शीलटङ्कानकालाये इतो नरसिंहा परतो नरसिंहा इतो नरसिंहा परतो नरसिंहा यतो यतो यामि ततो नरसिंहा यतो यतो यामि ततो नरसिंहा बहि नरसिंहो हृदये नरसिंहो बहि नरसिंहो हृदये नरसिंहो नरसिंहमदिं शरणं प्रपद्ये नरसिंहमदि शरणं प्रपद्ये नमस्ते नरसिंहाय नमस्ते नरसिंहाय प्रह्लादलाददायिने तव कर कमलवरे नासा अद्भुत शृंगा दलिता हिरण्यकशिपु तनुभृंगा तव कर कमलवरे नाका अद्भुत शृंगा दलिता हिरण्यकशिपु तनुभृङ्गां केशवधृता नरहरिरूपा केशवधृता नरहरिरूपा जय जगदीश हरे जय जगदीश हरे जय जगदीश हरे केशवधृता नरहरिरूपा जय जगदीश हरे जय जगदीश हरे जय जगदीश हरे नमस्ते नरसिंहाय नमस्ते नरसिंहाय प्रह्लादलाददायिने हिरण्यकाशिपोर्वक्षः शीलटङ्कानकालाये जय जय प्रभुपाद 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 जय जय प्रभुपाद जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव जय जय गुरुदेव 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 जय जय गुरुदेव निताई गौर हरि बोल निताई गौर हरि बोल निताई गौर हरि बोल निताई गौर हरि बोल नमस्ते नरसिंहाय नमस्ते नरसिंहाय प्रह्लादलाददायिने प्रह्लादलाददायिने हिरण्यकाशिपोर्वक्षः हिरण्यकाशिपोर्वक्षः शीलटङ्कानकालाये शीलटङ्कानकालाये नमस्ते नरसिंहाय नमस्ते नरसिंहाय प्रह्लादलाददायिने प्रह्लादलाददायिने नमस्ते नरसिंहाय
ಹರೇ ಕೃಷ್ಣ ಪ್ರಭು, ಅವಕಾಶಕ್ಕಾಗಿ ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಒಂದ್ಸಲಿ ಹರಿಬೋಲ್ ಅಂತ ಹೇಳಾದ್ಮೇಲೆ, ನಿತ್ಯಗೌರ ಹರಿಬೋಲ್ ಹೇಳಾದ್ಮೇಲೆ ಮತ್ತೆ ಕೀರ್ತನ್ ಫಸ್ಟ್ ಇಂದ ಶುರು ಮಾಡೋದಿಲ್ಲ. ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಅಧಿವೇಶನಕ್ಕೆ ಸ್ವಾಗತ. ಈಗ ನಮ್ಮ ವಿಜಯಮ್ಮ ಮಾತೆಯವ್ರನ್ನ ಅಧಿವೇಶನಕ್ಕೆ ಬರಮಾಡ್ಕೊಳ್ತಾ ಅವರಿಂದ ಅಧಿವೇಶನವನ್ನು ಕೇಳೋಣ. ಅದಕ್ಕೆ ಮುಂಚೆ ಮಂಗಳಾಚರಣ. ಮಂಗಳಾಚರಣವನ್ನು ದಯವಿಟ್ಟು ಎಲ್ಲರೂ ಭಕ್ತಿಯಿಂದ ನಮ್ರತೆಯಿಂದ ಮಂಗಳಾಚರಣವನ್ನು ಹೇಳ್ಬೇಕು ಅಂತ ಹೇಳಿ. ಹರೇ ಕೃಷ್ಣ. ವಿಜಯಮ್ಮ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಲ್ಲ ವೈಷ್ಣವರಿಗೆ ಬೆಳಗಿನ ಅಧಿವೇಶನಕ್ಕೆ ಸ್ವಾಗತ, ಸುಸ್ವಾಗತ ಎಲ್ರಿಗೂ. ನಾವು ಮಂಗಳಾಚರಣದೊಂದಿಗೆ ಅಧಿವೇಶನವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಗುರುಕೃಷ್ಣರಲ್ಲಿ ಪ್ರಾರ್ಥನೆ ಮಾಡೋಣ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಶುರು ಮಾಡಿ ಮತ್ತೆ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸೋಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭು, ಕೇಳಿಸ್ತಾ ಇದೆಯಾ? ಪ್ರಭು, ಫೋನ್ ಕಾಲ್ ಬಂತು 2 ಸಾರಿ, ಹಂಗಾಗಿ ಸ್ವಲ್ಪ ಕೇಳಿಸ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಅವ್ರಿಗೇನು ಲಿಂಕ್ ಹೋಗಿದ್ಯೋ ಇಲ್ವೋ ಗೊತ್ತಾಗ್ತಿಲ್ಲ. ಮತ್ತೆ ಫೋನ್ ಬಂದ್ರೆ 1 ನಿಮಿಷ ಮಾತಾಡ್ತೀನಿ ಅವ್ರ ಜೊತೆ. ಹಾಗಾಗಿ ಯೂಟ್ಯೂಬ್ ಲಿಂಕ್ ಅನ್ನು ನಾನು ಎಲ್ಲಾದ್ರೂ ಶೇರ್ ಮಾಡ್ತೀನಿ, ಅದ್ರಲ್ಲಿ ನೋಡ್ಕೊಳ್ಳೋಕೆ. ಒಂದೊಂದ್ ಬಾರಿ ಏನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ ಪ್ರಭು, ಪಾಪ ಕ್ಲಾಸಿಗೆ ಬರ್ಬೇಕಲ್ವಾ, ಫೋನ್ ಮಾಡ್ತಿರ್ತಾರೆ. ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಪ್ರಭುಪಾದರದ ಒಂದು ವಿಶೇಷ ಲೀಲಾಮೃತವನ್ನ ನೋಡೋಣ. ಬಹಳ ದಿನಗಳ ನಂತರ ಲೀಲಾಮೃತಕ್ಕೆ ಅವಕಾಶ ಬಂದಿದೆ. ಪ್ರಭುಪಾದರ ಬಗ್ಗೆ ತಿಳ್ಕೊಳ್ಳುವಂತಹ ಅವಕಾಶ. ಈಗಾಗಲೇ ಸಾಕಷ್ಟು ಪುಸ್ತಕಗಳಂದ್ರೆ 6 ಪುಸ್ತಕಗಳಿದಾವೆ ಪ್ರಭುಪಾದರ ಲೀಲಾಮೃತ. ಒಂದು ಸಾರಿ ನಾನು ಗುರುಗಳಿಗೆ ಕೇಳಿದೆ, ಗುರುಗಳಿಗೆ ಎಷ್ಟು ಚೆನ್ನಾಗಿ ನಮ್ಮ ಧನಲಕ್ಷ್ಮಿ ಮಾತಾಜಿ, ಮನೋಪ್ರಭು ಇವರೆಲ್ಲ ತುಂಬಾ ಚೆನ್ನಾಗಿ ಕ್ಲಾಸ್ ಕೊಡ್ತಾರೆ, ಎಲ್ಲಿಂದ ಕಲ್ತ್ಕೊಂಡ್ಬರ್ತಾರೆ ಅವರೆಲ್ಲ ಅಂದಾಗ, ಯಾವ ಪುಸ್ತಕ ನೋಡ್ಕೊಳ್ತಾರೆ, ಏನ್ ಮಾಡ್ತಾರೆ ಅಂತ ಕೇಳಿದಾಗ, ಮಾತಾಜಿ ನೀವು ಯಾವ ಪುಸ್ತಕವನ್ನು ಏನನ್ನು ನೋಡಕ್ ಹೋಗ್ಬಿಡಿ, ಓದಕ್ ಹೋಗ್ಬಿಡಿ, ಪ್ರಭುಪಾದರ ಲೀಲಾಮೃತ ಒಂದು ಓದ್ಬಿಡಿ ಸಾಕು, ಅವರೇ ಎಲ್ಲಾ ಜ್ಞಾನವನ್ನು ಕೊಡ್ತಾರೆ ಮಾತಾಜಿ. ಭಕ್ತರನ್ನ ತಿಳ್ಕೊಂಡ್ಬಿಟ್ರೆ ಸಾಕು, ಮಿಕ್ಕಿದ್ದೇನು ಬೇಕಾಗಿಲ್ಲ, ತಂತಾನೆ ಎಲ್ಲವೂ ಸಿಗುತ್ತೆ ಅಂದ್ರು. ಅವತ್ತೇ ನಾನು ಇಷ್ಟಪಟ್ಟು ಪ್ರಭುಪಾದರ ಪುಸ್ತಕವನ್ನ ತಗೋಬೇಕಂತ ಟ್ರೈ ಮಾಡಿದೆ. ಬಹುಶಃ ಬಂದಿರ್ಲಿಲ್ಲ ಆಗ. ಅಂದ್ಕೊಂಡು 1 ತಿಂಗಳಲ್ಲಿ ಬಿಡುಗಡೆ ಆಯ್ತು. 6 ಪುಸ್ತಕಗಳಿದೆ. ಈ ರೀತಿ ಪ್ರಭುಪಾದರ ಲೀಲಾಮೃತ ಅಂತ ಹೇಳ್ಬಿಟ್ಟು 6 ಪುಸ್ತಕಗಳ ಒಂದು ಇದನ್ನೇ ಕೊಡ್ತಾರೆ. ಅದು ಸುಮಾರು 1,500 ಇರಬಹುದು. ಈಗ ನನಗೆ 600 ರೂಪಾಯಿಗೆಲ್ಲ ಸಿಕ್ಕಿತ್ತು ಅವತ್ತು. ಬಟ್ ಈಗ
ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಪುಸ್ತಕಗಳ ಬೆಲೆ ದಿನ ದಿನ ಜಾಸ್ತಿ ಆಗ್ತದೆ. ಹಾಗಾಗಿ ಭಕ್ತರಾಗಿ ಎಲ್ಲವನ್ನು ಕೊಂಡ್ಕೊಂಡಿಟ್ಕೊಳ್ಳೋದು ತುಂಬಾ ಒಳ್ಳೇದು. ಓಕೆನಾ. ನಮ್ಮ ಮನೆಯಲ್ಲಿ ಚೈತನ್ಯ ಚರಿತಾಮೃತ, ಭಾಗವತಮು, ಭಗವದ್ಗೀತೆ, ಆಮೇಲೆ ಪ್ರಭುಪಾದರ ಲೀಲಾಮೃತ, ಚಿಕ್ಕ ಚಿಕ್ಕ ಪುಸ್ತಕಗಳು ಎಲ್ಲವೂ ಇರ್ಬೇಕು. ಯಾಕೆಂದ್ರೆ ದಿನ ದಿನ ಪುಸ್ತಕದ ರೇಟ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಎಲ್ಲಾ ಪುಸ್ತಕಗಳು ಇಟ್ಕೊಂಡ್ರೆ ಮುಂದೊಂದು ದಿವಸ ನಾವು ಓದ್ತೀವಿ. ಆ ನಂತರ ಪ್ರಭುಪಾದರ ಲೀಲಾಮೃತ ನಮ್ಮ ಮನೆಗೆ ಬಂದ ನಂತರ ಅದನ್ನು ಓದೋದಕ್ಕೆ ಶುರು ಮಾಡಿದಾಗ ಪ್ರಭುಪಾದರ ಬಗ್ಗೆ ಅದ್ಭುತ ಅನ್ನಿಸ್ತು. ಯಾಕೆಂದ್ರೆ ಅವರೇ ಒಂದು ಅದ್ಭುತ, ಭಗವಂತನ ಒಂದು ಶಕ್ತಿ. ಅವರು ಆ ಶಕ್ತ್ಯಾವತಾರದ ರೂಪದಲ್ಲಿ ಈ ಭೂಲೋಕಕ್ಕೆ ಬಂದು ನಮ್ಮಂತ ಪಾಮರರಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಕೊಟ್ಟು ಇಸ್ಕಾನನ್ನ ಮಹಾ ಒಂದು ಸಂಸ್ಥೆಯನ್ನ ಹುಟ್ಟಾಕಿ ಇಡೀ ವಿಶ್ವಕ್ಕೆನೆ ಅವರು ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಪ್ರಭುಪಾದರಿಗೆ ಒಂದು ಸುತ್ತ, ಗುರುಗಳಿಗೆ ಒಂದು ಸುತ್ತ, ನಮ್ಮ ಶಿಕ್ಷಾ ಗುರುಗಳಿಗೆ ಒಂದು ಸುತ್ತ, ಶ್ರೀ ರಾಧಾ ಮಾಧವ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ನಮ್ಮ ಶಿಕ್ಷಾಗಳಿಗೆ ಒಂದು ಸುತ್ತ ನಾವು ಇವತ್ತಿನ ಅಧಿವೇಶನ ಪ್ರಾರಂಭ ಮಾಡೋಣ. ಸಮಯ ಬೇರೆ ಮುಂದೆ ಹೋಗ್ತಾ ಇದೆ. ಹಾಗಾಗಿ ಬೇಗ ಬೇಗ ಪ್ರಾರಂಭ ಮಾಡೋಣ. ಒಂದು ಚಿಕ್ಕದಾಗಿ ಅವರ ಒಂದು ಪಕ್ಷಿ ನೋಟವನ್ನು ನೋಡ್ಕೊಂಡು ಬರೋಣ. ಯಾಕೆಂದ್ರೆ ಹೊಸಬರಿದ್ದಾರೆ, ಏನು ಅಂತ ಅರ್ಥ ಆಗಲ್ಲ. ನಮ್ಮ ಪ್ರಭುಪಾದರು ಇಸ್ಕಾನ್ ಸಂಸ್ಥೆಯ ಆಚಾರ್ಯರಾಗಿದ್ದಾರೆ. ಅವರು 1896 ಸೆಪ್ಟೆಂಬರ್ 1ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುತ್ತಲ್ಲ, ಅದ್ರ ನೆಕ್ಸ್ಟ್ ಡೇ ಒಂದು ನಂದೋತ್ಸವ ಅಂತ ಮಾಡ್ತಾರೆ, ಕೃಷ್ಣನ ಒಂದು ನಂದೋತ್ಸವ. ಅವತ್ತು ಅವ್ರಿಗೆ ಜನಿಸಿದ್ರು ಕಲ್ಕತ್ತಾದಲ್ಲಿ. ಅವರ ತಂದೆ ತಾಯಿ ಕೂಡ ಭಕ್ತಿಯ ಒಂದು ಇದರಲ್ಲಿ ಇದ್ದಂತಹವರು. ಹಾಗಾಗಿ ಅಂಥವರ ಮನೆಯಲ್ಲಿ ಜನಿಸಿದ್ರು. ರಾಧಾಕೃಷ್ಣನ ಭಕ್ತರಾಗಿರ್ತಾರೆ. ಅವರ ತಂದೆ ಕೂಡ ತನ್ನ ಮಗನೂ ಭಕ್ತನಾಗ್ಬೇಕಂತ ತುಂಬಾ ಆಸೆ ಇತ್ತು. ಹಾಗಾಗಿ ಒಬ್ಬರ ಯಾರೇ ಓಡಾಡಿದ್ರು ಸನ್ಯಾಸಿಗಳನ್ನ ಕರ್ಕೊಂಡ್ಬಂದು ಮನೆಗೆ ಅವ್ರಿಗೆಲ್ಲ ಊಟ ಹಾಕಿಸ್ಬಿಟ್ಟು ಪ್ರಭುಪಾದರ ಹತ್ರ ಕಾಲಿಗೆ ಬೀಳಿಸ್ಬಿಟ್ಟು ಮಗನಿಗೆ ರಾಧಾಕೃಷ್ಣನ ಅನುಗ್ರಹ ಸಿಗ್ಲಿ, ಅವನ್ ಭಕ್ತನಾಗ್ಲಿ ಅಂತ ಹೇಳ್ಬಿಟ್ಟು ಹೋದವ್ರಿಗೆಲ್ಲ ಕೇಳ್ಕೊಳ್ತಾ ಇದ್ರು. ನಂತರ ಏನಾಯ್ತು, 6 ವರ್ಷದಲ್ಲಿ ಪುರಿ ಜಗನ್ನಾಥಂದು ರಥೋತ್ಸವ ಮಾಡ್ಬೇಕಂತ ಹೇಳಿ ಹುಡುಗ ಹಠ ಮಾಡ್ತಾನೆ ಪ್ರಭುಪಾದರು. ಆವಾಗ ಅವ್ರ ತಂದೆ ಅದಕ್ಕೆಲ್ಲ ಸಂಬಂಧಪಟ್ಟಂತ ಎಲ್ಲಾ ಒಂದು ವಸ್ತುಗಳನ್ನು ಕೊಡಿಸ್ತಾರೆ. ತುಂಬಾ ನಾಯಕತ್ವದಲ್ಲಿ ಸುಮಾರು 8 ದಿವಸ ಸತತವಾಗಿ ರಥೋತ್ಸವವನ್ನ ಮಾಡ್ತಾರೆ. ಅವತ್ತೇ ಅವ್ರು ಯಾರು ಅಂತ ತೋರಿಸ್ಕೊಡ್ತಾರೆ. ಅವ್ರ ತಂದೆಗೂ ಕೂಡ ಅರ್ಥ ಆಗುತ್ತೆ ಮುಂದಾಳತ್ವ ಅಂದ್ರೆ ನಾಯಕತ್ವವನ್ನ ವಹಿಸೋದು ಹೇಗೆ ಅಂತ ಪ್ರಭುಪಾದರನ್ನ ನೋಡಿ ಕಲಿಬೇಕಾಗಿತ್ತು. ಅಷ್ಟು ಚೆನ್ನಾಗಿ ಅವ್ರನ್ನ ನಡೆಸ್ಕೊಡ್ತಾರೆ 6 ವರ್ಷದ ಮಗು ಆಗಿದ್ದಾಗ. ನಂತರ ಅವರ ವಿದ್ಯಾಭ್ಯಾಸ ಮುಂದುವರಿಯುತ್ತೆ. ಅವರ ವಿದ್ಯಾಭ್ಯಾಸ ಡಿಗ್ರಿ ಅಷ್ಟು ಆಗುತ್ತೆ, ಡಿಗ್ರಿ ಮುಗಿಸ್ತಾರೆ. ಅವಾಗ ಸ್ವಾತಂತ್ರ್ಯ ಚಳುವಳಿ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಒಂದು ಕರೆ ಕೊಡ್ತಾರೆ, ಯಾರು ಕೂಡ ಯಾವುದೇ ಸರ್ಟಿಫಿಕೇಟ್ ಅನ್ನ ಅವರಿಂದ ತಗೋಬೇಡಿ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಇನ್ನು ಅವ್ರ ಆಳನಾಗೆ ನಾವ್ ಇರ್ಬೇಕಾಗತ್ತೆ ಅಂತ. ಅದಕ್ಕೂ ಕೂಡ ಹೋಗ್ಬಿಟ್ಟು ಅವರು ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಕೇಳಕ್ಕೆ ಹೋಗಲ್ಲ. ಅವರ ತಂದೆ ಅಷ್ಟೊತ್ತಿಗೆ ಮದ್ವೆ ಮಾಡ್ತಾರೆ, ರಾಧಾರಾಣಿ ಅಂತ ಹೇಳ್ಬಿಟ್ಟು. ತುಂಬಾ ಒಳ್ಳೆಯ ಕುಟುಂಬದ ಹೆಣ್ಣು ಮಗಳು. ಅವ್ರ ಜೊತೆ ಮದುವೆ ಮಾಡ್ತಾರೆ. ನಂತರ ಅವರನ್ನು ಔಷಧಿಯ ಒಂದು ಕಾರ್ಖಾನೆಯ ಒಂದು ಫ್ರೆಂಡ್, ಅವರು ಪರಿಚಯಸ್ಥರು, ಅಂಥವರ ಒಂದು ಕಂಪನಿಯಲ್ಲಿ ಕೆಲಸ ಕೊಡಿಸ್ತಾರೆ. ಹೀಗೆ ಸಂಸಾರ ಆಗ್ತಾ ಇರುತ್ತೆ, ಮಕ್ಕಳಾಗ್ತವೆ. ನಂತರ ಅವರು ಆ ಒಂದು ಕಲ್ಕತ್ತೆ ಬಿಟ್ಬಿಟ್ಟು ಇನ್ನು ಹೆಚ್ಚಿನ ಒಂದು ದುಡಿಮೆಗೋಸ್ಕರ ಅಲಹಾಬಾದಿಗೆ ಬರ್ತಾರೆ. ಅದ್ರ ಮಧ್ಯದಲ್ಲಿ ಗುರುಗಳ ಪರಿಚಯ ಆಗುತ್ತೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಪರಿಚಯ ಆಗುತ್ತೆ. ಅವರ ಒಂದೇ ಪರಿಚಯದಲ್ಲಿ ತುಂಬಾ ಇದಾಗ್ಬಿಡ್ತಾರೆ, ಅವರು ಇನ್ಸ್ಪೈರ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವರ ಅಜಾನುಬಾಹು ದೇಹ, ಆ ವ್ಯಕ್ತಿತ್ವ, ಮಾತು, ಸಿಂಹ ಗುರು ಅಂತ ಕರಿತಾ ಇರ್ತಾರೆ ಅವ್ರನ್ನ. ಇಂಗ್ಲಿಷ್ನವರು ಆ ಗುರುವಿನ ಹತ್ರ ಬಂದಾಗ ಮಾತಾಡೋದಕ್ಕೆ ಎದುರ್ಕೊಳ್ತಿರ್ತಾರೆ ಅವ್ರಿಗೆ. ಯಾಕಂದ್ರೆ ಇಂಗ್ಲಿಷ್ನ ನಮ್ಮ ಗುರುಗಳು ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅದ್ಭುತವಾಗಿ ಹೇಳ್ತಾ ಇರ್ತಾರೆ. ಬ್ರಿಟಿಷ್ನವರು ಇದನ್ನ ಇಟ್ಕೊಂಬರಂತೆ, ಡಿಕ್ಷನರಿ ಇಟ್ಕೊಂಬರಂತೆ. ಅಯ್ಯೋ, ಇವ್ರ ಹತ್ರ ಮಾತಾಡ್ಬಿಟ್ಟು ಡಿಕ್ಷನರಿ ಹುಡುಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಮೇಧಾವಿಯಾಗಿದ್ರು ಅವರು. ಅಂಥವ್ರನ್ನ ಪ್ರಪ್ರಥಮವಾಗಿ ಭೇಟಿ ಮಾಡಿದಾಗ ಅವರೊಂದು ಮಾತು ಹೇಳ್ತಾರೆ, ನಿನ್ಗೂ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಬರುತ್ತೆ, ಪ್ರಭುಪಾದರಿಗೂ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಬರ್ತಿರುತ್ತೆ, ನೀನ್ ಯಾಕೆ ಹೋಗಿ ವಿದೇಶದಲ್ಲಿ ಇದನ್ನ ಕೊಟ್ಟು ಬರಬಾರ್ದು ಅಂತ ಹೇಳಿ. ಪ್ರಭುಪಾದರಿಗೆ ಆಶ್ಚರ್ಯ ಆಗುತ್ತೆ. ಇವ್ರೇನ್ ಈಗ ತಾನೇ ನೋಡಕ್ ಬಂದಿದ್ದೀನಿ, ಆಗ್ಲೇ ನನಗೆ ವಿದೇಶಕ್ಕೆ ಹೋಗು ಅಂತಾರೆ. ಏನ್ ತಮಾಷೆನ ವಿದೇಶಕ್ಕೆ ಹೋಗೋದು? ಅಲ್ಲೆಲ್ಲ ಅವ್ರು ಬಂದು ನಮ್ ದೇಶ ಆಳ್ತಿದಾರೆ, ನಾವು ಅವ್ರ ಗುಲಾಮರಾಗಿದೀವಿ. ನಾವು ಗುಲಾಮರಾಗಿ ಅವ್ರ ದೇಶಕ್ಕೆ ಹೋಗಿ ನಮ್ದೇ ಒಂದು ಇದನ್ನ ಭಗವದ್ಗೀತೆಯನ್ನ ಕೊಟ್ಟು ಬರಕ್ಕಾಗತ್ತೆ? ಅವ್ರು ತಗೊಳ್ತಾರ, ಒಪ್ಕೊಳ್ತಾರ? ಏನ್ ಮಾತಂತ ಹೇಳ್ತಿದಾರೆ ಅಂತ ಸ್ವಲ್ಪ ಅಂದ್ಕೊಳ್ತಾರೆ. ಆದ್ರೆ ಅವರ ಒಂದು ವ್ಯಕ್ತಿತ್ವವನ್ನ, ಅವರ ಮಾತುಗಳನ್ನ ನೋಡಿದಾಗ ಪ್ರಭುಪಾದರಿಗೆ ಅನ್ಸುತ್ತೆ ಏನೋ ವಿಶೇಷತೆ ಇವರಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವತ್ತೇ ಶರಣಾಗತಿ ಆಗ್ಬಿಡ್ತಾರೆ. ನಂತರದ ದಿನಗಳಲ್ಲಿ ಅವ್ರಿಗೆ ತುಂಬಾ ಇದಾಗ್ತಾರೆ. ಅವರು ಆಗಾಗ ಒಂದು 7-8 ಸಾರಿ ಭೇಟಿ ಆಗ್ತಾರೆ. ಆ ಭೇಟಿಯ ಸಂದರ್ಭದಲ್ಲಿ ಅಲ್ಲಿನ ಒಂದು 64 ಮಠಗಳನ್ನು ಸ್ಥಾಪಿಸಿರ್ತಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಹಾಗಾಗಿ ಹೋಗಿ ಬಂದು ಮಾಡ್ತಿರ್ತಾರೆ. ಭಿಕ್ಷೆ ಬೇಡದನ್ನ ನೋಡ್ತಿರ್ತಾರೆ ಸನ್ಯಾಸಿಗಳು. ಪ್ರಭುಪಾದರಿಗೆ ಇಷ್ಟ ಆಗಲ್ಲ ಭಿಕ್ಷೆ ಬೇಡೋದಕ್ಕೆ. ನಾನ್ ಯಾಕೆ ಭಿಕ್ಷೆ ಬೇಡಣ, ನಾನು ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡಿ ಕೃಷ್ಣ ಪ್ರಜ್ಞೆ ಮಾಡ್ತೀನಿ ಅಂತ ಹೇಳಿ ಅನೇಕ ಕಂಪನಿಗಳ ಒಂದು ಔಷಧಿಯ ಕಂಪನಿಗಳನ್ನ ಒಂದು ಸ್ವಂತವಾಗಿ ಹುಟ್ಟಾಕಿ ದೊಡ್ಡದಾಗಿ ದುಡ್ಡು ಹಾಕಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆದ್ರೆ ಚೆನ್ನಾಗಿ ನಡೀತು ಅನ್ನೋ ಅಷ್ಟರಲ್ಲಿ ಅದು ಮಕಾಡೆ ಮಲಗ್ತಾ ಇರುತ್ತೆ, ಯಾವುದು ಏಳಿಗೆ ಆಗೋದಿಲ್ಲ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಏನ್ ಮಾಡಕ್ ಹೋದ್ರು ಹಿಂಗಾಗ್ತಿದೆಯಲ್ಲ ಅಂತ ಆಶ್ಚರ್ಯ ಆಗುತ್ತೆ. ಆದ್ರೆ ಅದು ಕೃಷ್ಣನ ಅನುಗ್ರಹ ಆಗಿರುತ್ತೆ. ನಾವು ಅಂದ್ಕೊಳ್ಳೋದೇ ಬೇರೆ. ಪ್ರಭುಪಾದರು ಅಂದ್ಕೊಳ್ತಿರ್ತಾರೆ, ನಾನು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ಆ ದುಡ್ಡಿನಲ್ಲಿ ಕೃಷ್ಣ ಪ್ರಜ್ಞೆ ಮಾಡ್ತೀನಿ ಅಂತ. ಆದ್ರೆ ಕೃಷ್ಣ
ಕೊಡೋರಿಗೆ ಕೊಡ್ತಾ ಇರ್ತಾನೆ. ಯಾಕೆ ಅಂತಂದ್ರೆ ಅವ್ರಿಗೆ ಕೊಟ್ಟಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಜಾಸ್ತಿ ಮುಂದುವರಿತಿರ್ತಾರೆ. ಆದ್ರೆ ಕೆಲವರು ಕಿತ್ಕೊಂಡ್ರೆ ಮಾಡ್ತಿರ್ತಾರೆ ಕೃಷ್ಣ ಪ್ರಜ್ಞೆನ. ಹಂಗಾಗಿ ಭಗವಂತನಿಗೆ ಗೊತ್ತು ಕೊಟ್ರೆ ಏನ್ ಮಾಡ್ತಾರೆ, ಕಿತ್ಕೊಂಡ್ರೆ ಏನ್ ಮಾಡ್ತಾರೆ ಅಂತ. ಹಾಗಾಗಿ ಅವರು ಕೃಷ್ಣನನ್ನ ಬೇರೆ ರೀತಿನಲ್ಲಿ, ಅಂದ್ರೆ ನಾನು ಈ ರೀತಿ ಮಾಡ್ತೀನಿ ಅಂತ ಪ್ರಭುಪಾದರು ಅಂದ್ಕೊಂಡ್ರು. ಆದ್ರೆ ಕೃಷ್ಣನ ಒಂದು ಇದೇ ಬೇರೆ ಆಗಿತ್ತು. ಅವ್ರು ಯಾವುದೇ ಕಂಪ್ನಿನ ಓಪನ್ ಮಾಡಿದ್ರು ಅದು ತುಂಬಾನೇ ಸೋಲನ್ನ ಅನುಭವಿಸ್ತಾ ಇತ್ತು. ನಂತರದಲ್ಲಿ ಸುಮಾರು 50ನೇ ವರ್ಷದಲ್ಲಿ ಅವರು ವಾಪಸ್ ಬರ್ತಾರೆ, ಎಲ್ಲವನ್ನು ಮಾರಿಬಿಟ್ಟು. ಯಾಕಂದ್ರೆ ತುಂಬಾ ಸಾಲ್ಗಾರರಾಗ್ಬಿಡ್ತಾರೆ, ಆಗೋದಿಲ್ಲ. ಹಾಗಾಗಿ ವಾಪಸ್ ಬರ್ತಾರೆ. ವಾಪಸ್ ಬಂದ ನಂತರದಲ್ಲಿ ಮನೆಯಲ್ಲಿ ರಾಧಾರಾಣಿ ಮತ್ತೆ ಮಕ್ಕಳು ಸ್ವಲ್ಪ ಕೃಷ್ಣ ಪ್ರಜ್ಞೆನಲ್ಲಿ, ಅಂದ್ರೆ ಮನೇಲಿ ಮಾಡ್ತಿರ್ತಾರೆ ಪೂಜೆ ಪುನಸ್ಕಾರ ನೈವೇದ್ಯ ಎಲ್ಲ ಮಾಡ್ತಿರ್ತಾರೆ, ಮನೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ. ಆದ್ರೆ ಪ್ರಭುಪಾದ್ರ ಜೊತೆ ಕೈ ಜೋಡಿಸ್ತಿರೋದಿಲ್ಲ ಕೃಷ್ಣ ಪ್ರಜ್ಞೆಯನ್ನು ಹರಡೋದಕ್ಕೆ. ಅವ್ರ ಜೊತೆ ಭಕ್ತರು ಮನೆಗ್ ಬಂದಾಗ ಅವ್ರಿಗೆ ಅಡಿಗೆ ಇನ್ನೊಂದು ಮತ್ತೊಂದು ಮಾಡಿ ಅವೆಲ್ಲದಕ್ಕೂ ಅವರು ಇಷ್ಟಪಡ್ತಾ ಇರೋದಿಲ್ಲ, ನೀವು ಮಾಡ್ಬೇಡಿ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಪ್ರಭುಪಾದ್ರಿಗೆ ಯಾಕೋ ಬೇಜಾರಾಗುತ್ತೆ, ಯಾಕೋ ಈ ಸಂಸಾರದಲ್ಲಿ ನನಗೆ ಒಂದು ಹೊಂದಾಣಿಕೆ ಆಗ್ತಾ ಇಲ್ಲ, ನನ್ನ ಕೃಷ್ಣ ಪ್ರಜ್ಞೆಗೆ ಇವ್ರು ಕೈ ಜೋಡಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, 50ನೇ ವರ್ಷದಲ್ಲಿ ಮನೆಯನ್ನು ಬಿಟ್ಟು ಆಚೆ ಬರ್ತಾರೆ. ಆಚೆ ಬಂದಾಗ ಸನ್ಯಾಸತ್ವವನ್ನು ಸ್ವೀಕರಿಸಿದರೆ ಒಳ್ಳೇದು. ಯಾಕಂದ್ರೆ ಭಾರತ ದೇಶದಲ್ಲಿ ಸನ್ಯಾಸತ್ವಕ್ಕೆ ತುಂಬಾ ಮಹತ್ವ ಇದೆ. ಆ ಒಂದು ಅದಕ್ಕೋಸ್ಕರ ಅವರು ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ಸೀದಾ ಎಲ್ಲಿ ಹೋಗ್ತಾರೆ ಅಂತಂದ್ರೆ ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿನಲ್ಲೂ ಸಾಕಷ್ಟು ಪ್ರಯತ್ನ ಪಡ್ತಾರೆ, ತುಂಬಾ ಕಷ್ಟ ಪಡ್ತಾರೆ. ಒಂದು ಹೊತ್ತು ಊಟಕ್ಕೂ ಕೂಡ ಪರದಾಡೋ ಪರಿಸ್ಥಿತಿ ಬಂದಿರುತ್ತೆ. ಆದ್ರೂ ಕೃಷ್ಣನ್ ಮೇಲೆ ನಂಬಿಕೆ ಹೋಗಿರಲ್ಲ, ಮಾಡ್ತಾ ಇರ್ತಾರೆ. ನಂತರ ಅಲ್ಲಿಂದ ಬಂದ್ಬಿಟ್ಟು ಬೃಂದಾವನದಲ್ಲಿ ಬರ್ತಾರೆ. ಯಾಕಂದ್ರೆ ಎಷ್ಟೋ ಜನ ತಮ್ಮ ಕೊನೆಯ ಸಮಯವನ್ನ ಕಳೆದಕ್ಕೋಸ್ಕರ ವೃಂದಾವನಕ್ಕೆ ಬರ್ತಾರೆ. ಪ್ರಭುಪಾದರು ಹಂಗೆ ಬಂದಿದ್ದಾರೆ ಅಂತ ಅನ್ಕೊಳ್ತಾರೆ. ಆದ್ರೆ ಪ್ರಭುಪಾದರು ಆ ಉದ್ದೇಶಕ್ಕೆ ಹೋಗಿರೋದಿಲ್ಲ. ಸ್ವಲ್ಪ ದಿನಗಳ ಮಟ್ಟಿಗೆ ಅಲ್ಲಿ ಭಗವದ್ಗೀತೆ ಭಾಗವತಮಗಳನ್ನ ಇದ್ ಮಾಡ್ತಾ ಇರ್ತಾರೆ, ಬರಿತಾ ಇರ್ತಾರೆ. ನಂತರದಲ್ಲಿ ಅವರ ಉದ್ದೇಶ ಏನಾಗಿತ್ತು ಅಂದ್ರೆ ಗುರುಗಳ ಮಾತನ್ನ ನಡೆಸ್ಕೊಡೋದು. ಗುರುಗಳು ಆಗ್ಲೇನೆ ಈ ಪ್ರಪಂಚವನ್ನ ಬಿಟ್ಟು ಹೋಗಿರ್ತಾರೆ, ಆದ್ರೂ ಕೂಡ ಅವರ ಮಾತುಗಳನ್ನ ಅವ್ರ ಹೃದಯದಲ್ಲಿ ಇಟ್ಕೊಂಡು ಕಾಪಾಡ್ಕೊಳ್ತಿರ್ತಾರೆ. ನನಗೆ ಇಲ್ಲಿ ಅವರು ಭಾರತ ದೇಶದ ತುಂಬಾ ಪ್ರಯತ್ನ ಪಡ್ತಾರೆ. ಸ್ವತಂತ್ರ ಬರುತ್ತೆ, ಗಾಂಧೀಜಿಯವರಿಗೆ ಅನೇಕ ಪತ್ರಗಳನ್ನ ಬರೀತಾರೆ. ಅವ್ರು ಯಾವಾಗ್ಲೂ ಗಾಂಧೀಜಿಯವರು ಕಂಕಳಲ್ಲೇ ಇಟ್ಕೊಂಡು ಓಡಾಡ್ತಿರ್ತಾರೆ ಭಗವದ್ಗೀತೆನ. ಹಾಗಾಗಿ ನೀವು ರಾಜಕೀಯವನ್ನ ಬಿಟ್ಟು ನನ್ ಜೊತೆ ಬನ್ನಿ, ನಾವಿಬ್ರು ಸೇರ್ಕೊಂಡು ಇಡೀ ಪ್ರಪಂಚಕ್ಕೆ ಭಗವದ್ಗೀತೆ ಕೊಡೋಣ ಅಂತ ಸಾಕಷ್ಟು ಪತ್ರ ಬರೀತಾರೆ. ಅವ್ರನ್ನ ಪ್ರಯತ್ನ ಪಡ್ತಾರೆ ಭೇಟಿ ಮಾಡೋದಕ್ಕೆ. ಆದ್ರೆ ಯಾವ್ದು ಸಾಧ್ಯ ಆಗೋದಿಲ್ಲ. ರಾಧಾಕೃಷ್ಣನ್ ಅವ್ರಿಗೆ, ನೆಹರು ಅವ್ರಿಗೆ ಸಾಕಷ್ಟು ಬಾರಿ ಭೇಟಿ ಮಾಡಿ ಕೇಳ್ಕೊಳ್ತಾರೆ, ಈ ರೀತಿ ಮಾಡೋಣ, ನಮ್ಮ ಧರ್ಮ ಗ್ರಂಥವನ್ನ ಪ್ರಚಾರ ಮಾಡೋಣ ಅಂದ್ರೆ ಯಾರು ಅವ್ರಿಗೆ ಒಂದು ನಯಾ ಪೈಸೆ ಕೂಡ ಬೆಲೆ ಕೊಡದಂಗೆ ಏನನ್ನೂ ಸಹಕಾರವನ್ನ ಕೊಡೋದಿಲ್ಲ. ಸಾಕಷ್ಟು ಪ್ರಯತ್ನ ಪಡ್ತಾರೆ. ನಂತರದಲ್ಲಿ ವಿದೇಶಕ್ಕೆ ಹೋಗ್ಲೇಬೇಕು, ಗುರುಗಳ ಮಾತನ್ನ ನಡೆಸ್ಕೊಡ್ಬೇಕು, ಯಾವುದೋ ಒಂದು ಉದ್ದೇಶದಿಂದಲೇ ಈ ಗುರುಗಳು ನನಗೆ ಈ ಮಾತನ್ನ ಹೇಳಿದಾರೆ, ನಾನು ನಡೆಸ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಅವರು ವೃಂದಾವನದಲ್ಲಿ ಇದ್ರು ಕೂಡ ಮನಸ್ಸೆಲ್ಲ ವಿದೇಶದಲ್ಲಿ ಇರುತ್ತೆ. ಯಾವಾಗ ಹೋಗೋದು ಅಂತ ಕೊನೆಗೆ 70ನೇ ವರ್ಷದಲ್ಲಿ ಹೋಗ್ಲೇಬೇಕಂತ ನಿರ್ಧಾರ ಮಾಡ್ತಾರೆ. ಆ 70ನೇ ವಯಸ್ಸು ಹೆಂಗಿರುತ್ತಂದ್ರೆ ಮುದುಕನ ಹಾಗೆ ಆಗಿರ್ತಾರೆ. ಬೇರೆಯವರೆಲ್ಲ ನೋಡಿದ್ರೆ ಆಡ್ಕೊಂಡು ನಗೋತಾರೆ, ಏನಪ್ಪ ಈ ವಯಸ್ಸಲ್ಲಿ ವಿದೇಶಕ್ಕೆ ಹೋಗ್ತೀಯ, ಹೆಂಗ್ ಹೋಗ್ತೀಯ, ಯಾವ ತರ ಹೋಗ್ತೀಯ ಅಂತ ಹೇಳ್ತಿರ್ತಾರೆ. ಕೊನೆಗೆ ವಿಮಾನದ ಟಿಕೆಟ್ ತಗೊಳ್ಳೋದು ತುಂಬಾ ಪ್ರಯತ್ನ ಪಡ್ತಾರೆ, ದೊಡ್ಡವ್ರನ್ನೆಲ್ಲ ಮೀಟ್ ಮಾಡ್ತಾರೆ, ಯಾರು ಸಹಕಾರ ಕೊಡೋದಿಲ್ಲ. ಅವ್ರ ಹತ್ರ ₹1 ದುಡ್ಡು ಇರೋದಿಲ್ಲ. ಅವರ ಒಂದು ಕೊಲೀಗ್ಸ್ ಅಂತ ಹೇಳ್ತೀವಿ, ಅವರು ಕೂಡ ಯಾರು ಸಹಾಯ ಮಾಡೋದಿಲ್ಲ. ನಂತರದಲ್ಲಿ ಏನ್ ಮಾಡ್ತಾರೆ, ಒಂದು ದಿನ ಯಾರೋ ಹೇಳ್ತಾರೆ ನ್ಯೂಯಾರ್ಕಿಗೆ ಒಂದು ಹಡಗು ಹೋಗ್ತಾ ಇದೆ, ಅದರ ಒಂದು ಓನರ್ ಇಂಥವ್ರು ಇದ್ದಾರೆ, ಅವ್ರ ಹತ್ರ ಹೋಗಿ ನೀನ್ ಕೇಳ್ಕೊಂಡ್ರೆ ಬಹುಶಃ ಅದ್ರಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗ್ಬಹುದು ನಿಮ್ಮನ್ನ ಅಂತ. ತಕ್ಷಣನೇ ಹೋಗಿ ಕೇಳ್ಕೊಳ್ತಾರೆ. ಆ ಲೇಡಿ ಅಂದ್ರೆ ಹೆಣ್ಮಗಳು, ಆ ಓನರ್ ಅವರು ಪ್ರಭುಪಾದರನ್ನ ನೋಡಿ ನಗ್ತಾರೆ. ಏನ್ರಿ ನೀವು, 70 ವರ್ಷ ವಯಸ್ಸಾಗಿದೆ, ಅಟ್ಲಾಂಟಿಕ್ ಮಹಾಸಾಗರದಲ್ಲಿ 3 ತಿಂಗಳು ಹೋಗುತ್ತೆ ಹಡಗು, ಆ ಹಡಗಲ್ಲಿ ಹುಡುಗ್ರಂತವ್ರೇನೆ ಬದುಕಿ ಬರೋದು ವಾಪಸ್ ಕಷ್ಟ, ಅಂಥದ್ರಲ್ಲಿ ನೀವು ಹೋಗ್ತೀರಾ, ಹೋಗಿ ಮನೆಗೆ ಅಂತ ಬೈದ್ ಕಳಿಸ್ಬಿಡ್ತಾರೆ. ಎಷ್ಟು ಕೇಳ್ಕೊಂಡು, ಎಷ್ಟು ಬಾರಿ ಕೇಳ್ಕೊಂಡು ಅವ್ರು ಒಪ್ಪೋದಿಲ್ಲ. ಕೊನೆಗೆ ಹಡಗು ಹೋಗೋ ಸಮಯ ಹತ್ರ ಬಂದ್ಬಿಡುತ್ತೆ. ಇದನ್ನೂ ತಪ್ಪಿಸ್ಕೊಂಬಿಟ್ರೆ ನಾನು ವಿದೇಶಕ್ಕೆ ಹೋಗಕ್ ಆಗಲ್ಲ ಅಂತ ಪ್ರಭುಪಾದ ಏನ್ ಮಾಡ್ಬಿಡ್ತಾರೆ, ಒಂದ್ ಬಾರಿ ಅವರ ಒಂದು ಕಚೇರಿ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಕೇಳಕ್ ಹೋಗ್ತಾರೆ. ಅಲ್ಲಿ ಒಳಗಡೆ ಬಿಡೋದಿಲ್ಲ. ಯಾಕಂದ್ರೆ ಯಾಕೆ ಹೇಳಿರ್ತಾರೆ ಒಳಗಡೆ ಬಿಡ್ಬೇಡ ಈ ಮುದುಕನ್ನ ಅಂತ ಹೇಳ್ಬಿಟ್ಟು. ಅವ್ರು ಬಿಡೋದಿಲ್ಲ, ತಡೆದು ನಿಲ್ಲಿಸ್ತಾರೆ. ಕೊನೆಗೆ ಪ್ರಭುಪಾದರು ಏನ್ ಮಾಡ್ತಾರೆ, ಕೃಷ್ಣನಲ್ಲಿ ಮೊರೆ ಇಡ್ತಾರೆ. ಅವ್ರೇನ್ ಮಾಡ್ತಾರೆ, ಸತತವಾಗಿ 5 ಗಂಟೆ ಆ ಮೆಟ್ಲುಗಳ ಮೇಲೆ, ಒಳಗಡೆ ಕಚೇರಿ ಹತ್ತಿ ಮೆಟ್ಲು ಹೋಗ್ಬೇಕಲ್ಲ, ಅಲ್ಲೇ ಕುತ್ಕೊಂಡ್ಬಿಟ್ಟು ಸತತವಾಗಿ ಜಪ ಮಾಡ್ಬಿಡ್ತಾರೆ. ಕೃಷ್ಣ, ಇದೊಂದೇ ದಾರಿ ನನಗಿರೋದು, ನೀನ್ ದಯ ಪಾಲಿಸಿದ್ರೆ ಉಂಟು, ಇಲ್ಲಾಂದ್ರೆ ನಾನು ವಿದೇಶಕ್ಕೆ ಹೋಗಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಜಪ 5 ಗಂಟೆ ಸತತವಾಗಿ ಜಪ ಮಾಡ್ಬಿಡ್ತಾರೆ. ನಂತರದಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ಆ ಒಳಗಡೆ ಇರ್ತಕ್ಕಂತ ಅವರು ಹೆಣ್ಮಗಳಿಗೆ ಈ ಒಂದು ಇವ್ರು ಹೋಗಿ ಹೇಳ್ತಾರೆ, ಬಾಗ್ಲಲ್ಲಿ ಕಾವಲಿರ್ತಾರಲ್ಲ ಅವರು, ಅಮ್ಮ ಆ ಮುದ್ಕ ಹೋಗಿಲ್ಲಮ್ಮ, ಇಲ್ಲೇ ಕುತ್ಕೊಂಡು 5 ಗಂಟೆ ಸತತವಾಗಿ ಆತ ಏನಕ್ಕೂ ಹೋಗಿಲ್ಲ, ಊಟಕ್ಕೆ ತಿಂಡಿಗೆ ಏನಕ್ಕೂ ಹೋಗಿಲ್ಲ, ಕುತ್ಕೊಂಡು ಸತತವಾಗಿ ಜಪ ಮಾಡ್ತಿದಾರಮ್ಮ, ದಯವಿಟ್ಟು ಬಂದ್ ಮಾತಾಡ್ಸಿ ಅವ್ರನ್ನ ಅಂತ ಹೇಳ್ತಾರೆ. ಆಗ ಆಕೆ ಏನ್ ಮಾಡ್ತಾಳೆ, ವಾಪಸ್ ಬರ್ತಾಳೆ. ಎಲ್ಲಿಂದ, ತನ್ನ ಒಂದು ಆಫೀಸ್ ರೂಮ್ ಇಂದ ಪ್ರಭುಪಾದರ ಹತ್ರ ವಾಪಸ್ ಬರ್ತಾಳೆ. ನೋಡಿ ಹೆಂಗಿದೆ ಕೃಷ್ಣ ಪ್ರಜ್ಞೆ, ಕೃಷ್ಣನ ಒಂದು ನಂಬಿಕೆ ಅಂತ ಹೇಳ್ಬಿಟ್ಟು. ಆಕೆ ಹತ್ರ ಹೋಗೋದಕ್ಕೆ ತಡೆದಿದ್ಲು, ಬರ್ದಂಗ್ ನೋಡ್ಕೊಳ್ಳಿ ಮುದುಕನ್ನ ಅಂತ ಹೇಳಿ. ಕೊನೆಗೆ ಏನಾಯ್ತು, ಆಕೆನೆ ಪ್ರಭುಪಾದರ ಹತ್ರ ಬಂದ್ಬಿಟ್ಟು ಜಗಳ ಮಾಡ್ತಾಳೆ. ಏನ್ರಿ ನಿಮ್ಗೆ ಎಷ್ಟ್ ಸರಿ ಹೇಳೋದು, ನಿಮ್ಗೆ ವಯಸ್ಸಾಗಿದೆ, ತಡ್ಕೊಳಕ್ ಆಗೋದಿಲ್ಲ, ಸಮುದ್ರದಲ್ಲಿ ಹೋದ್ರೆ ಸತ್ತು ಹೋಗ್ತೀರಂತ ನಾನ್ ಹೇಳಿದ್ರೆ ನಿಮ್ದು ಆಟ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಜಗಳ ಮಾಡ್ತಾಳೆ. ಆಗ ಪ್ರಭುಪಾದರು ಒಂದೇ ಮಾತು ಹೇಳ್ತಾರೆ, ನೀನು ಭಯ ಪಡ್ಬೇಡಮ್ಮ, ಕೃಷ್ಣನ್ ನಂಬಿದೀನಿ ನಾನು, ನನಗ್ ಏನೂ ಆಗಲ್ಲ, ನೀನ್ ಕರ್ಕೊಂಡೋಗು ಅಷ್ಟೇನೆ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾರೆ.
ಆಗ ಅವರ ಮಾತಿನಲ್ಲಿ, ಅವರ ಮುಖದಲ್ಲಿ ಆ ಎಲ್ಲ ಸೆಳೆತವನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಇಲ್ಲ, ಇವ್ರೇನೋ ಬೇರೆ ತರ ಇದ್ದಾರೆ, ಕೃಷ್ಣನಿಚ್ಛೆ ಏನಾದ್ರೂ ಆಗ್ಲಿ ಅಂತ ಹೇಳ್ಬಿಟ್ಟು ಸರಿ ಹೊರಡಿ, ಇಂಥ ದಿವಸ ಹೋಗುತ್ತೆ ಅಂತ ಹೇಳಿ ಅನುಮತಿ ಕೊಟ್ಬಿಡ್ತಾರೆ. ಪ್ರಭುಪಾದರಿಗೆ ಖುಷಿ ಆಗ್ಬಿಡುತ್ತೆ. ನೋಡಿ ಪವರ್, ಆ ಒಂದು ಜಪಕ್ಕೆ ಎಂತ ಪವರ್ ಇದೆ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ ಮಹಾಮಂತ್ರ ನಾವ್ ಅಂದ್ಕೊಂಡಷ್ಟು ಸುಲಭ ಅಲ್ಲ ಅದು. ನಾವೇನ್ ತಿಳ್ಕೊಂಬಿಟ್ಟಿದೀವಿ, ಎಷ್ಟೋ ಒಂದು ಚೂರು ಜಲಕ್ ತೋರಿಸಿದಾನೆ, ಸಮುದ್ರದಲ್ಲಿ ಒಂದು ಹನಿ ನೀರ್ ಕುಡಿದ್ರೆ ಹೆಂಗಿರುತ್ತೆ, ಸಮುದ್ರದ ನೀರು ಉಪ್ಪಾಗಿದೆ ಅಂತ ಅರ್ಥ ಆಗುತ್ತೆ. ಗೊತ್ತು, ಸಮುದ್ರದ ನೀರು ಉಪ್ಪಾಗಿದೆ, ಇಷ್ಟೇ ನಮಗೆ ಗೊತ್ತಿರೋದು. ಒಂದು ಚೂರು ನಮ್ ಜೀವನದಲ್ಲಿ ತಣ್ಣನೆ ಗಾಳಿ ಬಿಸಿದೆ ಅಂದ್ರೆ ಏನೋ ಒಂದು ಸಂತೋಷ, ಏನೋ ಒಂದು ನೆಮ್ಮದಿ, ಏನೋ ಒಂದು ಸುಖ ಸಿಕ್ಕಿದೆ. ನಾವು ಅಷ್ಟಕ್ಕೇನೆ ಕೃಷ್ಣ ಪ್ರಜ್ಞೆ ತುಂಬಾ ಚೆನ್ನಾಗಿದೆ, ಒಂದಿಷ್ಟು ಜಪ ಮಾಡ್ಕೊಳ್ಳೋಣ ಬಿಡು, ಗುರುಗಳೇನೋ ಹೇಳಿದಾರೆ, ಒಂದ್ ಮಾಲೆ ಮಾಡೋಣ, 2 ಮಾಲೆ ಮಾಡೋಣ. ಇನ್ನು ಕೆಲವರು ಮುಂದುವರೆದು ತುಂಬಾ ಒಳ್ಳೇದಾಗತ್ತಂತ 16 ಮಾಲೆ ಮಾಡ್ತಿದ್ದಾರೆ, ಭಾಗವತ ಓದ್ತಾ ಇದಾರೆ, ಏನೇನೋ ಮಾಡ್ತಾ ಇದೀವಿ ಅಲ್ವಾ. ಸ್ವಲ್ಪ ಸ್ವಲ್ಪನೇ ತೃಪ್ತಿಗೆನ ನಾವು ಸುಮ್ಮನಾಗ್ಬಿಟ್ಟಿದೀವಿ. ಅಲ್ಲ, ಆ ಮಹತ್ವ ಬೇರೆನೆ ಇದೆ. ಆ ಹರೇ ಕೃಷ್ಣ ಮಹಾಮಂತ್ರದ ಮಹತ್ವನೇ ಬೇರೆ ಇದೆ. ಪ್ರಭುಪಾದರು ಅಷ್ಟು ಗಂಟೆಗಳ ಕಾಲ ಮಾಡಿ ಆಕೆಯನ್ನ ಒಲಿಸ್ಕೊಂಡ್ಬಿಟ್ರು. ಅಂದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಹರೇ ಕೃಷ್ಣ ಮಹಾಮಂತ್ರದಿಂದ ಅನ್ನೋದನ್ನ ನಾವು ನೋಡ್ಬಹುದು ಪ್ರಭುಪಾದರ ಒಂದು ವಿಚಾರದಲ್ಲಿ. ನಂತರ ಹಡಗನ್ನ ಹತ್ತಿ ಹೊರಡ್ತಾರೆ. ಹೊರಡಂತ ಸಂದರ್ಭದಲ್ಲಿ ಒಬ್ರೆ, ಅವ್ರ ಜೊತೆಗೆ ಇನ್ನೊಬ್ರು ಇರೋದಿಲ್ಲ, ಬಂದು ಬೀಳ್ಕೊಡೋದಕ್ಕೂ ಸಮೇತ ಒಬ್ಬ ಬರ್ತಾನೆ ಫ್ರೆಂಡು, ಆತ ಒಂದು ವೆಲ್ವಿಷರ್ ಆಗಿರ್ತಾನೆ. ನಂತರ ಸಮುದ್ರಯಾನ ಶುರುವಾಗುತ್ತೆ. ಅಟ್ಲಾಂಟಿಕ್ ಮಹಾಸಾಗರ ಅಂದ್ರೆ ಸಾಮಾನ್ಯ ಅಲ್ಲ, ಅದು ಒಂದು ವಿಚಿತ್ರವಾದ ಒಂದು ವಾತಾವರಣ ಉಂಟಾಗ್ತಿರುತ್ತೆ ಆ ಸಮುದ್ರದಲ್ಲಿ 3 ತಿಂಗಳು ಹೋಗ್ಬೇಕಾರೆ. ಪ್ರಭುಪಾದರು ನೋಡಿದ್ರೆ 70 ವರ್ಷದ ಹುಡುಗ, ಅಲ್ಲ ಸಾರಿ ಮುದುಕರಾಗಿರ್ತಾರೆ. ಅವ್ರಿಗೂ ಕೂಡ ಪರಿಣಾಮ ಬೀರುತ್ತೆ. 2 ಬಾರಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆ ನಂತರ ಪ್ರಭುಪಾದರಿಗೆ ಭಯ ಶುರುವಾಗುತ್ತೆ. ಡಾಕ್ಟರ್ ಇಲ್ಲ, ಮಾತ್ರೆಗಳಿಲ್ಲ, ಇಂಜೆಕ್ಷನ್ ಇಲ್ಲ, ಏನ್ ಮಾಡ್ಬೇಕು ಹಡಗಲ್ಲಿ. ಕೊನೆಗೆ ಕೃಷ್ಣನನ್ನೇ ಪ್ರಾರ್ಥಿಸ್ತಾರೆ. ಕೃಷ್ಣ, ನಾನು ನಿನ್ನ ಕೆಲಸಕ್ಕೆ ಹೊರಟಿದ್ದೀನಿ, ನೀನೇನಾದ್ರೂ ಮಾಡ್ಕೋ, ಸಾಯಿಸಿದ್ರೆ ಸಾಯಿಸು, ಬದುಕಿಸಿದ್ರೆ ಬದುಕ್ಸು, ಸಾಯಿಸಿದ್ರೆ ಸತ್ ಹೋಗ್ತೀನಿ, ಬದುಕಿದ್ರೆ ಹೋಗಿ ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಂತರದಲ್ಲಿ ಭಗವಂತ ಕಾಣಿಸ್ಕೊಳ್ತಾರೆ, ಹುಟ್ಟು ಹಾಕ್ತಾ ಇರ್ತಾರೆ, ಹಡಗಿನ ಹುಟ್ಟನ್ನ ಹಾಕ್ತಿರ್ತಾರೆ ಕೃಷ್ಣ. ಪ್ರಭುಪಾದರು ನೋಡ್ಬಿಡ್ತಾರೆ, ಓ ಕೃಷ್ಣ ಬಂದ್ಬಿಟ್ಯಾ, ಆಯ್ತು ತಂದೆ, ನೀನ್ ಇದೀಯಾ ಅಂತ ನನಗ್ ಗೊತ್ತಾಯ್ತು, ನನಗಿನ್ನ ಭಯ ಇಲ್ಲ, ನಾನು ಬರ್ತೀನಿ ಅಂತ ಹೇಳಿ ನಂತರದಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ನ್ಯೂಯಾರ್ಕ್ ನ ತಲುಪಿದ ನಂತರ ಒಬ್ಬ ಫ್ರೆಂಡ್ ಒಂದ್ ನಂಬರ್ ಕೊಟ್ಟಿರ್ತಾನೆ, ಇಂಥವ್ರನ್ನ ಭೇಟಿ ಮಾಡಿ, ಇಲ್ಲಿ ಒಬ್ರಿದ್ದಾರೆ ಅಂತ, ಭಾರತದ ಮೂಲದವರು. ಅವ್ರನ್ನ ಭೇಟಿಯಾಗಿ ಅವ್ರ ಮನೇಲಿ ಇದ್ಕೊಂಡು, ಆ ಮನೆಯಲ್ಲಿ ಎಂತ ಪರಿಸರ ಅಂದ್ರೆ ಪ್ರತಿದಿನ ಅವ್ರ ಮನೇಲಿ ನಾನ್ ವೆಜ್ ಮಾಡ್ತಾ ಇರ್ತಾರೆ. ಫ್ರಿಡ್ಜ್ ಅಲ್ಲಿ ಒಂದ್ ಕಡೆ ಅದು ಇರುತ್ತೆ, ಒಂದ್ ಕಡೆ ಪ್ರಭುಪಾದರ ಒಂದು ವಸ್ತುಗಳನ್ನು ಕೂಡ ಇಟ್ಕೊಂಡು. ನೋಡಿ, ಕೃಷ್ಣ ಪ್ರಜ್ಞೆ ಅಂತ ಕ್ಷಣಕ್ಕೆ ಎಲ್ಲ ಸುಗಮವಾಗಿ ಸುಲಲಿತವಾಗಿರುತ್ತೆ ಅಂತ ಅನ್ಕೊಳ್ಳೋ ಹಾಗಿಲ್ಲ. ತುಂಬಾ ಕಷ್ಟ ಪಡ್ತಾರೆ ಪ್ರಭುಪಾದರು. ಅವ್ರ ಮನೆಯಲ್ಲಿ ಏನೆಲ್ಲ ನಡೀತಿರೋದು ಅದನ್ನ ಸಹಿಸ್ಕೊಳ್ತಾ ಇರ್ತಾರೆ. ಅದೇ ರೀತಿ ಮುಂದುವರಿತಾರೆ. ಕೊನೆಗೆ ಒಂದು ಬವೇರಿ ಅಂತ ಒಂದು ಇದರಲ್ಲಿ ಸೇರ್ಕೊಂಡು ತುಂಬಾ ಸಾಕಷ್ಟು ಕಷ್ಟಗಳು, ನಷ್ಟಗಳು, ವಿಚಾರಗಳು, ಹೀಗೆ ಭಕ್ತರು ಹಿಂಗೆ ಎಲ್ಲ ಸಿಗ್ತಾ ಇರ್ತಾರೆ. ಅಲ್ಲೂ ಕೂಡ ಹರೇ ಕೃಷ್ಣ ಮಹಾಮಂತ್ರಕ್ಕೆ ತುಂಬಾ ಜನ ತಲೆ ತೂಗ್ತಾ ಇರ್ತಾರೆ. ನೋಡಿ, ಎಷ್ಟೋ ಸರಿ ಅಮೆರಿಕದವ್ರಿಗೆ ಕೃಷ್ಣನೇ ಗೊತ್ತಿಲ್ಲ, ಹೌದಲ್ವಾ, ಅವ್ರಿಗೆ ಗಂಧ ಗಾಳಿನೂ ಇಲ್ಲ, ಕೃಷ್ಣ ಗೊತ್ತಿಲ್ಲ, ಪ್ರಭುಪಾದರು ಗೊತ್ತಿಲ್ಲ. ಆದ್ರೆ ಪ್ರಭುಪಾದರು ನಂಬಿದ್ರು. ಹೆಂಗೆ ನಂಬಿದ್ರು ಅಂದ್ರೆ ಕೀರ್ತನೆ ಮಾಡ್ತಾ ಇದ್ರು, ಹರೇ ಕೃಷ್ಣ ಕೀರ್ತನೆ ಮಾಡ್ತಿದ್ರು. ಆ ಕೀರ್ತನೆ ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಇತ್ತು, ತುಂಬಾ 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 ಇಷ್ಟ ಆಗ್ತಿತ್ತು. ಒಂಥರ ಪ್ರಭು ಕೇಳಿಸ್ತಾ ಇದೆಯಲ್ಲ? ಅವರೇ ಮತ್ತೆ ಕಾಲ್ ಮಾಡಿದ್ರು ಪ್ರಭು. ಹರೇ ಕೃಷ್ಣ. ಓಕೆ, ಈ ರೀತಿ ಆಗುತ್ತೆ. ಈಗ ಮುಂದುವರೆದ ಭಾಗವಾಗಿ ನಾವು ನೋಡೋಣ ಏನಾಯ್ತು ಅಂತ. ಈಗಾಗಲೇ ಒಂದು ಪುಸ್ತಕ ಮುಗ್ದೋಗಿ 2ನೇ ಪುಸ್ತಕದ ಅರ್ಧ ಭಾಗದಲ್ಲಿದ್ದೀವಿ. ಇಷ್ಟು ನಡೆದಿದೆ, ಹಾಗಾಗಿ ಹೊಸಬರಿಗೆ ಅನುಕೂಲ ಆಗ್ಲಿ ಅಂತ ಒಂದು 10 ನಿಮಿಷ ಅದನ್ನ ಹೇಳಿದೀನಿ. ಈಗ ಒಂದು 8ನೇ ಒಂದು ಇದಕ್ಕೆ ಭಾಗಕ್ಕೆ ಬಂದಿದ್ದೀವಿ, ಭಕ್ತಿ ಬೀಜ ಬಿತ್ತೇವು ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ಓದ್ಕೊಂಡು ಹೋಗ್ತೀನಿ, ಯಾಕೆಂದ್ರೆ ಒಂದೊಂದು ವಿಚಾರ ಇಲ್ಲಿ ಅದ್ಭುತವಾಗಿರ್ತವೆ. ನಾವು ಮನನ ಮಾಡ್ಕೊಂಡು ಹೇಳ್ತೀವಿ ಅಂದ್ರೆ ತುಂಬಾ ವಿಚಾರಗಳನ್ನ ಕೈ ಬಿಟ್ಬಿಡ್ತೀವಿ. ಹಾಗಾಗಿ ಓದ್ಕೊಂಡು ಹೋಗ್ತೀನಿ, ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹರೇ ಕೃಷ್ಣ. ನೀವು ಈ ಬೆಳಿಗ್ಗೆ ನಮಗೆ ಹೇಳಿದ್ದರ ಅರ್ಥ, ನಾವು ಸದ್ಗುರುವನ್ನು ದೇವರೆಂದು ಒಪ್ಪಿಕೊಳ್ಳಬೇಕು ಎಂದೇ. ಹೋವರ್ಡ್ ಅಂತ ಹೇಳ್ಬಿಟ್ಟು ಭಕ್ತನಾಗಿರ್ತಾನೆ, ಅವನು ಕೇಳ್ತಾನೆ ಪ್ರಭುಪಾದರನ್ನ, ನೀವು ಈ ಬೆಳಿಗ್ಗೆ ನಮಗೆ ಹೇಳಿದ್ದರ ಅರ್ಥ, ನಾವು ಸದ್ಗುರುವನ್ನು ದೇವರೆಂದು ಒಪ್ಪಿಕೊಳ್ಳಬೇಕೆ ಅಂದ್ರೆ ಪ್ರಶ್ನೆಗಳು ಬರ್ತಾ ಇರ್ತವೆ, ಪ್ರಶ್ನೆಗಳನ್ನು ಹಾಕ್ತಾ ಇರ್ತಾರೆ. ಹಾಗೆಂದರೆ ಆತ ದೇವರ ಪ್ರತಿನಿಧಿಯಾಗಿರುವುದರಿಂದ ದೇವರಿಗಿರುವಷ್ಟೇ ಗೌರವಕ್ಕೆ ಅರ್ಹನಾಗಿದ್ದಾನೆ ಎಂದರ್ಥ. ಪ್ರಭುಪಾದರು ಶಾಂತವಾಗಿ ಉತ್ತರಿಸಿದ್ರು, ಹಾಗಾದರೆ ಆತ ದೇವರಲ್ಲವೇ? ಪ್ರಶ್ನೆ ಬರುತ್ತೆ ಮತ್ತೆ. ಅಲ್ಲ, ಪ್ರಭುಪಾದರು ಹೇಳಿದ್ರು, ದೇವರು ದೇವರೇ, ಸದ್ಗುರುವು ಭಗವಂತನ ಪ್ರತಿನಿಧಿ, ಆದ್ದರಿಂದ ಆತ ದೇವರಷ್ಟೇ ಉತ್ತಮನು.
ಏಕೆಂದರೆ ಆತ ಪ್ರಾಮಾಣಿಕ ಶಿಷ್ಯನಿಗೆ ದೇವರನ್ನು ತೋರಬಲ್ಲನು. ಈಗ ಸ್ಪಷ್ಟವಾಯಿತೆ ಕೇಳ್ತಾರೆ ಪ್ರಭುಪಾದರು ಹಯಗ್ರೀವರ ನಡುವಣ ಸಂಭಾಷಣೆ ಆಗುತ್ತೆ ಈ ರೀತಿ. ಆಗಸ್ಟ್ 1966 ಆ ಇಸ್ವಿನಲ್ಲಿ ನಡೆದಂತಹ ಘಟನೆಗಳಿವು. ಇದು ತಾತ್ಕಾಲಿಕ ದೇವಾಲಯವಾಗಿ ಪರಿವರ್ತನೆಗೊಂಡ ಅಂಗಡಿ ಮಳಿಗೆ ಮತ್ತು ಗುರುವಿನ ನಿವಾಸವಾಗಿ ಹಾಗೂ ಅಧ್ಯಯನ ಸ್ಥಳವಾಗಿ ರೂಪಾಂತರಗೊಂಡ 2 ಕೋಣೆಗಳ ಅಪಾರ್ಟ್ಮೆಂಟ್. ಆದರೂ ಅದು ಪರಿಪೂರ್ಣವಾಗಿತ್ತು. ಇದು ನಗರದ ಕೊಳಗೇರಿಯ ಮಧ್ಯದಲ್ಲಿದ್ದ ಪರಿಪೂರ್ಣ ಆಶ್ರಮ. ಕೆಳಪೂರ್ವ ಬದಿಯ ಹಿಪ್ ಕೆಳ ಜಗತ್ತಿನಲ್ಲಿ ಈ ದೇವಾಲಯ ಶೀಘ್ರವಾಗಿ ಪರಿಚಿತವಾಗತೊಡಗಿತ್ತು. ಅಂಗಳವು ಆಕಾಂಕ್ಷಿಗಳಾದ ಸನ್ಯಾಸಿಗಳಿಗೆ ಅದ್ಭುತವಾದ ಶಾಂತಿಪೂರ್ಣ ತಾಣವಾಗಿತ್ತು. ಇದಕ್ಕೆ ಕಾರಣ ಮುಂದುಗಡೆ ಹಾಗೂ ಹಿಂದುಗಡೆಯ ಕಟ್ಟಡಗಳ ನಡುವೆ ಇಡೀಕಿರದಿದ್ದ ಚಿಕ್ಕ ಉದ್ಯಾನ, ಪಕ್ಷಿಧಾಮ ಮತ್ತು ಮರಗಳು. ಸ್ವಾಮಿಯವರ ಹಿಂದಿನ ಕೋಣೆ ಆ ಆಶ್ರಮದ ಗರ್ಭಗೃಹ. ಪ್ರತಿಯೊಂದು ಕೋಣೆಗೂ ತನ್ನದೇ ಆದ ಪರಿಮಳವಿತ್ತು. ಪ್ರಾಯಶಃ ಪ್ರಭುಪಾದರ ಕಾರ್ಯಚಟುವಟಿಕೆಗಳಿಂದಾಗಿ ಅದು ತನ್ನದೇ ಆದ ನಿರ್ದಿಷ್ಟ ಸ್ವರೂಪವನ್ನ ತಳೆದಿತ್ತು. ಅವ್ರಿರ್ತಕ್ಕಂಥ ಜಾಗವನ್ನ ವರ್ಣಿಸ್ತಾ ಇದ್ದಾರೆ. ದೇವಸ್ಥಾನದ ಕೋಣೆಯೇ ಪ್ರಭುಪಾದರ ಕೀರ್ತನ ಮತ್ತು ಉಪನ್ಯಾಸ ಭವನ. ಉಪನ್ಯಾಸ ಯಾವಾಗಲೂ ಗಂಭೀರವೂ ಔಪಚಾರಿಕವೂ ಆಗಿರುತ್ತಿತ್ತು. ಪ್ರಾರಂಭದಿಂದಲೂ ಅಲ್ಲಿ ವೇದಿಕೆ ಇಲ್ಲದಿದ್ದಾಗಲೂ ಕೆಲವೇ ಅತಿಥಿಗಳತ್ತ ಮುಖ ಮಾಡಿ ಹುಲ್ಲಿನ ಚಾಪೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದಾಗಲೂ ಅವರು ಉಪದೇಶ ನೀಡಲಿಕ್ಕಾಗಿ ಇಲ್ಲಿ ಇದ್ದಾರೆಯೇ ವಿನ ಸಾಂದರ್ಭಿಕ ಕೊಡುಕೊಳೆಯ ಸಂಭಾಷಣೆಯನ್ನು ಬರಮಾಡಿಕೊಳ್ಳಲಿಕ್ಕಲ್ಲ ಎನ್ನುವುದು ಸ್ಪಷ್ಟವಾಗಿತ್ತು. ಅವರು ಮಾತನ್ನು ಮುಗಿಸುವವರೆಗೂ ಪ್ರಶ್ನೆಗಳು ಕಾಯಬೇಕಾಗಿದ್ದವು. ಶ್ರೋತೃವು ನೆಲದ ಮೇಲೆ ಕುಳಿತು 45 ನಿಮಿಷಗಳ ಕಾಲ ಅವರ ಪ್ರವಚನವನ್ನು ಕೇಳಬೇಕಾಗಿತ್ತು. ಅವರು ಅಖಂಡ ವೈದಿಕ ಜ್ಞಾನವನ್ನು ಪ್ರವಚಿಸುತ್ತಿದ್ದರು. ಯಾವಾಗಲೂ ಸಂಸ್ಕೃತದಿಂದ ಉದ್ಧರಿಸುತ್ತಾ, ಹಿಂದಿನ ಸದ್ಗುರುಗಳನ್ನು ಉಲ್ಲೇಖಿಸುತ್ತಾ, ವೇದೋಕ್ತ ಪ್ರಮಾಣದ ಆಧಾರದ ಮೇಲೆ ಮಾತನಾಡುತ್ತಿದ್ದರು. ಕಾರಣ ಮತ್ತು ವಾದಗಳ ಬೆಂಬಲದಿಂದ ಪರಿಪೂರ್ಣ ಜ್ಞಾನವನ್ನು ಹೊರೆಯುತ್ತಿದ್ದರು. ಬೀದಿಯ ಗಲಾಟೆಯೊಂದಿಗೆ ಸೆಣಸುತ್ತಲೇ ಅವರು ನಿಖರ ವಿದ್ವತ್ತಿನಿಂದ ಆಳವಾಗಿ ಬೇರೂರಿದ್ದ ಭಕ್ತಿಯಿಂದ ಉಪನ್ಯಾಸ ಮಾಡ್ತಾ ಇದ್ರು. ಅವರು ಬಹಳ ಹಿಂದೆಯೇ ಎಲ್ಲಾ ಉಲ್ಲೇಖಗಳು ಮತ್ತು ತಮ್ಮ ಪೂರ್ವತಮರ ನಿರ್ಣಯಗಳ ಮೇಲೆ ಪ್ರಭುತ್ವ ಹೊಂದಿದ್ದರು ಮತ್ತು ಎಲ್ಲಾ ಬೌದ್ಧಿಕ ಸವಾಲುಗಳನ್ನು ನಿರೀಕ್ಷಿಸಿದ್ದರು ಎಂದು ತೋರಿತು. ಅಂಗಡಿ ಭವನದಲ್ಲಿ ಅವರು ಕೀರ್ತನೆಗಳನ್ನ ನಡೆಸ್ತಾ ಇದ್ರು. ಉಪನ್ಯಾಸಗಳಂತೆ ಕೀರ್ತನೆಗಳು ಗಂಭೀರವಾಗಿದ್ವು, ಆದರೆ ಅವು ಅಷ್ಟು ಔಪಚಾರಿಕವಾಗಿರ್ಲಿಲ್ಲ. ಕೀರ್ತನೆಯ ಕಾಲಕ್ಕೆ ಪ್ರಭುಪಾದರು ದಾಕ್ಷಿಣ್ಯಪರರಾಗಿದ್ದರು. ಸಂದರ್ಶಕರು ಹಾರ್ಮೋನಿಯಂಗಳನ್ನು, ಬಿದಿರಿನ ಕೊಳಲನ್ನು ಮತ್ತು ಗಿಟಾರುಗಳನ್ನ ತರ್ತಾ ಇದ್ರು. ಅವರು ನಾದ ಮಾಧುರ್ಯವನ್ನು ಅನುಸರಿಸ್ತಿದ್ರು ಅಥವಾ ತಮ್ಮದೇ ಆದ ಸುಧಾರಣೆಗಳನ್ನ ಮಾಡ್ತಾ ಇದ್ರು. ಯಾರೋ ಒಬ್ರು ಹಳೆಯ ತಂತಿ ವಾದ್ಯವನ್ನ, ಕಮಾನನ್ನ ತಂದಿದ್ರು. ಸ್ಫೂರ್ತಿಗೊಂಡ ಅತಿಥಿಯೊಬ್ಬ ಆ ಕಮಾನನ್ನು ಎತ್ತಿಕೊಂಡು ಉದ್ದಕ್ಕೂ ನುಡಿಸಬಹುದಾಗಿತ್ತು. ಕೆಲವು ಹುಡುಗರು ಸರಳ ಪಿಯಾನೋವಿನ ಅಂತರಂಗವನ್ನ ಕಂಡುಕೊಂಡಿದ್ರು. ಅದು ಯಾರದೋ ಕಸದ ತೊಟ್ಟಿಯಲ್ಲಿ ಪಟ್ಟಿಯ ಮೇಲೆ ಕಾಯ್ತಾ ಇತ್ತು. ಅವರು ಅದನ್ನು ದೇವಸ್ಥಾನಕ್ಕೆ ತಂದು ಪ್ರವೇಶ ದ್ವಾರದ ಬಳಿ ಇಟ್ಟಿದ್ರು. ಕೀರ್ತನದ ಸಮಯದಲ್ಲಿ ಹಾಡಲೆಂದು ಬಂದ ಅತಿಥಿಗಳು ತಂತಿಯ ಮೇಲೆ ಕೈಯಾಡಿಸಿ ವಿಚಿತ್ರನಾದವನ್ನ ಸೃಷ್ಟಿಸ್ತಾ ಇದ್ರು. ರಾಬರ್ಟ್ ನೆಲ್ಸನ್ ಕೆಲವು ವಾರಗಳ ಹಿಂದೆ ಒಂದು ದೊಡ್ಡ ಕರತಾಳವನ್ನ ತಂದಿದ್ರು. ಈಗ ಅದನ್ನು ಸ್ವಾಮೀಜಿಯವರ ವೇದಿಕೆಯ ಮೇಲೆ ಬಳಿ ಜೋತಾಡುವಂತೆ ಚಾವಣಿಗೆ ತೂಗು ಹಾಕಲಾಗಿತ್ತು. ಆದರೆ ಅಲ್ಲಿ ಅತಿವರ್ತನೆಗೆ ಮಿತಿ ಇತ್ತು. ಕೆಲವೊಮ್ಮೆ ಹೊಸ ಆಗುಂತಕ ಕರತಾಳಗಳನ್ನೆತ್ತಿಕೊಂಡು 1 2 3 ಎಂಬ ನಿಯಮಿತ ಲಯಕ್ಕೆ ಹೊರತಾಗಿ ನುಡಿಸಿದಾಗ ಅತಿಥಿಗೆ ಅಪಚಾರ ಮಾಡುವ ಅಪಾಯವಿದ್ದರೂ ಅವನನ್ನು ತಿದ್ದುವಂತೆ ಹುಡುಗನೊಬ್ಬನಿಗೆ ಸ್ವಾಮೀಜಿ ಹೇಳ್ತಾ ಇದ್ರು. ಪ್ರಭುಪಾದರು ಕೀರ್ತನವನ್ನ ಮುನ್ನಡೆಸುತ್ತಾ ಒಂದು ಕೈಯಿಂದ ಚಿಕ್ಕ ಬೋಂಗೋವನ್ನು ಬಾರಿಸ್ತಾ ಇದ್ರು. ಈ ಚಿಕ್ಕ ಬೊನಂಗೋ ಡ್ರಮ್ಮಿನಲ್ಲೂ ಅವರು ಬಂಗಾಲಿ ಮೃದಂಗದ ನುಡಿಯನ್ನ ನುಡಿಸ್ತಾ ಇದ್ರು. ಅದು ಎಷ್ಟು ಆಕರ್ಷವಾಗಿತ್ತೆಂದರೆ ಸ್ಥಳೀಯ ಕೊಂಗವಾದಕ ಇದನ್ನು ಕೇಳಲಿಕ್ಕಾಗಿಯೇ ಬರ್ತಾ ಇದ್ದ. ಸ್ವಾಮೀಜಿಯವರು ಉತ್ತಮವಾಗಿ ನುಡಿಸುವ ಕೈ ಪಡೆದಿದ್ದಾರೆ ಎನ್ನುವುದು ಅವನ ಪ್ರಶಂಸೆಯಾಗಿತ್ತು. ಸ್ವಾಮೀಜಿಯವರ ಕೀರ್ತನ ಹೊಸ ಎತ್ತರಕ್ಕೇರಿತ್ತು. ಅವರ ಕೀರ್ತನಕ್ಕೆ ಆ ಹುಡುಗರು ಸ್ಪಂದಿಸುತ್ತಾ ಕಣ್ಣುಗಳನ್ನು ಅಗಲಿಸಿ ತಲೆಯಾಡಿಸುತ್ತಾ ಪರಸ್ಪರರ ನೋಟ ಬೀರ್ತಾ ಇದ್ರು. ತಮ್ಮ ಹಿಂದಿನ ಮಾದಕ ವಸ್ತು ಸೇವನೆಯ ಅನುಭವದೊಂದಿಗೆ ಹೋಲಿಸುತ್ತಾ ಪರಸ್ಪರ ಪ್ರೀತಿಯಿಂದ ಕೂಡಿದ ಸಂಕೇತ ನೀಡ್ತಾ ಇದ್ರು. ಅಪ್ಪ, ನಾನು ನಿಜಕ್ಕೂ ಇಲ್ಲಿ ಎತ್ತರಕ್ಕೆ ಏರುತ್ತಿದ್ದೇನೆ. ಪ್ರಭುಪಾದರು ಆ ಹುಡುಗರ ನವಶೋಧಿತ ಮಾದಕತೆಯನ್ನ ಪ್ರೋತ್ಸಾಹಿಸ್ತಾ ಇದ್ರು. ಅಂದ್ರೆ ಆ ಕೊಳಲನ್ನ ನುಡಿಸ್ತಾ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇದ್ರೆ ಅವರು ಮಾದಕ ವಸ್ತುವನ್ನ ತಿಂದ್ಬಿಟ್ಟು ಒಂಥರಾ ತೂಗ್ತಾ ಇದ್ರು. ಆದ್ರೆ ಈಗ ಇನ್ನೊಂಥರ ಮಾದಕವಾಗಿ ತೂಗ್ತಾ ಇರ್ತಾರೆ. ಪ್ರಭುಪಾದರಿಗೆ ಅದು ಇಷ್ಟ ಆಗುತ್ತೆ, ಅದನ್ನ ಮುಂದುವರಿಸೋದಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾ ಇರ್ತಾರೆ. ಹೀಗೆ ಕೀರ್ತನಾ ಕಲಾ ನಿಪುಣರಾಗಿದ್ದದಲ್ಲದೆ ಅವರ ಪರಿಣಿತ ಗುರುವಾಗಿಯೂ ವರ್ತಿಸ್ತಾ ಇದ್ರು. ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಪವಿತ್ರ ನಾಮದ ಸಂಕೀರ್ತನೆಗೆ ಕಟ್ಟುನಿಟ್ಟಾದ ಯಾವುದೇ ನಿಯಮಗಳಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಯಾವುದೇ ನಿಯಮಗಳು ಕೂಡ ಇಲ್ಲ. ನಿಯಮಗಳನ್ನ ಇಟ್ಟಿದ್ರೆ ಖಂಡಿತ ಈ ಕಾಲದಲ್ಲಿ ನಾವ್ ಯಾರು ಕೃಷ್ಣ ಭಕ್ತರ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ
ವಿಚಾರದಲ್ಲಿ ನಾವು ತುಂಬಾ ಕೆಳಮಟ್ಟದಲ್ಲಿದ್ದೀವಿ. ತುಂಬಾ ಸಮಯ ಇಲ್ಲ ಅಂತ ಹೇಳ್ಬಿಟ್ಟು ಸಮಯದ ಮೇಲೆ ಹಾಕ್ತಾ ಇದೀವಿ ನಮ್ಮ ಎಲ್ಲಾ ದೂಷಣೆಗಳನ್ನ. ಸಮಯ ಇದೆ, ಭಗವಂತ ಕೊಟ್ಟಿದ್ದಾನೆ, ನಾವು ಅದನ್ನ ಇಲ್ಲ 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 ಅಂದು ಇಲ್ದಂಗೆ ಮಾಡ್ಕೊಬಿಟ್ಟಿದೀವಿ. ಸಮಯ ಇದೆ ಅಂತ ಅಂದಾಗ ಖಂಡಿತ ಸಮಯ ಇರುತ್ತೆ, ಇಲ್ಲ ಅಂದಾಗ ಇರೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಪ್ರಭುಪಾದರು ಅದೇ ಕ್ರಮದಲ್ಲಿ ಸಂಕೀರ್ತವನ್ನ ಕೆಳಪೂರ್ವ ಬದಿಗೆ ಕರೆತಂದರು. ಅವರು ಒಮ್ಮೆ ಆ ದೇವಾಲಯವನ್ನು ಆಧ್ಯಾತ್ಮಿಕ ಜೀವನದ ಬಾಲಬೋಧೆಯ ಶಾಲೆ ಎಂದು ಕರೆದಿದ್ದರು. ಇಲ್ಲಿ ಅವರು ಭಗವದ್ಗೀತಾ ಪ್ರವಚನ ನೀಡುತ್ತಾ ಹರೇ ಕೃಷ್ಣ ಮಂತ್ರವನ್ನು ಸಂಕೀರ್ತಿಸುವ ಗುಂಪನ್ನು ಮುನ್ನಡೆಸುತ್ತಾ ಕೃಷ್ಣ ಪ್ರಜ್ಞೆಯ ಆ ಈಗಳನ್ನ ಕಲಿಸಿದರು. ಕೆಲವೊಮ್ಮೆ ಕೊನೆಯ ಕೀರ್ತನೆಯಾದ ಬಳಿಕ ಅವರು ತಮ್ಮ ಜೊತೆ ಸೇರಲು ಬಯಸಿದವರನ್ನು ಮುಂದಿನ ಮಾತುಕತೆಗಾಗಿ ತಮ್ಮ ಅಪಾರ್ಟ್ಮೆಂಟ್ಗೆ ಆಹ್ವಾನಿಸ್ತಾ ಇದ್ರು. ತಮ್ಮ ವಸತಿಯ ಹಿಂದಿನ ಕೊನೆಯಲ್ಲಿ ಪ್ರಭುಪಾದರು ಸಾಮಾನ್ಯವಾಗಿ ಒಂಟಿಯಾಗಿರ್ತಾ ಇದ್ರು. ವಿಶೇಷವಾಗಿ ಮುಂಜಾವಿನ 2, 3, 4 ಗಂಟೆ ಹೊತ್ತಿಗೆ ಪ್ರಾಯಣ ಯಾರೊಬ್ಬರೂ ಎಚ್ಚರಗೊಳ್ಳದಿರುವಾಗ ಆ ಬೆಳಗಿನ ಜಾವದಲ್ಲಿ ಅವರ ಕೋಣೆ ಶಾಂತವಾಗಿರ್ತಾ ಇತ್ತು. ಆಗ ಅವರು ತಮ್ಮ ಕೃಷ್ಣ ಸಂಬಂಧದ ಆಪ್ತತೆಯಲ್ಲಿ ಏಕಾಂಗಿಯಾಗಿ ಕೆಲಸ ಮಾಡ್ತಾ ಇದ್ರು. ಶ್ರೀಮದ್ ಭಾಗವತದ ಅನುವಾದ ಮತ್ತು ಭಾವಾರ್ಥಗಳನ್ನು ಬೆರಳಚ್ಚಿಸುವುದರ ಮೂಲಕ ಕೃಷ್ಣನನ್ನು ಆರಾಧಿಸುತ್ತಾ ಪೆಟ್ಟಿಗೆ ಮಣೆಯ ಹಿಂದೆ ನೆಲದ ಮೇಲೆ ಕುಳಿತಿರ್ತಾ ಇದ್ರು. ಬ್ರಾಹ್ಮಿ ಮುಹೂರ್ತದ ಸಮಯವನ್ನ ಪ್ರಭುಪಾದರು ಯಾವತ್ತೂ ಕೂಡ ಮಲಗಿ ಕಳಿತಾ ಇರಲಿಲ್ಲ. ಆ ಸಮಯವನ್ನ ಭಗವದ್ಗೀತೆ ಭಾಗವತಂನ ಒಂದು ಭಾವಾರ್ಥಗಳನ್ನ ನೋಡ್ರಿ, ನಾವು ಭಾಗವತಂ ಓದ್ಬೇಕಾದ್ರೆ ಭಾವಾರ್ಥ ಬರುತ್ತೆ. ಭಾವಾರ್ಥದಲ್ಲಿ ನಾವು ಶ್ರೀಲ ಪ್ರಭುಪಾದಿಕ್ಕೆ ಜೈ ಅಂತ ಹೇಳಿ ಓದ್ಕೋಬೇಕು. ಯಾಕಪ್ಪ ಅಂದ್ರೆ ಭಾವಾರ್ಥವನ್ನ ಬರ್ದಿರೋರು ಭಗವಂತ ನಮ್ಮ ಶ್ರೀಲ ಪ್ರಭುಪಾದರೆ. ಹಾಗಾಗಿ ಪ್ರಭುಪಾದರು ಯಾವಾಗ್ಲೂ ಭಾವಾರ್ಥವನ್ನ ಸಮಯ ಸಿಕ್ಕಾಗ್ಲೆಲ್ಲ ಭಾವಾರ್ಥವನ್ನ ಬರಿತಾ ಇರ್ತಾರೆ. ಅವ್ರನ್ನ ಪ್ರತಿ ಭಾಗವತಂ ಭಗವದ್ಗೀತೆಯ ಭಾವಾರ್ಥದಲ್ಲಿ ನೆನೆಸ್ಕೋಬೇಕು. ಪ್ರಭುಪಾದಿಕ್ಕೆ ಜೈ ಅಂತ ಹೇಳಿ ಭಾವಾರ್ಥವನ್ನು ಓದ್ಕೋಬೇಕು. ಆಗ ತುಂಬಾ ಅದ್ಭುತವಾಗಿ ನಮ್ಗೆ ಅರ್ಥ ಆಗುತ್ತೆ. ಆದರೆ ಇದೇ ಹಿಂದಿನ ಕೋಣೆಯನ್ನು ಸಂದರ್ಶನಕ್ಕಾಗಿಯೂ ಬಳಸಲಾಗುತ್ತಿತ್ತು. ಸ್ವತಃ ಒಂದು ಕೊಠಡಿಯ ಬಾಗಿಲು ತಟ್ಟುವವರು ಯಾರೇ ಆದರೂ ಒಳಗೆ ಪ್ರವೇಶಿಸಬಹುದಿತ್ತು. ಯಾವುದೇ ಸಮಯದಲ್ಲೂ ಮುಖಕ್ಕೆ ಮುಖ ಮಾಡಿ ಕುಳಿತು ಅವರೊಂದಿಗೆ ಮಾತನಾಡಬಹುದಿತ್ತು. ಪ್ರಭುಪಾದರು ತಮ್ಮ ಬೆರಳಚ್ಚು ಯಂತ್ರದ ಹಿಂದೆ ಕುಳಿತು ಮಾತನಾಡಲು, ಕೇಳಲು, ಪ್ರಶ್ನೆಗಳಿಗೆ ಉತ್ತರಿಸಲು, ಕೆಲವೊಮ್ಮೆ ವಾದ ಅಥವಾ ತಮಾಷೆ ಮಾಡಲು ತಮ್ಮ ಸಮಯವನ್ನು ನೀಡ್ತಾ ಇದ್ರು. ಒಬ್ಬ ಸಂದರ್ಶಕ ಅವರೊಂದಿಗೆ ಒಬ್ಬಂಟಿಯಾಗಿ ಅರ್ಧ ಗಂಟೆ ಕುಳಿತಬಹುದಾಗಿತ್ತು. ಮುಂಚಿತವಾಗಿ ಬೇರೊಬ್ಬ ಬಂದು ಬಾಗಿಲು ತಟ್ಟಿದರೆ ಅವರೊಂದಿಗೆ ಸೇರಿ ಕುಳಿತುಕೊಳ್ಳುವಂತೆ ಸ್ವಾಮೀಜಿ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ರು. ಹೊಸ ಅತಿಥಿಗಳು ಬರ್ತಾ ಇದ್ರು, ಇತರರು ಹೋಗ್ತಾ ಇದ್ರು. ಆದರೆ ಸ್ವಾಮೀಜಿ ಅಲ್ಲೇ ಕುಳಿತು ಮಾತಾಡ್ತಾನೆ ಇದ್ರು. ಬರ್ತಾ ಇರ್ತಿದ್ರಂತೆ, ಹೋಗ್ತಾ ಇದ್ದಿದ್ರಂತೆ. ಅಂದ್ರೆ ಪ್ರಭುಪಾದರು ಎಲ್ಲರಿಗೂ ಅವಕಾಶವನ್ನ ಕೊಡ್ತಾ ಇದ್ದಾಗ ಪ್ರಭುಪಾದರು ಮಾತ್ರ ಕೂತ್ಕೊಂಡೇ ಇರ್ತಿದ್ರಂತೆ. ಜನ ಬಂದು ಹೋಗಿ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಸಂದರ್ಶಕರು ಔಪಚಾರಿಕವಾಗಿರ್ತಾ ಇದ್ರು. ಅವರ ಅತಿಥಿಗಳು ತತ್ವ ಸಿದ್ಧಾಂತದ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಅಂಗಡಿ ಮಳಿಗೆಯಲ್ಲಿ ಉಪನ್ಯಾಸದ ಬಳಿಕ ಹೇಗೋ ಹಾಗೆ ಅವರು ಉತ್ತರಿಸ್ತಾ ಇದ್ರು. ಆದರೆ ಅವರ ಗಂಭೀರ ಅನುಯಾಯಿಗಳಾಗುತ್ತಿದ್ದ ಕೆಲವು ಹುಡುಗರು, ವಿಶೇಷವಾಗಿ ದೇವಸ್ಥಾನದಲ್ಲಿ ಸಂಜೆಯ ಉಪನ್ಯಾಸವಿರದಿದ್ದ ಮಂಗಳವಾರ, ಗುರುವಾರ, ಶನಿವಾರ ಮತ್ತು ಭಾನುವಾರಗಳ ರಾತ್ರಿ ಹೊತ್ತು ಅವರ ಸಮಯವನ್ನ ಸಾಮಾನ್ಯವಾಗಿ ತಮ್ಮದೇ ಸ್ವಾಮ್ಯ ಮಾಡ್ಕೊಳ್ತಾ ಇದ್ರು. ಕೆಲವೊಮ್ಮೆ ಅವರು ತಮ್ಮ ವೈಯಕ್ತಿಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅವರು ಮೊದಲ ಬಾರಿಗೆ ನ್ಯೂಯಾರ್ಕ್ಗೆ ಬಂದಾಗ ಏನನ್ನಿಸಿತು? ಭಾರತದ ವಿಚಾರ ಏನು? ಅಲ್ಲಿ ಅವರಿಗೆ ಅನುಯಾಯಿಗಳಿದ್ರೆ ಅವರ ಕುಟುಂಬದವರ ಕೃಷ್ಣನ ಭಕ್ತರಾಗಿದ್ದಾರೆಯೇ? ಅವರು ಸದ್ಗುರುವಿನ ಆಸೆ ಏನು? ಆಗ ಪ್ರಭುಪಾದರು ವಿಭಿನ್ನ ರೀತಿಯಲ್ಲಿ ಶಾಂತವಾಗಿ, ಹೆಚ್ಚು ಆಪ್ತವಾಗಿ ಹಾಗೂ ತಮಾಷೆಯಾಗಿ ಮಾತಾಡ್ತಾ ಇದ್ರು. ಪ್ರಭುಪಾದರನ್ನೇ ಪ್ರಶ್ನೆ ಮಾಡ್ತಾ ಇದ್ರಂತೆ, ನಿಮ್ಮ ಭಾರತದ ದೇಶದ ಒಂದು ಸಮಾಚಾರ ಏನು? ನಿಮ್ಗೆ ಅನುಯಾಯಿಗಳಿದ್ರ? ಮತ್ತೆ ನಿಮ್ಮ ಸಂಬಂಧಿಕರೆಲ್ಲ ಭಕ್ತರಾಗಿದ್ದಾರ? ಸದ್ಗುರುವಿನ ಆಸೆ ಏನು? ಈ ರೀತಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಂತೆ ಪ್ರಭುಪಾದರಿಗೆ. ಪ್ರಭುಪಾದರು ಕೂಡ ಅಷ್ಟೇ ತಮಾಷೆಯಾಗಿ ಆಪ್ತವಾಗಿ ಉತ್ತರವನ್ನ ಕೊಡ್ತಾ ಇದ್ರು. ಒಂದು ಬೆಳಗ್ಗೆ ನ್ಯೂಯಾರ್ಕ್ ನಲ್ಲಿ ಹಿಮಪಾತವಾಗಿದ್ದನ್ನು ಮೊದಲ ಬಾರಿಗೆ ಕಂಡಾಗ ಯಾರೋ ಕಟ್ಟಡಗಳಿಗೆಲ್ಲ ಸುಣ್ಣ ಬಳಿದಿದ್ದಾರೆ ಎಂದು ಭಾವಿಸಿದೆ ಎಂದು ಅವರು ಬಣ್ಣಿಸಿದರು. ಬಟ್ಲರ್ನ ಅನೇಕ ಚರ್ಚೆಗಳಲ್ಲಿ ತಾವು ಮಾತನಾಡಿದ ಸಂಗತಿಯನ್ನು ಅವರು ವಿವರಿಸಿದರು. ಆ ಚರ್ಚೆಗಳು ಎಂಥವು ಎಂದು ಆ ಹುಡುಗರು ಕೇಳಿದಾಗ ಅವರು ಮುಗುಳ್ನಕ್ಕು ಉತ್ತರಿಸಿದರು, ನನಗೆ ಗೊತ್ತಿಲ್ಲ. ಸ್ವಾಮೀಜಿಯೊಂದಿಗೆ ಹುಡುಗರು ನಕ್ಕರು. ಭಾರತದ ಬ್ರಿಟಿಷ್ ಶಾಸನದ ಬಗ್ಗೆ ಹಾಗೂ ಭಾರತದ ರಾಜಕಾರಣದ ಬಗ್ಗೆ ಅವರು ಮುಕ್ತವಾಗಿ ನೆನಪಿಸ್ಕೊಳ್ತಾ ಇದ್ರು. ಭಾರತದ ವಿಮೋಚನೆಯಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಗಾಂಧಿಗಿಂತ ಹೆಚ್ಚಿನದು. ಸುಭಾಷ್ ಚಂದ್ರ ಬೋಸರು ಭಾರತದಿಂದ ಹೊರಟು ಹೋಗಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಆರಂಭಿಸಿದರು. ಭಾರತೀಯ ರಾಷ್ಟ್ರೀಯ ದಳವನ್ನು. ಬ್ರಿಟಿಷ್ ಭಾರತದ ಪರವಾಗಿ ಹೋರಾಡಿ ಜರ್ಮನ್ನರಿಗೆ ಶರಣಾದ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ಹೋರಾಡಲು ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಮರಳುವರೆಂದು ಹಿಟ್ಲರನೊಂದಿಗೆ ಅವರು ಒಪ್ಪಂದಕ್ಕೆ ಬಂದರು. ಗಾಂಧಿಯ ಅಹಿಂಸಾ ವ್ರತಕ್ಕಿಂತ ಹೆಚ್ಚಾಗಿ ಬೋಸರ ಈ ಬಲದ ಪ್ರದರ್ಶನವೇ ಭಾರತವನ್ನು ಸ್ವಾತಂತ್ರ್ಯದತ್ತ ಮುನ್ನಡೆಸಿತು ಎಂದು ಅವರು ಹೇಳಿದರು. ಗಾಂಧೀಜಿಯವರಿಗಿಂತ ಬೋಸರ ಒಂದು ವ್ಯಕ್ತಿತ್ವ ತುಂಬಾ ಇಷ್ಟ ಆಗ್ತಿತ್ತಂತೆ ಪ್ರಭುಪಾದರಿಗೆ. ಯಾಕಂದ್ರೆ ಗಾಂಧೀಜಿಯವರು ಅಹಿಂಸಾ ಇದನ್ನ ಮಾಡ್ತಾ ಇದ್ರು. ಆದ್ರೆ ಬೋಸರವರು ಬೇರೆ ಬೇರೆ ಒಂದು ದೇಶಗಳ ಒಟ್ಟಿಗೆ, ಒಂದು ಬ್ರಿಟಿಷರೊಟ್ಟಿಗೆ ಒಂದು ಇದನ್ನು ಕೂಡ ಮಾಡ್ಕೊಳ್ತಾ, ಅದು ತುಂಬಾ ಇಷ್ಟ ಆಗ್ತಾ ಇತ್ತಂತೆ.
ಈ ಶತಮಾನದ ಆರಂಭದ ತಿರುವಿನಲ್ಲಿಯ ತಮ್ಮ ಬಾಲ್ಯದ ಬಗ್ಗೆ ಅವರು ಮಾತನಾಡಿದರು. ಆಗ ಬೀದಿಗಳಲ್ಲಿ ಗ್ಯಾಸ್ ದೀಪಗಳಿದ್ದವು. ಕಲ್ಕತ್ತೆಯ ಧೂಳಿನ ಬೀದಿಗಳಲ್ಲಿ ಎತ್ತಿನ ಬಂಡಿಗಳು ಹಾಗೂ ಕುದುರೆ ಗಾಡಿಗಳು ಮಾತ್ರ ವಾಹನಗಳಾಗಿದ್ದವು. ಈ ಮಾತುಗಳು ಆ ಹುಡುಗನಿಗೆ ಭಗವದ್ಗೀತೆಯ ದಿವ್ಯ ವೇದಾಂತಕ್ಕಿಂತ ಹೆಚ್ಚು ಆಕರ್ಷಕವಾಗಿದ್ದವು. ಕಲ್ಕತ್ತಾದ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಅವರು ಹುಟ್ಟಿ ಬೆಳೆದಂತಹ ಊರಿನ ವಿಶೇಷತೆಯನ್ನ ಹೇಳ್ತಾ ಇದ್ದಾರೆ. ಅವು ಹುಡುಗರನ್ನ ಸ್ವಾಮೀಜಿಯತ್ತ ವಿಶೇಷವಾಗಿ ಆಕರ್ಷಿಸಿದವು. ಅವರು ತಮ್ಮ ತಂದೆ ಗೌರಮೋಹನ ಡೇ ಬಗ್ಗೆ ಹೇಳಿದರು. ಶುದ್ಧ ವೈಷ್ಣವರಾದ ಅವರು ಬಟ್ಟೆ ವ್ಯಾಪಾರಿಯಾಗಿದ್ರು. ಅವರ ಕುಟುಂಬವು ಕಲ್ಕತ್ತೆಯ ಶ್ರೀಮಂತ ಮಲ್ಲಿಕ್ರ ಜೊತೆ ಆಪ್ತ ಸಂಬಂಧವನ್ನ ಹೊಂದಿತ್ತು. ಮಲ್ಲಿಕರ ಕೃಷ್ಣನ ವಿಗ್ರಹವನ್ನ ಇಟ್ಕೊಂಡಿದ್ರು. ಪ್ರಭುಪಾದರ ತಂದೆ ಮಗನಿಗೆ ಆರಾಧನಾ ಕ್ರೀಡೆಗಾಗಿ ಕೃಷ್ಣ ವಿಗ್ರಹವನ್ನ ನೀಡಿದ್ರು. ಅವರು ಮಲ್ಲಿಕ್ರ ದೇವಾಲಯದಲ್ಲಿ ನಡೆಯುತ್ತಿದ್ದ ಗೋವಿಂದ ವಿಗ್ರಹದ ಆರಾಧನೆಯನ್ನು ಅನುಕರಿಸ್ತಾ ಇದ್ರು. ಹುಡುಗನಿಗಾಗಿ ಅವರು ಪ್ರತಿ ವರ್ಷವೂ ರಥಯಾತ್ರಾ ಉತ್ಸವವನ್ನು ಆಚರಿಸ್ತಾ ಇದ್ರು. ಜಗನ್ನಾಥಪುರಿಯ ಬೃಹತ್ ಉತ್ಸವವನ್ನು ಅವರು ಸಣ್ಣ ಪ್ರಮಾಣದಲ್ಲಿ ಅನುಕರಿಸ್ತಾ ಇದ್ರು. ಆಗ ಅವರ ತಂದೆಯ ಸ್ನೇಹಿತರು ತಮಾಷೆ ಮಾಡ್ತಾ ಇದ್ರು. ಓ, ನೀವು ನಮ್ಮನ್ನು ಕರೆಯುವುದಿಲ್ವೇ, ಏನಿದು? ಅವರ ತಂದೆ ಉತ್ತರಿಸ್ತಾ ಇದ್ರು, ಇದೊಂದು ಮಕ್ಕಳಾಟ ಅಷ್ಟೇ. ಆದರೆ ನೆರೆಹೊರೆಯವರು, ಓ, ಮಕ್ಕಳಾಟವೇ ಇದು ಮಕ್ಕಳಾಟವೆಂದು ಹೇಳಿ ನೀವು ನಮ್ಮನ್ನು ಬಾರದಂತೆ ಮಾಡುತ್ತಿದ್ದಾರಾ? ಅಂದ್ರೆ ಪ್ರಭುಪಾದರು ಬಾಲ್ಯವನ್ನ ನೆನೆಸ್ಕೊಳ್ತಾ ಇದ್ದಾರೆ. ಪ್ರಭುಪಾದರು ಪುರಿ ಜಗನ್ನಾಥನವರ ಅರ್ಥವನ್ನ ಮಾಡಿದ್ರೆ ನೋಡೋದಕ್ಕೆ ಸಣ್ಣದಾಗೆ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇತ್ತಂತೆ. ಆದ್ರೆ ಅಕ್ಕಪಕ್ಕದವ್ರಿಗೆ ಅದ್ದೂರಿಯಾಗಿ ಕಾಣ್ತಾ ಇತ್ತಂತೆ. ಅವರು ಯಾಕೆ ನೀವು ನಮ್ಮನ್ನು ಕರೆಯೋದೇ ಇಲ್ಲ ಈ ಕಾರ್ಯಕ್ರಮಕ್ಕೆ ಅಂತ ಪ್ರತಿ ವರ್ಷ ಕೇಳ್ತಾ ಇದ್ರಂತೆ. ಅಯ್ಯೋ, ಮಕ್ಳೇನ ಆಟ ಆಡ್ಕೊಳ್ತವೆ, ಅದಕ್ಕೆ ಇನ್ನೇನ್ ಕರೆಯೋದಂತ ಸುಮ್ನಾದಂದ್ರು. ಓ, ಇದು ಮಕ್ಕಳಾಟನ, ಇಷ್ಟ್ ಚೆನ್ನಾಗ್ ಮಾಡ್ತಾ ಇದೀರಾ ರಥೋತ್ಸವವನ್ನ ಅಂತ ಕೇಳ್ತಾ ಇದ್ರಂತ. ಅಷ್ಟು ಅದ್ಧೂರಿಯಾಗಿ ಇರ್ತಾ ಇತ್ತಂತೆ. ಅದು ನೆನೆಸ್ಕೊಳ್ತಾ ಇದಾರೆ ಪ್ರಭುಪಾದರು ಅಲ್ಲಿ ವಿದೇಶದಲ್ಲಿ ಒಂದು ಇವ್ರ ಜೊತೆ ನೆನೆಸ್ಕೊಳ್ತಾ ಇದ್ದಾರೆ, ಶಿಷ್ಯರ ಜೊತೆ. ಪ್ರಭುಪಾದರು ತಮ್ಮ ತಂದೆಯನ್ನು ತುಂಬಾ ನೆನಪಿಸ್ಕೊಳ್ತಾ ಇದ್ರು. ತನ್ನ ಮಗ ಪ್ರಾಪಂಚಿಕ ಮನುಷ್ಯನಾಗಲೇಬಾರದೆಂದು ಅವರು ಬಯಸಿದ್ದರು. ಅವರು ಮಗನಿಗೆ ಮೃದಂಗ ನುಡಿಸುವುದನ್ನು ಕಲಿಸಿಕೊಟ್ಟಿದ್ದರು ಹಾಗೂ ಸಾಧುಗಳನ್ನು ಸಂದರ್ಶಿಸುವಂತೆ ಕೋರಿದ್ದರು. ಆದರೆ ತನ್ನ ಹುಡುಗ ಒಂದು ದಿನ ರಾಧಾರಾಣಿಯ ಭಕ್ತನಾಗಿ ಬೆಳೆಯುವನೆಂದು ಆಶಿಸಿದ್ದರು. ನೋಡಿ, ಈ ಒಂದು ಇದನ್ನ ನೋಡಿದಾಗ ನಮಗನ್ಸುತ್ತೆ, ನಾನು ಸಾಕಷ್ಟು ಬಾರಿ ಈ ಮಕ್ಕಳುಗಳಿದ್ದಾಗ ಅವ್ರ ತಂದೆ ತಾಯಿನ ಕರೆದು ಹೇಳ್ತಾ ಇರ್ತೀನಿ, ಮಕ್ಕಳಿಗೆ ಸ್ವಲ್ಪ ಭಗವದ್ಗೀತೆ ಜ್ಞಾನವನ್ನ ಕೊಡ್ರಿ ಅಂತ. ಅಯ್ಯೋ, ಹೋಗ್ರಿ, ಟೈಮೇ ಇಲ್ಲ, ಓದ್ಕೊಳಕ್ಕೆ ಹೋಮ್ವರ್ಕ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ. ನಿನ್ನೆ ನಾವು ಇದಕ್ ಹೋಗಿದ್ವಿ, ಏಕಾದಶಿ, ವೈಕುಂಠ ಏಕಾದಶಿಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲಿ ಇಡೀ ಶಿರಾದ ಜನನೇ ಅಲ್ಲಿಗೆ ಬರುತ್ತೆ, ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ಅಲ್ಲಿಗೆ ಬರುತ್ತೆ. ನಾವಲ್ಲಿ ಭಗವದ್ಗೀತೆ ಮಾಲೆ ಎಲ್ಲ ಇಟ್ಕೊಂಡು ಸೇಲ್ ಮಾಡ್ತಾ ಇದ್ವಿ. ಅಂತ ಸಂದರ್ಭದಲ್ಲಿ ಸುಮಾರು ಜನ ಬರ್ತಾ ಇದ್ರು, ಹೋಗ್ತಾ ಇದ್ರು. ನಾವು ಅವ್ರನ್ನೆಲ್ಲ ಕರೆದು ಭಗವದ್ಗೀತೆ ತಗೊಂಡೋಗಿ, ಇವತ್ತು ವೈಕುಂಠ ಏಕಾದಶಿ, ಭಗವಂತನ್ ಕರ್ಕೊಂಡೋಗಿ ನಿಮ್ ಮನೆಗೆ ಅಂತ ಎಲ್ಲ ಒಂದು 10-20 ಜನ ಭಕ್ತರು ಕೂತ್ಕೊಂಡ್ಬಿಟ್ಟು ಅವ್ರನ್ನ ಕರೆದು ಹೇಳ್ತಾ ಇದ್ವಿ. ಅಂತ ಸಂದರ್ಭದಲ್ಲಿ ಆಕರ್ಷಣೆ ಮಾಡ್ಬೇಕಲ್ಲ, ಕರೆದ್ಬಿಟ್ಟು ಮಕ್ಳನ್ನ ಕರೆದ್ಬಿಟ್ಟು, ಮಕ್ಕಳ ಬನ್ನಿ ಇಲ್ಲಿ ಅಂತ ಹೇಳ್ರಿ, ಅವ್ರ ಅಮ್ಮರು ಬರೋರು. ಆಗ ಹೇಳ್ತಾ ಇದ್ವಿ, ಮಕ್ಕಳಿಗೆ ಸ್ವಲ್ಪ ಭಗವದ್ಗೀತೆಯ ಜ್ಞಾನವನ್ನ ಕೊಡಿ, ಜಪ ಮಾಡಿಸಿ ಅಂತೆಲ್ಲ ಹೇಳ್ತಾ ಇದ್ವಿ. ಅವರು ಸುಮಾರು ಜನ ಹೇಳೋರು, ಅಯ್ಯೋ ಹೋಗ್ರಿ, ಹೋಮ್ವರ್ಕ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ, ಓದ್ಕೊಳಕ್ಕೆ ಟೈಮ್ ಇಲ್ಲ, ಜಪ ಇನ್ನೆಲ್ ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಜಪ ಗೊತ್ತಿಲ್ಲ, ಭಗವದ್ಗೀತೆ ಗೊತ್ತಿಲ್ದ್ಮೇಲೆ ಇನ್ನೇನ್ ಹೇಳ್ತಾರೆ? ಪ್ರಾಶಸ್ತ್ಯ ಕೊಡೋದೇನಕ್ಕೆ? ಮಕ್ಕಳ ಭೌತಿಕ ಜ್ಞಾನಕ್ಕೆ ಕೊಡ್ತಾರೆ. ಇಲ್ಲಿ ಪ್ರಭುಪಾದರ ತಂದೆ ಆಧ್ಯಾತ್ಮಿಕ ಜ್ಞಾನಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ರು. ನನ್ನ ಮಗ ರಾಧಾಕೃಷ್ಣರ ಭಕ್ತನಾಗ್ಬೇಕು ಅಂತ ಹೇಳಿ. ನೋಡಿ, ತಂದೆ ತಾಯಿಗಳ ಆಶಯ ಯಾವ ರೀತಿ ಇರುತ್ತೆ, ಯಾವ ರೀತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಹೆಂಗೆ ಬೆಳೆಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? ಹಾಗಾಗಿ ನಾವು ಕೂಡ ನಮ್ಮ ಮಕ್ಕಳಿಗೋ ಅಥವಾ ಮೊಮ್ಮಕ್ಕಳಿಗೋ ಇದೇ ರೀತಿಯಾದ ದಾರಿಯನ್ನ ನಾವು ಕೂಡ ತೋರಿಸ್ಬೇಕು. ಯಾಕಂದ್ರೆ ಪ್ರಭುಪಾದರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅವರ ತಂದೆ ತಾಯಿ ಏನ್ ಹೇಳಿದ್ರು ನೆನೆಸ್ಕೊಳ್ತಾ ಇದ್ದಾರೆ. ರಾಧಾರಾಣಿಯ ಭಕ್ತನಾಗ್ಬೇಕು ಅಂತ ನನ್ನ ತಂದೆ ತಾಯಿ ಆಶಯ ಪಟ್ಟಿದ್ರು. ಅದೇ ರೀತಿ ಇವತ್ತು ನನಗೆ ಲಭಿಸಿದೆ. ಅದನ್ನ ಆಶಯ ಪಟ್ರು. ಅದೇ ರೀತಿ ರಾಧಾಕೃಷ್ಣನಿಗೆ ಸಂಬಂಧ ಇರ್ತಕ್ಕಂಥ ಮಲ್ಲಿಕ್ರವರ ಪರಿಚಯ ಆಯ್ತು. ರಾಧಾಕೃಷ್ಣನ ವಿಗ್ರಹವನ್ನ ತಂದ್ಕೊಟ್ರು. ಯಾವಾಗ್ಲೂ ತಂದೆ ಪೂಜೆ ಮಾಡ್ತಿರೋದನ್ನ ಮಗ ನೋಡ್ತಾ ಇದ್ರು. ಹಾಗೆ ಮಗನಿಗೂ ಕೂಡ ರಾಧಾಕೃಷ್ಣನ ವಿಗ್ರಹವನ್ನ ತಂದ್ಕೊಟ್ಟಿದ್ರು. ಅವರು ಕೂಡ ಪೂಜೆ ಮಾಡ್ತಿದ್ರು. ಮತ್ತೆ ಅನೇಕ ಸನ್ಯಾಸಿಗಳನ್ನ ಕರೆದು ರಾಧಾರಾಣಿಯ ಒಂದು ಭಕ್ತನಾಗ್ಲಿ ಅಂತ ಅವರಿಂದ ಆಶೀರ್ವಾದ ತಗೊಳ್ತಿದ್ರು. ಅಂದ್ರೆ ನೋಡ್ಬೇಕಿತ್ತು ಅವರ ಒಂದು ಯಾವ ರೀತಿ ಇತ್ತು ಜೀವನ ಕ್ರಮ. ಅದೇ ರೀತಿನೇ ಮಕ್ಕಳು ಕೂಡ ಅನುಸರಿಸ್ಕೊಂಡು ಹೋಗ್ತಾರೆ ಅನ್ನೋದನ್ನ ನಾವು ನೋಡಬಹುದು. ನಿನ್ನೆ ಇನ್ನೂ ಒಂದು ಘಟನೆ ಆಯ್ತು. ಒಂದು ಇದಿತ್ತಲ್ವಾ, ಏಕಾದಶಿ ಇತ್ತು. ಏಕಾದಶಿ ಬಂದಾಗ್ಲೆಲ್ಲ ನನಗೆ ಅನ್ಸೋದು, ಅನೇಕ ಜನಕ್ಕೆ ಮಹಾಮಂತ್ರವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಗುರುಗಳು ಹೇಳ್ಕೊಟ್ಟಿದ್ದಾರೆ. ಮಾತಾಜಿ, ನೀವು ಮಾಲೆ ಮಾಡೋದು ದೊಡ್ಡದಲ್ಲ, ಇತರರಿಗೆ ಮಾಲೆಯನ್ನ ಕೊಡಿ, ಹೇಳ್ಕೊಡಿ, ಹರೇ ಕೃಷ್ಣ ಮಹಾಮಂತ್ರನ ಹೇಳ್ಸಿ, ಅದರಲ್ಲೂ ಏಕಾದಶಿ ದಿನ ಹೇಳ್ಸಿ, ತುಂಬಾ ಒಳ್ಳೇದಾಗುತ್ತೆ. ಏಕಾದಶಿ ದಿನ ಯಾರು ಹರೇ ಕೃಷ್ಣ ಮಹಾಮಂತ್ರವನ್ನ ಒಂದು ಮಾಲೆಯನ್ನ ಮಾಡ್ತಾರೋ
ಅವ್ರನ್ನ ಕೃಷ್ಣ ಕೈ ಬಿಡೋದಿಲ್ಲ, ಅವ್ರನ್ನ ಹಿಡಿತಾನೆ, ಯಾವುದೋ ಒಂದು ರೂಪದಲ್ಲಿ ಯಾವಾಗ್ಲಾದ್ರೂ ಸರಿ ಹಿಡಿತಾನೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಅದನ್ನ ಪಾಲಿಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ಆ ಏಕಾದಶಿ ದಿನ ಸ್ವಲ್ಪ ಜನಕ್ಕೆ ಕೊಡ್ಬೇಕು ಅಂತ ಹೇಳಿ. ಆವಾಗ ನನಗೆ ಆರಿಸ್ಕೊಂಡಿದ್ದು ಸ್ಕೂಲುಗಳನ್ನು, ಯಾಕಂದ್ರೆ ಸ್ಕೂಲುಗಳಲ್ಲಿ ನೂರಾರು ಮಕ್ಕಳು ಸಿಗ್ತಾರೆ. ಸಾಕಷ್ಟು ಬಾರಿ ನಾನು ಸ್ಕೂಲುಗಳಲ್ಲೇನೆ ನೂರಾರು ಮಕ್ಕಳಿಗೆ ಹೋಗಿ ಆ ಒಂದು ಏಕಾದಶಿ ದಿನ ಹೇಳ್ಕೊಟ್ ಬಂದಿದ್ದೀನಿ. ಅದೇ ರೀತಿ ನೆನ್ನೆ ನನಗನ್ನಿಸ್ತು ಇನ್ನು ಕೆಲವು ಸ್ಕೂಲುಗಳು ಉಳ್ಕೊಂಡಿದ್ದು. ಕಾಲ್ ಮಾಡ್ದೆ, ಸರ್ ಬರ್ತಿದ್ದೀನಿ ಅಂತ ಹೇಳಿ. ಅವರು ಮತಾಜಿ ಈಗ ಸ್ವಲ್ಪ ಆಟಗಳು ಅದು ಇದು ಏನೋ ಸ್ವಲ್ಪ ಜನವರಿ ತಿಂಗಳಲ್ವಾ, ಏನೇನೋ ಬ್ಯುಸಿ ಆಗ್ಬಿಟ್ಟಿದೀವಿ ಮತಾಜಿ, ಇವತ್ತು ಆಗೋದಿಲ್ಲ ಅಂದ್ಬಿಟ್ರು. ಬೇಜಾರಾಯ್ತು. ಅಯ್ಯೋ ಕೃಷ್ಣ, ಇವತ್ತಂಗಾದ್ರೆ ಆಗೋಲ್ವಾ ನನಗೆ ಮಾಲೆಗಳನ್ನ ಹೇಳ್ಕೊಡೋದಕ್ಕೆ? ಸರಿ ನಿನ್ನಿಷ್ಟ, ನಾನೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಫೋನ್ ಮಾಡಿದಾಗ ಅವರು ನನಗೆ ಸ್ಪಂದಿಸ್ಲಿಲ್ಲ. ಸರಿ ಏನು ಆಗೋಯ್ತು ಬಿಡು ಇವತ್ತು ಅಂತ ಹೇಳ್ಬಿಟ್ಟು ಹೋದ್ವಿ, ಅಲ್ಲಿ ಹೇಳ್ಕೊಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಒಂದು 8 ಮಕ್ಳು ಬಂದ್ವು. ನವೋದಯಕ್ಕೆ ಶಾಲೆಗೆ ಹೋಗ್ತಾ ಇದ್ದಾವ, ಒಂದು ಹಳ್ಳಿಯಿಂದ ಬರ್ತಾ ಇದಾವ ಮಕ್ಳು. ಚುರುಕಾಗಿದ್ವು, ತುಂಬಾ ಆಕ್ಟಿವ್ ಆಗಿದ್ವು. ನೋಡ್ರಿ, ಹಳ್ಳಿ ಮಕ್ಳು ಆಕ್ಟಿವ್ನೆಸ್ ಬೇರೆ, ಟೌನ್ ಮಕ್ಳು ಆಕ್ಟಿವ್ನೆಸ್ ಬೇರೆ. ತುಂಬಾ ಹ್ಯಾಪಿ ಆಗಿದ್ದು, ಖುಷಿಯಾಗಿದ್ವು. ಅವು ಸೀದಾ ಬಂದ್ವು ಮಕ್ಳು. ಅವ್ರ ತಂದೆ ತಾಯಿ ಯಾರು ಇರ್ಲಿಲ್ಲ, ಬರೀ ಮಕ್ಳೇ ಇದ್ದಿದ್ದು. ಆ 8 ಮಕ್ಳು ಬಂದು ನಿಂತ್ಕೊಂಡು ಮಾಲೆ ನೋಡ್ತಾ ಇದ್ವು, ಅದ್ ನಿಡ್ಕೊಂಡು. ಇದೇನಿದು ಅಂದ್ರು. ಇದು ಜಪ ಮಾಡೋದು ಅಂತ ಹೇಳಿದೆ. ಓ ಜಪನ, ಏನಂತ ಮಾಡ್ಬೇಕು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿದೆ. ಅದ್ರಲ್ಲಿ ಒಂದು ಮಗು, ಓ ನಮ್ ಟೀಚರ್ ಇದನ್ನ ಹೇಳ್ಕೊಟ್ಟಿದ್ದಾರೆ. ಹೌದಾ, ಯಾರಪ್ಪ ನಿಮ್ ಟೀಚರು ಅಂದೆ. ಚಿಕ್ಕನಳ್ಳಿ ಟೀಚರು ವಿದ್ಯಾಲತಾ ಮಾತಾಜಿ ಅಂತ ಹೇಳ್ಬಿಟ್ಟು. ಓ ವಿದ್ಯಾಲತಾ ಮಾತಾ ನಮ್ಮ ಗ್ರೂಪ್ ಅಲ್ಲೇ ಇದ್ದಾರೆ. ನೋಡಿ, ಟೀಚರ್ಸ್ ಭಕ್ತರಾದ್ರೆ ಹೆಂಗೆ ಮಕ್ಳಿಗೆ ಹರೇ ಕೃಷ್ಣ ಮಹಾಮಂತ್ರ ಹೋಗುತ್ತೆ ಅಂತ ಹೇಳಿ. ಹಾಗಾಗಿ ನಾವು ಸಾಕಷ್ಟು ಟೀಚರ್ಸ್ ಗಳಿಗೆ ಈ ಭಗವದ್ಗೀತೆನ ಕೊಡ್ತಾ ಹೋಗೋಣ. ಆಗ ಆ ಮಗು ಹೇಳ್ತು, ನಮಗ್ ದಿನ ಹೇಳಿಸ್ತಾರೆ ಮಾತಾಜಿ ಅವರು. ಸರಿ, ನೀನು ಇವಾಗ ಮಾಲೆ ಕೊಡ್ತೀನಿ, ಮಾಡ್ತೀರಾ ಅಂದೆ. ಎಷ್ಟು ರೂಪಾಯಿ ಇದು ಅಂದ್ರು. ಇದು 30 ರೂಪಾಯಿ, 2 ತಗೊಂಡ್ರೆ 50 ರೂಪಾಯಿ ಮಾಲೆ ಬ್ಯಾಗ್ ಅಂದೆ. ಸರಿ, ನಮ್ಮ ಹತ್ರ ದುಡ್ಡು ಇಲ್ವಲ್ಲ, ಏನ್ ಮಾಡೋದು? ಒಬ್ಬಳಿಗೆ ಮಾತ್ರ 20 ರೂಪಾಯಿ ಇದೆ, ಇನ್ಯಾರ ಹತ್ರ ದುಡ್ಡಿಲ್ಲ. ಸರಿ, ನನ್ಗೆ ಆ ಮಕ್ಳಲ್ಲಿ ಕಣ್ಣಲ್ಲಿ ಕಾಣಿಸ್ತು ಜಪ ಮಾಡ್ಬೇಕು ಆಸೆ. ಸರಿ, ನೀವ್ ಮಾಡ್ತೀರಾ ಅಂದೆ ಜಪನ. ಮಾಡ್ತೀವಿ ಅಂದ್ರು. ಈಗ್ಲೇ ಮಾಡ್ಬೇಕು ಅಂದೆ. ಓ ಮಾಡ್ತೀವಿ ಅಂದ್ರು. ತಗೊಳ್ಳಿ ಅಂತ ಎಲ್ರಿಗೂ ಒಂದ್ ಮಾಲೆ ಕೊಟ್ಬಿಟ್ಟು ಜಪ ಮಾಡಿಸ್ದೆ. ಸುಮಾರು 10 ನಿಮಿಷ ಆಯ್ತು. ಜೋರಾಗಿ ಹೇಳಿದ್ರು ರಸ್ತೆನಲ್ಲಿ ನಿಂತ್ಕೊಂಡು. ಜೋರಾಗಂದ್ರೆ ಅಲ್ಲಿ ಹೋಗೋರು ಬರೋರೆಲ್ಲ ನಮ್ಮನ್ನೇ ನೋಡ್ತಾ ಇದ್ರು. ಜೋರಾಗಿ ಹೇಳಿದ್ರು. ಅದು ಮುಗಿಯೋವರೆಗೂ ಅವ್ರು ಒಂದು ಚೂರು ಸೌಂಡ್ ಕಡಿಮೆ ಮಾಡ್ಲಿಲ್ಲ, ವಿಚಲಿತರಾಗ್ಲಿಲ್ಲ. ಅಷ್ಟು ಚೆನ್ನಾಗಿ ಹೇಳಿದ್ರು. ಆ 8 ಜನಕ್ಕೂ ಮಾಲೆಯನ್ನ ಕೊಟ್ಟು, ಬಾಗನ್ನ ಕೊಟ್ಟು, ಹರೇ ಕೃಷ್ಣ ಮಹಾಮಂತ್ರ ಹೇಳಿಸಿ, ಭಗವದ್ಗೀತೆಯನ್ನ ಮುಟ್ಸಿ, ಕೃಷ್ಣ ಇವ್ರನ್ನ ನೀನು ಕಾಪಾಡಪ್ಪ, ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ಕೊಟ್ಟು ಕಳಿಸ್ದೆ. ಆಗ ಥ್ಯಾಂಕ್ಸ್ ಹೇಳ್ದೆ ಭಗವಂತನಿಗೆ. ಯಾಕೆ ಅಂತಂದ್ರೆ ಅಂದ್ಕೊಂಡಿದ್ದೆ ನಾನು ಮಕ್ಳಿಗೆ ಹೇಳಿಸ್ಬೇಕು ಅಂತ. 8 ಮಕ್ಳನ್ನ ಕಳಿಸ್ಕೊಟ್ಟ ಭಗವಂತ. ಅದಕ್ಕೆ ಯಾವಾಗ್ಲೂ ಅಂದ್ಕೋಬೇಕು, ನಾನೇನೋ ಮಾಡ್ತೀನಿ, ಯಾವುದೋ ರೂಪದಲ್ಲಿ ಭಗವದ್ಗೀತೆಯನ್ನ ಕೊಡ್ತೀನಿ, ಅಥವಾ ಮಾಲೆಯನ್ನ ಕೊಡ್ತೀನಿ, ಅಥವಾ ಹರೇ ಕೃಷ್ಣ ಮಹಾಮಂತ್ರವನ್ನ ಕೊಡ್ತೀನಿ, ಏನೋ ಗೊತ್ತಿಲ್ಲ. ಭಕ್ತಿಯ ಪಥದಲ್ಲಿ ನನಗೇನು, ನಮ್ಮ ಮನೆಯಲ್ಲಿ ನನಗೆ ಯಾವ ರೀತಿ ಫೆಸಿಲಿಟಿ ಆಗಿ ಇದೆ ಅಂಥದನ್ನೇ ನಾವು ಮಾಡ್ಬೇಕು. ಇಲ್ದೇ ಇರೋದನ್ನೆಲ್ಲ ಮಾಡಕ್ ಹೋಗಿ ಏನೋ ಒಂದು ಇದ್ರಲ್ಲಿ ಮಾಡೋದ್ ಬೇಡ. ನನ್ಗೆ ಅವಶ್ಯಕತೆಯಲ್ಲಿ ಏನಿದೆ, ಎಷ್ಟಿದೆ ಅಷ್ಟ್ರ ಮಟ್ಟಿಗೆ ನಾವು ಭಕ್ತಿಯನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ರೆ, ಆ ಪ್ರಯತ್ನ ಇದೆಯಲ್ಲ, ಅದು ಗುರು ಕೃಷ್ಣರಿಗೆ ಖಂಡಿತ ಗೊತ್ತಾಗುತ್ತೆ. ನಮ್ಮ ಹೃದಯದಲ್ಲೇ ಕೂತಿರ್ತಾನೆ. ಯಾವಾಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತೀನೋ ಆಲ್ರೆಡಿ ಅವ್ನು ಬಂದಿರ್ತಾನೆ, ನೋಡ್ತಾ ಇರ್ತಾನೆ ನನ್ನ ಮಗು ಏನ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಆ ಪ್ರಯತ್ನಕ್ಕೆ ಅವನು ಕೂಡ ಫಲವನ್ನು ಕೊಟ್ಟೇ ಕೊಡ್ತಾನೆ. ಇದು ನನ್ನ ಅನುಭವ. ಎಷ್ಟೋ ಬಾರಿ ಅಂದ್ಕೊಂಡಿರ್ತೀನಿ, ಅದು ಎಲ್ಲವನ್ನ ಈಡೇರಿಸ್ತಾ ಇದ್ದಾನೆ. ಭಕ್ತಿಯ ಪಥದಲ್ಲಿ ನಾವ್ ಏನ್ ಅಂದ್ಕೊಳ್ತೀವೋ ಪ್ರತಿಯೊಂದನ್ನು ಈಡೇರಿಸ್ತಾನೆ. ಪ್ರಪಾದನೆ ನೋಡ್ಬಹುದು, ವಿದೇಶಕ್ಕೆ ಹೋಗ್ಬೇಕಂತ 5 ಗಂಟೆ ಜಪ ಮಾಡಿದ್ರು, ಮಾಡ್ಕೊಟ್ಟ ಭಗವಂತ. ನಾವು ಅಷ್ಟೇ, ಕಷ್ಟ ನಷ್ಟಗಳು ಬಂದಾಗ ಯಾರೋ ಮಂತ್ರಗಳು ಮಾಡ್ತಾರೆ, ಯಾರೋ ಶಾಸ್ತ್ರ ಹೇಳ್ತಾರೆ, ಯಾರೋ ಏನೋ ಮಾಡ್ತಾರೆ ಅಂತ ನಾವು ಆ ಕಡೆ ತಿರುಗ್ಬಾರ್ದು, ಭಗವಂತನ ಕಡೆ ತಿರುಗ್ಬೇಕು. ಯಾವ ಯಂತ್ರ ಮಂತ್ರ ತಂತ್ರಗಳಿಗಿಂತ ಅವನು ಮೇಲೆ, ಹೌದಲ್ವಾ? ಅವರು ದುಡ್ಡಿಗೋಸ್ಕರ ಮಾಡ್ತಾ ಇರ್ತಾರೆ. ಭಗವಂತ 1 ರೂಪಾಯಿ ದುಡ್ಡು ಕೇಳಲ್ಲ. ಭಕ್ತರಿಗೆ ಏನ್ ಬೇಕಾದ್ರೂ ಕೊಡ್ತಾನೆ. ಅವನ ಹತ್ರ ಕೇಳ್ಬೇಕು. ಏನೇ ಬರ್ಲಿ, ಅವನ ಹತ್ರ ಕಷ್ಟ ಬರ್ಲಿ, ನಷ್ಟ ಬರ್ಲಿ, ನಮ್ಗೇನಾದ್ರು ಬೇಕಾಗಿರ್ಲಿ, ಭೌತಿಕವಾಗ್ಲಿ ಆಧ್ಯಾತ್ಮಿಕವಾಗ್ಲಿ, ಮಾತಾಡ್ಬೇಕು ಅವನ ಜೊತೆ. ಕೃಷ್ಣ ನನ್ಗೆ ಹಿಂಗಿದೆ ತಂದೆ, ಪ್ಲೀಸ್ ಪ್ಲೀಸ್ ಏನಾದ್ರು ಮಾಡು ಅಂತ ಮಾಲೆ ಮಾಡ್ಬೇಕು. ಹೆಚ್ಚು ಮಾಲೆ ಮಾಡ್ಬೇಕು. ನಾವು 1-2 ಮಾಲೆ ಮಾಡಿ 1 ರೂಪಾಯಿ ಕೊಟ್ಬಿಟ್ಟು 1000 ರೂಪಾಯಿದು, 10 ರೂಪಾಯಿ ಕೊಟ್ಬಿಟ್ಟು 1,00,000 ರೂಪಾಯಿದು, 100 ರೂಪಾಯಿ ಕೊಟ್ಬಿಟ್ಟು 1,00,00,000 ರೂಪಾಯಿದು ಕೇಳ್ತೀವಿ. ಹಂಗೆ ನಾವು. ಆದ್ರೆ ಹಂಗಲ್ಲ. ಮಾಲೆ, ಭಗವಂತ ದುಡ್ಡು ಕೇಳಲ್ಲ, ಜಪ ಕೇಳ್ತಾನೆ. ಅಂದ್ರೆ ಭಗವಂತನನ್ನ ನಾವು ಎಷ್ಟು ಪಾದವನ್ನ ಬಿಗಿಯಾಗಿ ಹಿಡ್ದಿದೀವಿ ಅಂತ ನೋಡ್ತಾನೆ. ಬಿಗಿಯಾಗಿ ಹಿಡ್ದಿದ್ರಲ್ವಾ ಕೆಳಗ್ ಬೀಳ್ದಂಗ್ ನೋಡ್ಕೊಳ್ಳೋದು ಅವನು. ನಾವು ಸುಮ್ನೆ 1 ಮಾಲೆ ಮಾಡ್ಕೊಂಡು 2 ಮಾಲೆ ಮಾಡ್ಕೊಂಡು, ಕೃಷ್ಣ ನಾನು ನಿನ್ ಪಾದ ಹಿಡ್ದಿದ್ದೀನಿ ಅಂದ್ರೆ ಹೆಂಗ್ ಕಾಪಾಡ್ತಾನೆ, ಹೌದಲ್ವಾ? 1 ಮಾಲೆಯಿಂದ 2 ಮಾಲೆಗೆ, 2 ಮಾಲೆಯಿಂದ 4 ಮಾಲೆಗೆ ಏರ್ತಾ ಹೋಗ್ಬೇಕು. ಕೃಷ್ಣ ಪ್ರಜ್ಞೆಗೆ ಬಂದಿದೀವಿ ಅಂದ್ರೆ ಏರ್ತಿರ್ಬೇಕು, ಇಳಿಬಾರ್ದು ಯಾವತ್ತೂನು. ಒಂದೊಂದೇ ಮಾಲೆ ಏರಿಸ್ಕೊಂಡು ಹೋಗ್ಬೇಕು. ಇಲ್ಲ ಒಂದೇ ಮಾಲೆಯಲ್ಲಿ ವರ್ಷಗಟ್ಲೆನೂ ಇರಬಾರ್ದು. ಯಾಕಂದ್ರೆ ಪ್ರಭುಪಾದರು ಒಂದು ಕೋಟಲ್ಲಿ ಹೇಳಿದ್ದಾರೆ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದೀವಿ, ಕ್ಲಾಸಿಗೂ ಬರ್ತೀವಿ, ಎಲ್ಲ ಮಾಡ್ತೀವಿ, ಮುಂದುವರಿತಾ ಇರಲ್ಲ, ಏನ್ ಪ್ರಯೋಜನ?
ಮುಂದುವರಿಬೇಕು. ಸ್ವಲ್ಪನಾದ್ರೂ ಮುಂದುವರಿತಾ ಇರ್ಬೇಕು. 1 ಮಾಲೆಯಿಂದ 2 ಮಾಲೆ, ಒಂದು 10 ನಿಮಿಷ ಓದೋದನ್ನ ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ ಕೇಳ್ಕೊಳ್ಳೋದನ್ನ ಒಂದು ಅರ್ಧ ಗಂಟೆ ಕೇಳ್ಕೊಳ್ಳೋದು. ಸಾಧನಾ ರಿಪೋರ್ಟ್ ನಮ್ಮನ್ನ ತೊಳೆದು ಭಗವಂತನ ಧಾಮಕ್ಕೆ ಏರ್ಸ್ತಕ್ಕಂಥದ್ದೇ ಸಾಧನಾ ರಿಪೋರ್ಟ್. ಇದು ನಮ್ಮ ಭಕ್ತರಿಗೆ ಅರ್ಥನೇ ಆಗೋದಿಲ್ಲ. ಸಾಧನಾ ರಿಪೋರ್ಟ್ ಅಂದ್ರೆ ಒಂಥರಾ ದೊಡ್ಡ ತಲೆನೋವು. ತುಂಬಾ ಜನ, ಅರ್ಧಕ್ಕರ್ಧ ಜನ ನಮ್ಮ ಕ್ಲಾಸ್ಗಳಲ್ಲಿ ಇರ್ತಕ್ಕಂಥವ್ರು ಅರ್ಧಕ್ಕರ್ಧ ಜನ ರಿಪೋರ್ಟ್ ಹಾಕಲ್ಲ. ಆ ರಿಪೋರ್ಟ್ನ ಮಹತ್ವನೇ ಗೊತ್ತಿಲ್ಲ. ಹಾಗಾಗಿ ಆ ರಿಪೋರ್ಟ್ ಇಲ್ಲ ಅಂತಂದ್ರೆ ನಾವಿಲ್ಲ, ಭಕ್ತರಾಗೋದಕ್ಕೆ ಸಾಧ್ಯನೇ ಇಲ್ಲ. ಬರ್ದಿಟ್ಕೊಂಡ್ಬಿಡ್ಬೋದು ಇವತ್ತು. ಹಾಗಾಗಿ ದಯವಿಟ್ಟು ಸಾಧನಾ ರಿಪೋರ್ಟ್ ಅನ್ನು ನೋಡ್ಬೇಕು. ಅದ್ರಲ್ಲಿ ಇರ್ತಕ್ಕಂಥದನ್ನ ಮಾಡ್ಬಿಟ್ರೆ ಸಾಕು, ಭಕ್ತರಾಗ್ಬಿಡ್ತೀವಿ ನಾವು. ಗುರುಗಳು ಅದ್ಭುತವಾಗಿ ಸಾಧನಾ ರಿಪೋರ್ಟ್ ಮಾಡಿಟ್ಟಿದ್ದಾರೆ. ಒಬ್ಬ ಸಾಧಕನಿಗೆ ಸಾಧನಾ ರಿಪೋರ್ಟೇ ಸಾಧನೆಯಾಗಿ ಬರುತ್ತೆ. ಓಕೆನಾ? ಹರೇ ಕೃಷ್ಣ. ಮಧ್ಯಾಹ್ನದಲ್ಲಿ ತಮ್ಮ ಸದ್ಗುರುವನ್ನು ಭೇಟಿ ಮಾಡಿದ್ದು ಹೇಗೆಂಬುದನ್ನು ಅವರು ಒಂದು ರಾತ್ರಿ ಹೇಳಿದರು. ತಮ್ಮದೇ ಆದ ರಾಸಾಯನಿಕ ವಸ್ತುಗಳ ವಾಣಿಜ್ಯ ವ್ಯವಹಾರವನ್ನು ಆರಂಭಿಸಿದ ಬಗೆಯನ್ನು ಅವರು ಮನೆ ಬಿಟ್ಟು 1959ರಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದ್ದನ್ನು ಅವರು ವಿವರಿಸಿದರು. ಆ ಹುಡುಗರು ಆಸಕ್ತರಾಗಿದ್ದರು, ಆದರೆ ಅವರು ಎಷ್ಟು ಅಜ್ಞಾನಿಗಳಾಗಿದ್ದಾರೆ ಎಂದರೆ, ಪ್ರೋಪಾದರು ಮಾತನಾಡುತ್ತಿದ್ದಾಗ ಮೃದಂಗ, ಸನ್ಯಾಸ ಮುಂತಾದ ಪದಗಳನ್ನು ಹೇಳಿದಾಗ ಅದರ ಅರ್ಥವೇನೆಂದು ಕೇಳ್ತಾ ಇದ್ರು. ಅಂದ್ರೆ ಮೃದಂಗನೂ ಗೊತ್ತಿಲ್ಲ, ಸನ್ಯಾಸನೂ ಗೊತ್ತಿಲ್ಲ. ಅವರು ನಗ್ತಾ ಇರ್ತಾರೆ. ಹಂಗಂದ್ರೇನು ಪ್ರಭುಜಿ, ಹಂಗಂದ್ರೇನು ಪ್ರಭುಜಿ, ಪ್ರಭುಜಿ ಅವಕ್ಕೂ ಉತ್ತರ ಕೊಡ್ತಾ ಇದ್ರು. ಅವರು ಭಾರತೀಯ ಮಸಾಲೆ, ಭಾರತೀಯ ಸಂಗೀತವನ್ನು, ಭಾರತೀಯ ಮಹಿಳೆಯರನ್ನು ಕೂಡ ವಿವರಿಸುತ್ತಾ ಸಂಭಾಷಣಾತ್ಮಕ ಸ್ಪರ್ಶ ರೇಖೆಯಲ್ಲಿ ಚಲಿಸ್ತಾ ಇದ್ರು. ಅವರು ಯಾವುದನ್ನೇ ಕುರಿತು ಮಾತನಾಡಲಿ ಅದರ ಮೇಲೆ ಸಾಂದರ್ಭಿಕವಾಗಿ ಶಾಸ್ತ್ರದ ಬೆಳಕನ್ನ ಬೀರ್ತಾ ಇದ್ರು. ಅವರು ಎಂದೂ ಅಂಥ ಮಾತಿಗೆ ಮಿತಿ ಹಾಕಿಕೊಳ್ಳಲಿಲ್ಲ. ನೈಜ ಜೀವಂತ ಜಿಜ್ಞಾಸುಗಳಿರುವವರೆಗೂ ದಿನ ದಿನಕ್ಕೂ ತಾಸುಗಟ್ಟಲೆ ಹೆಚ್ಚು ಸಮಯವನ್ನು ಅವರಿಗಾಗಿ ಬಳಸ್ತಾ ಇದ್ರು. ಮಧ್ಯಾಹ್ನದಲ್ಲಿ ಆ ಮಳಿಗೆ ಕೋಣೆ ಭೋಜನ ಗೃಹವಾಗ್ತಾ ಇತ್ತು. ಸಂಜೆ ಆಪ್ತ ಆರಾಧನೆಯ ತಾಣವಾಗ್ತಾ ಇತ್ತು. 12 ಚದುರಗಳ ಅಡಿಗಳ ಗಟ್ಟಿ ಮರದ ಹಲಿಗೆಗಳ ಹಾಸಿನ ನೆಲದ ಆ ಕೋಣೆಯನ್ನು ಪ್ರೋಪಾದರು ಸ್ವಚ್ಛವಾಗಿ ಓರಣವಾಗಿ ಇಟ್ಟಿದ್ದರು. ಅಂಗಳದ 2 ಕಿಟಕಿಗಳ ನಡುವಿನ ಗೋಡೆಗೆ ಎದುರಾಗಿ ಇಟ್ಟ ಅದೇ ಒಂದು ಕಾಫಿ ಮೇಜು ಅಲ್ಲಿಯ ಏಕೈಕ ಪೀಠೋಪಕರಣ. ಇಲ್ಲಿ ದಿನವೂ 1 ಡಜನ್ ಮಂದಿ ಅವರೊಂದಿಗೆ ಊಟ ಮಾಡ್ತಾ ಇದ್ರು. ಕೀತ್ ಅವರಿಗೆ ಅಡಿಗೆ ಮಾಡ್ತಾ ಇದ್ರು. ಬೆಳಿಗ್ಗೆ ಎಲ್ಲಾ ಆತ ಅಡಿಗೆ ಮನೆಯಲ್ಲಿ ಕಳಿತಾ ಇದ್ದ. ಮೊದಲಿಗೆ ಕೀತ್ ಸ್ವಾಮಿಯವರಿಗಾಗಿ ಮಾತ್ರ ಅಡಿಗೆ ಮಾಡ್ತಾ ಇದ್ದ. ಆತ ಸ್ವಾಮಿಯವರ 3 ಅಂತಸ್ತಿನ ಹಬೆ ಪಾತ್ರೆಯಲ್ಲಿ ತೋವೆ, ಅನ್ನ, ಸಬ್ಜಿ ಮಾಡುವ ಪಾಕಶಾಲೆಯಲ್ಲಿ ಪಾಕ ಕಲೆಯನ್ನು ಪರಿಣಿತನಾಗಿದ್ದ. ಅದರಲ್ಲಿ ಸಾಮಾನ್ಯವಾಗಿ ಒಬ್ಬಿಬ್ಬರು ಅತಿಥಿಗಳಿಗೆ ಸಾಕಾಗುವಷ್ಟಿರುತ್ತಿತ್ತು. ಆದರೆ ಬಲು ಬೇಗ ಹೆಚ್ಚು ಅತಿಥಿಗಳು ಸೇರತೊಡಗಿದರು. ಹಸಿದ ಡಜನ್ ಮಂದಿಗೆ ಅಡಿಗೆ ಮಾಡುವವರೆಗೂ 3 ಹಂತದ ಸಣ್ಣ ಅಡಿಗೆ ಪಾತ್ರೆಯನ್ನು ತೊರೆದು ಪ್ರಮಾಣವನ್ನು ಹೆಚ್ಚಿಸುವಂತೆ ಪ್ರಭುಪಾದರು ಕೀತ್ ಅವರಿಗೆ ಹೇಳಿದ್ದರು. ದುಡ್ಡು ಕೊಟ್ಟು ಊಟ ಮಾಡುವವರೆಂದರೆ ರಾಫೆಲ್ ಮತ್ತು ಡಾನ್. ಅವರಿಗೆ ಸ್ವಾಮೀಜಿ ಅವರ ಮಾತಿನಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲದಿದ್ದರೂ ಪ್ರತಿದಿನವೂ ಪ್ರಸಾದಕ್ಕಾಗಿ ಅಂಗಡಿ ಮಳಿಗೆಗೆ ನಡೆದು ಬರ್ತಾ ಇದ್ರು. ಒಬ್ಬಿಬ್ಬರು ಮಿತ್ರರೊಂದಿಗೆ ಸಕಾಲಕ್ಕೆ ಆಗಮಿಸ್ತಾ ಇದ್ರು. ಸ್ಟೀವ್ ತನ್ನ ಕಲ್ಯಾಣ ಕಾರ್ಯಾಲಯದ ಕೆಲಸದಿಂದ ಬಂದಿಳಿತಾ ಇದ್ದ. ಮೋಟ್ ಬೀದಿಯ ಗುಂಪು ಬರ್ತಾ ಇತ್ತು. ಇತರರು ಕೂಡ ಬರ್ತಾ ಇದ್ರು. ಆ ಪ್ರಸಾದಕ್ಕೋಸ್ಕರನೇ ಬರ್ತಾ ಇದ್ರಂತೆ. ದುಡ್ಡು ಕೊಟ್ಟು ಹೊರಗಡೆ ತಿನ್ನೋ ಬದಲಿಗೆ ಇಲ್ಲೇ ಬಂದು ತಿಂತಾ ಇದ್ರು. ಅಡುಗೆ ಮನೆಯಲ್ಲಿ ಉತ್ತಮ ದರ್ಜೆಯ ಭಾರತೀಯ ಮಸಾಲೆ ಪದಾರ್ಥಗಳ ಸಂಗ್ರಹ ಇರ್ತಾ ಇತ್ತಂತೆ. ನೋಡಿ, ಭಾರತದ ಮಸಾಲೆ ಪದಾರ್ಥಗಳನ್ನ ಪ್ರಭುಪಾದರು ಬಳಸ್ತಾ ಇದ್ರು. ತಾಜಾ ಮೆಣಸಿನಕಾಯಿ, ತಾಜಾ ಶುಂಠಿ, ಜೀರಿಗೆ ಬೀಜ, ಅರಿಶಿಣ ಮತ್ತು ಇಂಗು. ಕೀತ್ ಅಡಿಗೆಯ ಮೂಲ ತಂತ್ರಗಳಲ್ಲಿ ಪರಿಣಿತನಾಗಿದ್ದ. ಕೀತ್ ಅಂದ್ರೆ ನೇಮ್ ಅದು, ಏಕೆಂದ್ರೆ ಬ್ರಿಟಿಷ್ನರ ಹೆಸರುಗಳು ಒಂದೊಂದ್ಸರಿ ಹಂಗಿರ್ತವೆ. ಅರಿಶಿಣ ಮತ್ತು ಇಂಗು. ಕೀತ್ ಅಡಿಗೆಯ ಮೂಲ ತಂತ್ರಗಳಲ್ಲಿ ಪರಿಣಿತನಾಗಿದ್ದ. ಈಗ ಆ ತಂತ್ರಗಳನ್ನು ಚೆಕ್ಗೆ ಹಸ್ತಾಂತರಿಸಿದ. ಆತ ಅವನಿಗೆ ಸಹಾಯಕನಾಗಿದ್ದ. ಇತರ ಕೆಲವು ಹುಡುಗರು ಇಕ್ಕಟ್ಟಾದ ಅಡಿಗೆ ಮನೆಯ ಬಾಗಿಲಲ್ಲಿ ನಿಂತು ಕೀತ್ನನ್ನು ಕುತೂಹಲದಿಂದ ನೋಡ್ತಾ ಇದ್ರು. ದಪ್ಪನೆಯ ಕೇಕಿನಂಥ ಚಪಾತಿ ಉರಿಯುವ ಜ್ವಾಲೆಯ ಮೇಲೆ ಬಿದ್ದು ಕಾಲ್ಚೆಂಡಿನಂತೆ ಗಾಳಿ ತುಂಬಿ ಉಬ್ಬುತ್ತಾ ಇತ್ತು. ಆ ಬಳಿಕ ಹಬೆ ಮೆದೆಯ ಮೇಲೆ ತನ್ನ ಸ್ಥಾನವನ್ನು ಪಡಿತಾ ಇತ್ತು. ಉತ್ತಮ ಬಾಸುಮತಿ ಅಕ್ಕಿ ಮೃದುವಾಗಿ ಬೆಂದು ಉಣ್ಣೆಯ ಬಿಳುಪಿಗೆ ತಿರುಗ್ತಿರುವಾಗ, ತರಕಾರಿ ಹದವಾಗಿ ಕುದಿಯುತ್ತಿದ್ದಾಗ ಒಗ್ಗರಣೆಯೊಂದಿಗೆ ಮಧ್ಯಾಹ್ನದ ಅಡುಗೆ ತುಟ್ಟ ತುದಿಯಲ್ಲಿ ತಲುಪ್ತಾ ಇತ್ತು. ಸ್ವಾಮೀಜಿ ತೋರಿಸಿಕೊಟ್ಟಂತೆಯೇ ಕೀತ್ ಒಗ್ಗರಣೆಯನ್ನ ತಯಾರಿಸ್ತಾ ಇದ್ದ. ಜ್ವಾಲೆಯ ಮೇಲೆ ಸಣ್ಣ ಲೋಹದ ಬಟ್ಟಲನ್ನು ಇಡ್ತಾ ಇದ್ದ. ಬಟ್ಟಲಿನ ಅರ್ಧದಷ್ಟು ತುಪ್ಪ ಸುರಿದು ಅದರಲ್ಲಿ ಜೀರಿಗೆ ಹಾಕ್ತಾ ಇದ್ದ. ಜೀರಿಗೆ ಸುಮಾರು ಕಪ್ಪು ಬಣ್ಣಕ್ಕೆ ತಿರುಗುತ್ತಿದ್ದಾಗ ಮೆಣಸಿನಕಾಯಿಯನ್ನು ಸೇರಿಸ್ತಾ ಇದ್ದ. ಮೆಣಸಿನಕಾಯಿ ಕಪ್ಪಾಗುತ್ತಿದ್ದಂತೆ ಆ ಬಟ್ಟಲಿನಿಂದ ಘಾಟು ಹೊಗೆ ಬರಲು ತೊಡಗ್ತಾ ಇತ್ತು. ಈಗ ಒಗ್ಗರಣೆ ಸಿದ್ಧವಾಯಿತು. ತನ್ನ ಅಡುಗೆಯ ಇಕ್ಕಳದಿಂದ ಕೀತ್ ಬಟ್ಟಲನ್ನು ಎತ್ತುತ್ತಾ ಇದ್ದ. ಒಗ್ಗರಣೆಯ ಬಟ್ಟಲಿನಲ್ಲಿ ಕುದಿಯುವ ಚಿಟುಗುಟ್ಟುವ ಮಿಶ್ರಣವು ಮಂತ್ರವಾದಿಯ ಕಡಾಯಿಯಂತೆ ಹಬೆಯುಗೊಳ್ಳುತ್ತಿತ್ತು. ಅದನ್ನು ಕುದಿಯುತ್ತಿರುವ ತೋಬೆ ಪಾತ್ರೆಯ ಹಂಚಿಗೆ ತರ್ತಾ ಇದ್ದ. ಬಿಗಿಯಾದ ಮುಚ್ಚಳವನ್ನು ಕೊಂಚ ತೆರೆದು ಕುದಿಯುತ್ತಿರುವ ಒಗ್ಗರಣೆಯನ್ನು ತವ್ವೆಯೊಳಗೆ ಮುಳುಗಿಸಿ ತೆಗೆದು ತನ್ನ ಮುಂಗೈಯಿಂದ ತಟ್ಟಿ ತಕ್ಷಣ ಮುಚ್ಚಳವನ್ನು ಮುಚ್ತಾ ಇದ್ದ. ವಾವ್! ಒಗ್ಗರಣೆ ಮತ್ತು ತೋವೆಗಳ ಸಂಯೋಗವು
ಸ್ಫೋಟವನ್ನ ಸೃಷ್ಟಿಸ್ತಾ ಇತ್ತು. ಬಾಗಿಲಿನಿಂದ ಬಂದ ಹರ್ಷೋದ್ಗಾರ ಅದನ್ನು ಅಭಿನಂದಿಸ್ತಿತ್ತು. ಅದು ಅಡಿಗೆ ಮುಗಿಯಿತೆಂಬುದರ ಸಂಕೇತ. ಈ ಕೊನೆಯ ಶಸ್ತ್ರಚಿಕಿತ್ಸೆ ಬಲು ಬೇಗ ಆವಿಯಾಗಿ ಹೋಗುವಂಥದ್ದು. ಅದು ಒಮ್ಮೆ ಪಾತ್ರೆಯ ಮುಚ್ಚಳವನ್ನು ಚಾವಣಿಗೆ ಎತ್ತೆಸೆದು ಬಿಡ್ತಾ ಇತ್ತು. ಕೀತ್ನ ಕೈಗೆ ಲಘುವಾಗಿ ಸುಟ್ಟ ಗಾಯ ಮಾಡ್ತಾ ಇತ್ತು. ಕೆಲವು ನೆರೆಹೊರೆಯವರು ಘಾಟಿನ ಹಾಗೂ ನುಗ್ಗಿ ಬರುವ ಹಬೆಯ ಬಗ್ಗೆ ದೂರ್ತಾ ಇದ್ರು. ಆದರೆ ಭಕ್ತರು ಇದನ್ನು ಇಷ್ಟಪಡ್ತಾ ಇದ್ರು. ಅಂದ್ರೆ ಭಾರತದ ರೀತಿಯಲ್ಲಿ ಅಡಿಗೆ ಆಗ್ತಾ ಇತ್ತು. ಅಡಿಗೆ ನಂತರದಲ್ಲಿ ಏನಾಗ್ತಾ ಇತ್ತು, ಒಗ್ಗರಣೆಯನ್ನ ಮಾಡಿದಾಗ ಆ ಸ್ಮೆಲ್ ಎಲ್ಲ ಕಡೆ ಹೋಗ್ತಾ ಇತ್ತು. ಭಕ್ತರಿಗೆ ಅನ್ನಿಸ್ತಾ ಇತ್ತು ಅಡಿಗೆ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬಿಟ್ಟು. ಆದ್ರೆ ಕೆಲವರಿಗೆ ಅದು ಇಷ್ಟ ಆಗ್ತಾ ಇರ್ಲಿಲ್ಲ. ಅವರು ದೂರ್ತಾ ಇದ್ರಂತೆ, ಇವರು ಅದನ್ನ ಏನು ಅಷ್ಟು ಕೇರ್ ಮಾಡ್ತಾ ಇರ್ಲಿಲ್ಲ. ಊಟ ಸಿದ್ಧವಾದಾಗ ಸ್ವಾಮೀಜಿ ಬಚ್ಚಲ ಮನೆಯಲ್ಲಿ ಕೈ ಬಾಯಿ ತೊಳೆದುಕೊಂಡು ಮಳಿಗೆಯ ಕೋಣೆಗೆ ಬರ್ತಾ ಇದ್ರು. ಅವರ ಮೃದುವಾದ ನಸುಗೆಂಪು ಬಣ್ಣದ ತಳವುಳ್ಳ ಪಾದಗಳು ಯಾವಾಗಲೂ ಬರಿದಾಗಿರ್ತಾ ಇದ್ವು. ಅವರ ಕಾವಿ ಧೋತಿ ಕಾಲ ಮಣಿಕಟ್ಟಿನವರೆಗೆ ಇಳಿದಿರ್ತಾ ಇತ್ತು. ಅವರು ಕಾಫಿ ಮೇಜಿನ ಮೇಲೆ ನಿಂತಿರ್ತಾ ಇದ್ರು. ಅಲ್ಲೇ ಚೈತನ್ಯ ಪ್ರಭುಗಳ ಹಾಗೂ ಅವರ ಸಂಗಾತಿಗಳ ಚಿತ್ರವಿತ್ತು. ಅವರ ಒಡನಾಡಿಗಳು ಗೋಡೆಯ ಎದುರಿಗೆ ಅವರನ್ನು ಸುತ್ತುಗಟ್ಟಿ ನಿಲ್ತಾ ಇದ್ರು. ಕೀತು ದೊಡ್ಡ ತಟ್ಟೆಯಲ್ಲಿ ಚಪಾತಿಗಳನ್ನು ತರ್ತಾ ಇದ್ರು. ಡಜನ್ ಗಟ್ಟಲೆ ಚಪಾತಿಯ ಮೆದೆಯೊಂದಿಗೆ ಅನ್ನ, ತೋವೆ, ಸಬ್ಜಿಗಳ ಪಾತ್ರೆಗಳನ್ನು ವೇದಿಕೆಯ ಮೇಜಿನ ಎದುರುಗಡೆ ಇಡ್ತಾ ಇದ್ರು. ಆಗ ಸ್ವಾಮೀಜಿ ಭಗವಂತನಿಗೆ ನೈವೇದ್ಯ ಮಾಡಲು ಬಂಗಾಲಿ ಪ್ರಾರ್ಥನೆಯನ್ನು ಪಠಿಸ್ತಾ ಇದ್ರು. ಅಲ್ಲಿ ಉಪಸ್ಥಿತವರೆಲ್ಲ ನೆಲಕ್ಕೆ ಮೊಳಕಾಲು ತಲೆ ಬಗ್ಗಿಸಿ ಅವರನ್ನು ಅನುಸರಿಸ್ತಾ ಇದ್ರು. ಅವರ ಉಚ್ಚಾರವನ್ನೇ ಸುಮಾರಾಗಿ ಹೋಲುವಂತೆ ಒಮ್ಮೆಗೆ ಒಂದೊಂದು ಪದವಾಗಿ ಬಂಗಾಳ ಪ್ರಾರ್ಥನೆಯನ್ನು ಉಚ್ಚರಿಸ್ತಾ ಇದ್ರು. ಚೈತನ್ಯ ಪ್ರಭುಗಳ ಚಿತ್ರದ ಎದುರಿಗೆ ಹಚ್ಚಿಟ್ಟ ಧೂಪದಂತೆ ಅಲ್ಲಿ ಆವಿ ಮತ್ತು ಸಮ್ಮಿಶ್ರ ಸುಗಂಧವು ಹರಡಿದಾಗ ಸ್ವಾಮಿಯವರ ಅನುಯಾಯಿಗಳು ಬಾಗಿ ಮರದ ಹಾಸಿನ ನೆಲಕ್ಕೆ ತಲೆ ತಗುಲಿಸಿ ಪ್ರಾರ್ಥನೆಯನ್ನ ಗುನುಗಿಸ್ತಾ ಇದ್ರು. ಅಡಿಗೆ ಮುಗಿದ್ಮೇಲೆ ಭಗವಂತನಿಗೆ ನೈವೇದ್ಯ ಕೊಡ್ಬೇಕಲ್ವಾ, ಆ ಕೆಲಸವನ್ನ ಮಾಡ್ತಾ ಇದ್ರು ಪ್ರಭುಪಾದರು. ಆ ಬಳಿಕ ಪ್ರಭುಪಾದರ ಗೆಳೆಯರ ಜೊತೆ ಕುಳಿತುಕೊಳ್ತಾ ಇದ್ರು. ಬೇರೆಯವರು ತಿನ್ನುವ ಅದೇ ಪ್ರಸಾದವನ್ನೇ ಅವರೂ ತಿಂತಾ ಇದ್ರು. ಜೊತೆಗೆ ಒಂದು ಬಾಳೆಹಣ್ಣು ಮತ್ತು ಲೋಹದ ಬಟ್ಟಲ ತುಂಬಾ ಬಿಸಿ ಹಾಲನ್ನ ಸ್ವೀಕರಿಸ್ತಾ ಇದ್ರು ಪ್ರಭುಪಾದರು. ಬಟ್ಟಲ ಹಂಚಿಗೆ ಬಾಳೆಹಣ್ಣನ್ನು ಅಡ್ಡವಾಗಿ ಒತ್ತಿ ಹೋಳು ಮಾಡ್ತಾ ಇದ್ರು. ಬಿಸಿ ಹಾಲಿನಲ್ಲಿ ಆ ಹೋಳುಗಳನ್ನು ಬೀಳಿಸ್ತಾ ಇದ್ರು. ಪ್ರತಿಯೊಬ್ಬನು ತನಗೆ ಸಾಧ್ಯವಾದಷ್ಟು ಪ್ರಸಾದವನ್ನು ತಿನ್ನಬೇಕೆಂದು ಮುಕ್ತವಾಗಿ ಕಟ್ಟಳೆಯನ್ನ ವಿಧಿಸ್ತಾ ಇದ್ರು. ಇದು ವಿನೋದ ಭಾವವನ್ನು, ಕೌಟುಂಬಿಕ ಸಂವೇದನೆಯನ್ನು ಸೃಷ್ಟಿಸ್ತಾ ಇತ್ತು. ಸುಮ್ಮನೆ ಕುಳಿತು ಆಹಾರವನ್ನು ನಯವಾಗಿ ಕೊಂಚ ಕೊಂಚ ತಿನ್ನಲು ಯಾರಿಗೂ ಬಿಡ್ತಾ ಇರಲಿಲ್ಲ. ಸ್ವಾಮೀಜಿ ಹೆಚ್ಚು ಕಮ್ಮಿ ವಿಧಿಸಿದ ಪ್ರಕಾರವೇ ಅವರು ವಿಶೇಷ ಅಭಿರುಚಿಯಿಂದ ತಿಂದರು. ಯಾರೋ ಮನಃಪೂರ್ವಕವಾಗಿ ತಿನ್ನದಿರುವುದನ್ನು ಕಂಡರೆ ಅವರು ಆ ವ್ಯಕ್ತಿಯ ಹೆಸರನ್ನು ಕೂಗಿ ಕರೆದು ಮುಗುಳ್ನಗುತ್ತಲೇ ವಿರೋಧಿಸ್ತಾ ಇದ್ರು. ಯಾಕೆ ನೀನು ತಿಂತಾ ಇಲ್ಲ, ಪ್ರಸಾದವನ್ನು ತೆಗೆದುಕೋ. ಅವರು ನಕ್ಕು ಹೇಳ್ತಾ ಇದ್ರು, ಹಡಗಿನ ಮೇಲೆ ನಿಮ್ಮ ದೇಶಕ್ಕೆ ಬರುತ್ತಿದ್ದಾಗ ನಾನು ಯೋಚಿಸ್ತಾ ಇದ್ದೆ, ಅಮೆರಿಕೆಯವರು ಹೇಗೆ ತಾನೇ ಈ ಆಹಾರವನ್ನು ತಿನ್ನುವರು ಅಂತ. ಇನ್ನಷ್ಟು ಬೇಕೆಂದು ಹುಡುಗರು ತಟ್ಟೆಯನ್ನು ಮುಂದಕ್ಕೆ ನೂಕಿದಾಗ ಕೀತ್ ಎರಡನೆಯ ಬಾರಿಗೆ ಮತ್ತಷ್ಟು ಅನ್ನ, ತೋವೆ, ಚಪಾತಿ, ತರಕಾರಿಯನ್ನು ಬಡಿಸ್ತಾ ಇದ್ದ. ಹಡಗ್ನಲ್ಲಿ ಹೋಗ್ಬೇಕಾದ್ರೆ ಅನ್ಕೊಳ್ತಾ ಇದ್ರಂತೆ ಭಾರತೀಯ ಆಹಾರವನ್ನ ಹೇಗ್ ಸೇವನೆ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಅಲ್ಲಿ ನಿರೀಕ್ಷೆಗೂ ಮೀರಿ ತುಂಬಾ ಇಷ್ಟ ಪಡ್ತಾ ಇದ್ರಂತೆ ಪ್ರಭುಪಾದರು ಮಾಡಿರ್ತಕ್ಕಂಥ ಅಡಿಗೆಯನ್ನ. ಕೆಲವರು ಹೊಸಬ್ರಿಗೆ ಇನ್ನೂ ಗೊತ್ತಾಗ್ತಾ ಇರ್ಲಿಲ್ಲ ಆ ಅಡಿಗೆನ ತಿನ್ನೋದಕ್ಕೆ. ಹಾಗಾಗಿ ಅವರು ತಟ್ಟೆ ಮುಂದೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ರು, ಯಾವ್ದು ತಿನ್ನೋದು, ಹೇಗ್ ತಿನ್ನೋದು, ಇದೇನೇನೋ ತರ ಚಪಾತಿ, ತೋವೆ, ಅನ್ನ ಅಷ್ಟು ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಅದರ ರುಚಿಯನ್ನ ಅನುಭವಿಸಿದಂತಹ ಭಕ್ತರು ಎರಡೆರಡು ಬಾರಿ ಅದನ್ನ ಹಾಕಿಸ್ಕೊಳ್ತಾ ಇದ್ರು. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಭಗವಂತನ ಪ್ರಸಾದ ನಿಜವಾಗ್ಲೂ ಅದ್ಭುತ. ಯಾಕೆಂದ್ರೆ ಭಗವಂತನ ಪ್ರೀತಿ ಬಂದಿರುತ್ತೆ ಅದ್ರೊಳಗಡೆ. ನಾವ್ ಯಾವಾಗ ನೈವೇದ್ಯವನ್ನ ಕೊಡ್ತೀವಿ, ಆ ಕೊಟ್ಟಿದ್ದಕ್ಕೆ ಕೃತಜ್ಞತೆಯನ್ನ ಕೊಡ್ತಾನೆ ಭಗವಂತ. ನಾವೇ ಭಗವಂತ ಕೊಟ್ಟಿರೋದು ನಾನಾ ವಿಚಾರಗಳಿಗೆ ಯಾವ ಕೃತಜ್ಞತೆಯನ್ನು ನಾವು ಸಲ್ಲಿಸೋದೇ ಇಲ್ಲ, ಮರ್ತು ಬಿಟ್ಟಿದೀವಿ ನಾವು. ಸೂರ್ಯ, ಚಂದ್ರ, ಗಾಳಿ, ಬೆಳಕು, ನೀರು, ನಮಗೆ ಬೇಕಾದಂತಹ ಸಕಲವನ್ನು ಕೊಟ್ಟಿದ್ರು ಒಂದು ಕೃತಜ್ಞತೆಯನ್ನ ನಾವು ಹೇಳಲ್ಲ. ಆದ್ರೆ ಭಗವಂತ ಹಾಗಲ್ಲ. ನಾವು ಒಂದು ಹೂವ ಕೊಟ್ರು ಅದನ್ನ ಎತ್ತಿಡ್ತಾನೆ ಆ ಕೃತಜ್ಞತೆಯನ್ನು. ಒಂದು ಹಣ್ಣು ಕೊಟ್ರೆ ಎತ್ತಿಡ್ತಾನೆ. ಒಂದು ಪ್ರಸಾದವನ್ನ ಕೊಟ್ರೆ ಆ ಪ್ರಸಾದವನ್ನ ಸ್ವೀಕರಿಸ್ಬಿಟ್ಟು ನಂತರ ಅವನ ಒಂದು ಪ್ರೀತಿಯ ಅನುಗ್ರಹವನ್ನ ಅದ್ರೊಳಗಡೆ ಬಿಡ್ತಾನೆ. ಅದಕ್ಕೆ ಪ್ರಸಾದಕ್ಕೆ ಅಷ್ಟು ಒಂದು ರುಚಿವಂತ ಬರುತ್ತೆ. ತುಂಬಾ ಜನ ಅಂದ್ಕೊಳ್ತೀವಿ, ನಾವು ಮಾಡ್ತೀವಿ ಈ ಪ್ರಸಾದ ಚೆನ್ನಾಗಿರಲ್ಲ, ಮನೆಯಲ್ಲಿ ಇಬ್ಬರಿಗೆ ಮಾಡ್ತೀವಿ, ಇವರು ಸಾವಿರಾರು ಜನಕ್ಕೆ ಮಾಡ್ತಾರೆ, ಹೆಂಗೆ ರುಚಿ ಬರುತ್ತೆ ಅಂದ್ರೆ ಹಿಂಗೆ ಭಗವಂತನಿಗೆ ನೈವೇದ್ಯವನ್ನ ಕೊಟ್ಟಿರ್ತಾರಲ್ವಾ, ಅದರಲ್ಲಿ ಅವನ ಪ್ರೀತಿ ಬಂದಿರುತ್ತೆ. ಹಂಗಾಗಿನೇ ದೇವಸ್ಥಾನದಲ್ಲಿರ್ತಕ್ಕಂಥ ಪ್ರಸಾದಕ್ಕೆ ಅಷ್ಟು ರುಚಿ ಅನ್ನೋದು ಇರುತ್ತೆ. ಈಗ ನಮ್ಮ ಮನೆಯಲ್ಲಿ ಅದನ್ನ ಪ್ರಾರಂಭ ಮಾಡಿದೀವಿ ಅಲ್ವಾ, ನಮ್ಮ ಮನೆಯಲ್ಲೂ ಕೂಡ ಅದೇ ರುಚಿಯನ್ನ ಆಸ್ವಾದಿಸ್ತಾ ಇದೀವಿ. ಯಾರೆಲ್ಲ ನೈವೇದ್ಯ ಮಾಡ್ತಿದಾರೋ ಅವ್ರಿಗೆ ಇದರ ಅರ್ಥ ಆಗಿರುತ್ತೆ. ಪ್ರಭುಪಾದರು ಕೂಡ ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ. ಪ್ರಭುಪಾದರು ಹೇಳ್ತಿದ್ದಾರೆ, ಪ್ರಸಾದವನ್ನ ಮುಂದಿಟ್ಕೊಂಡು ಯೋಚನೆ ಮಾಡಬಾರ್ದು, ಆಸ್ವಾದಿಸ್ತಾ ತಿನ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಪ್ರಸಾದವನ್ನ ನಾವು ಮೊಬೈಲ್ ನೋಡ್ತಾನೋ, ಟಿವಿ ನೋಡ್ತಾನೋ, ಯಾರನ್ನ ಬೈಕೊಳ್ತಾನೋ ತಿನ್ಬಾರ್ದು. ಯಾವತ್ತೂ ಪ್ರಸಾದವನ್ನ ಮುಂದಿಟ್ಕೊಂಡು ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು. ತಂದೆ, ಎಷ್ಟು ರುಚಿ ರುಚಿಯಾದ ಊಟವನ್ನು ಕೊಟ್ಟಿದೀಯ ನೀನು,
ಅಲ್ವಾ? ಎಷ್ಟು ಅದೃಷ್ಟವಂತ ನಾನು. ಹಾಗೆ ತಿಂತಾ ಇದ್ದೆ, ಇವಾಗ ನಿನ್ನ ಪ್ರೀತಿಯೊಂದಿಗೆ ತಿಂತಾ ಇದ್ದೀನಿ. ನಾನು ಎಷ್ಟು ಅದೃಷ್ಟವಂತ. ಆಸ್ವಾದಿಸ್ಕೊಂಡು ಒಂದೊಂದು ಪ್ರಸಾದವನ್ನ ಆಸ್ವಾದಿಸ್ಕೊಂಡು ತಿನ್ಬೇಕಂತೆ. ಆಗ್ಲೇ ಕೃತಜ್ಞತೆ ಅನ್ನೋದು ಭಗವಂತನಿಗೆ ಸಲ್ಸೋದು. ನಾವು ಮೊಬೈಲ್ ನೋಡ್ಕೊಂಡು ಅಲ್ಲೇನೋ ಒಂದು ಟಿವಿ ನೋಡ್ತಾ ಇರ್ತೀವಿ. ಹರೇ ಕೃಷ್ಣ ಪ್ರಭು, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮಾತಾಜಿ. ಹಾ ಪ್ರಭು, ಅದೇ ಇವತ್ತು ಸೆಕೆಂಡ್ ಸ್ಯಾಟರ್ಡೆಗೆ ಬಸ್ ಗಾಡಿ ಮಾಡಿದ್ವಿ. ಡ್ರೈವರ್ ಫೋನ್ ಮಾಡಿದ್ರು. ಹರೇ ಕೃಷ್ಣ, 7 ಗಂಟೆಗೆ ಹೇಳಿದ್ದೆ. ಓಕೆ ಪ್ರಭು, ಹರೇ ಕೃಷ್ಣ. ಈ ರೀತಿ ಪ್ರಸಾದವನ್ನ ನಾವು ಆಸ್ವಾದಿಸ್ಕೊಂಡು ತಿನ್ಬೇಕು. ಟಿವಿ ನೋಡ್ತಾ ಇರ್ತೀವಿ, ಯಾವ್ದೋ ಒಂದು ಟಾಯ್ಲೆಟ್ ತೋರಿಸ್ತಾ ಇರ್ತಾನೆ, ಬೇಕಾ ನಮ್ಗೆ? ಯಾರೋ ಒಬ್ಬನ ಕೊಲೆ ಮಾಡ್ತಾ ಇರ್ತಾನೆ, ಯಾರೋ ಒಬ್ರು ಸುಟ್ಟು ಮನೆಗಳು, ಈ ಏನೇನೋ ನೋಡ್ತಾ ಇರ್ತೀವಿ ಟಿವಿನಲ್ಲಿ. ಅದನ್ನ ನೋಡ್ಕೊಂತ ತಿಂತ್ರಿ ಪ್ರಸಾದ ಇನ್ನೆಲ್ಲಿ ಪ್ರಸಾದವಾಗಿ ಉಳ್ಕೊಳ್ಳುತ್ತೆ? ಹೌದಲ್ವಾ? ಯಾವತ್ತು ಟಿವಿ ನೋಡ್ಬಾರ್ದು. ನಾವು ಪ್ರಸಾದ ತಿನ್ಬೇಕಾದ್ರೆ ಟಿವಿಯನ್ನ ನೋಡ್ಬಾರ್ದು. ಆ ಪ್ರಸಾದವನ್ನ ನೋಡ್ತಾ ಕೃಷ್ಣನಿಗೆ ಒಂದು ಕೃತಜ್ಞತೆಯನ್ನ ಹೇಳ್ತಾ, ಎಷ್ಟು ರುಚಿಯಾದ ಆಹಾರವನ್ನ ನನಗೆ ಕೊಟ್ಟಿದೀಯ ತಂದೆ, ನಿನಗೆ ಅರ್ಪಿಸಿ ಕೊಟ್ಟಿರೋದ್ರಿಂದ ಅದು ಇನ್ನೂ ರುಚಿ ಜಾಸ್ತಿ ಆಗಿದೆ. ಅಂದ್ರೆ ಆಸ್ವಾದಿಸ್ಬೇಕು. ಆ ಆಹಾರದ ಪದಾರ್ಥವನ್ನ ಕೃಷ್ಣನ ಅನುಗ್ರಹ ಅಂದ್ಕೊಂಡು ಆಸ್ವಾದಿಸ್ಬೇಕು. ಎಷ್ಟೋ ಜನಕ್ಕೆ ಕೃಷ್ಣನೇ ಗೊತ್ತಿಲ್ಲ, ಹರೇ ಕೃಷ್ಣ ಮಹಾಮಂತ್ರ ಗೊತ್ತಿಲ್ಲ, ನೈವೇದ್ಯವನ್ನ ಅರ್ಪಿಸ್ಬೇಕು ಗೊತ್ತಿಲ್ಲ. ಆದ್ರೆ ನಾನ್ ಎಂತ ಅದೃಷ್ಟವಂತ, ಪ್ರಪಾದರ ಕೈಗೆ ಸಿಕ್ಕಿದೀನಿ, ಗುರುಗಳ ಕೈಗೆ ಸಿಕ್ಕಿದೀನಿ, ಭಕ್ತರ ಕೈಗೆ ಸಿಕ್ಕಿದೀನಿ. ಈಗ ನಿನ್ನ ಕೈಯಿಂದ ಪ್ರಸಾದವನ್ನು ತಿಂತಾ ಇದ್ದೀನಿ ಅಂತ ನೆನೆಸ್ಕೊಂಡು ಅವನನ್ನ ಜ್ಞಾಪಿಸ್ಕೊಂಡು ನಾವು ಪ್ರಸಾದವನ್ನ ತಿನ್ಬೇಕು. ಆಗ ನೋಡಿ ದೇಹ ಹೆಂಗೆ ಬಲ್ಕಟ್ಟಾಗತ್ತೆ ಅಂತಂದ್ರೆ ಮನಸ್ಸು ದೇಹ ಎರಡೂ ಕೂಡ ಸೂಪರ್ ಆಗಿ ಆಗ್ತವೆ. ಈ ರೀತಿಯಾಗಿ ನಾವು ಆಸ್ವಾದಿಸ್ಕೊಂಡು ತಿನ್ಬೇಕು ಅನ್ನೋದನ್ನ ಪ್ರಭುಪಾದರು ಇಲ್ಲಿ ಭಕ್ತರಿಗೆ ಹೇಳ್ಕೊಡ್ತಾ ಇದ್ದಾರೆ. ಹೆಚ್ಚೇನು, ಇದು ಆಧ್ಯಾತ್ಮಿಕವಾದದ್ದು. ಎಲ್ಲರೂ ಚೆನ್ನಾಗಿ ತಿನ್ನಲೇಬೇಕಾಗಿತ್ತು. ಅದು ಎಲ್ಲರನ್ನೂ ಪವಿತ್ರಗೊಳಿಸ್ತಾ ಇತ್ತು. ನೋಡ್ರಿ, ಪ್ರಸಾದ ನಮ್ಮನ್ನ ಪವಿತ್ರವನ್ನಾಗಿ ಮಾಡ್ಬಿಡುತ್ತೆ. ನಮ್ಮ ದೇಹವನ್ನ ಮನಸ್ಸನ್ನ ಕೂಡ ಮಾಯೆಯಿಂದ ವಿಮೋಚನೆಗೊಳಿಸ್ತಾ ಇತ್ತು. ಅಲ್ಲದೆ ಅದು ಉತ್ತಮವೂ ಸ್ವಾದಿಷ್ಟವೂ ಮಸಾಲೆ ಭರಿತವೂ ಆಗಿತ್ತು. ಅಲ್ಲದೆ ಅಮೆರಿಕೆಯ ಆಹಾರಕ್ಕಿಂತ ಉತ್ತಮವಾಗಿತ್ತು. ಅದು ಸಂಕೀರ್ತನದಂತೆ ಸ್ವಾದಿಷ್ಟವಾಗಿತ್ತು. ಆ ಆಹಾರವನ್ನು ತಿಂದದ್ದರಿಂದ ಎಲ್ಲರೂ ಇನ್ನಷ್ಟು ಎತ್ತರಕ್ಕೆ ಏರ್ತಾ ಇದ್ರು. ಅರ್ಥ ಆಯ್ತಲ್ವಾ? ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಎತ್ತರಕ್ಕೆ ಬೆಳಿಬೇಕಪ್ಪ ಅಂತಂದ್ರೆ ನೈವೇದ್ಯವೂ ಕೂಡ ತುಂಬಾ 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 ಮುಖ್ಯ. ನಾವು ಎಷ್ಟು ಜಪ ಮಾಡಿ ಭಗವಂತನಿಗೆ ಬರೀ ನೀರ್ ಕೊಡ್ತೀವಿ, ಹಾಲು ಕೊಡ್ತೀವಿ, ಡ್ರೈ ಫ್ರೂಟ್ಸ್ ಕೊಡ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ. ಪ್ರಸಾದದ ಮುಖಾಂತರನು ಕೂಡ ನಾವು ಭಗವಂತನ ಧಾಮಕ್ಕೆ ಏರೋದಕ್ಕೆ ಮೆಟ್ಟಿಲುಗಳಾಗ್ತವೆ. ಯಾವುದು? ಆಹಾರ, ನಾವು ತಿನ್ನುವಂತಹ ಆಹಾರ. ಯಾಕಂದ್ರೆ ಪಾಪ ಪ್ರಾರಂಭ ಆಗದೆ ಅಲ್ಲಿಂದ. ಪ್ರತಿನಿತ್ಯ ನಾವು 3 ಹೊತ್ತು ತಿಂತಿದ್ವಿ, ಎಷ್ಟು ಒಂದು ಇವನ್ನ ಕೊಂದು ತಿಂತಾ ಇದೀವಿ ನಾವು. ಆ ಕೊಂದು ತಿಂದಾಗ ಮತ್ತೆ ಜನ್ಮಗಳನ್ನ ಎತ್ತಬೇಕಾಗುತ್ತೆ. ಯಾವಾಗ ನಾವು ಭಗವಂತನಿಗೆ ಅರ್ಪಿಸಿ ತಿಂತೀವೋ ಅಲ್ಲಿ ಜನ್ಮಗಳು ಕಡಿಮೆ ಆಗ್ತಾ ಹೋಗ್ತವೆ. ಅಂದ್ರೆ ಮಾಡುವಂತಹ ಪಾಪ ಕರ್ಮಗಳು ಕಡಿಮೆ ಆಗ್ತವೆ. ಭಗವಂತ ಅದನ್ನ ವಾಪಸ್ ತಗೊಳ್ತಾ ಇರ್ತಾನೆ. ನಮ್ಮಿಂದ ಆಗ್ತಕ್ಕಂಥ ಅನಾಹುತಗಳನ್ನ ತಾನು ತಗೊಳ್ತಾ ಇರ್ತಾನೆ. ಯಾಕೆಂದ್ರೆ ಕೃಷ್ಣನಿಗೆ ಅರ್ಪಿಸಿದಾಗ ಅದು ಎಲ್ಲವನ್ನು ನಾನ್ ತಗೊಳ್ತೀನಿ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನನಗೆ ಅರ್ಪಿಸು ನಿನ್ನ ಪಾಪ ಕರ್ಮಗಳನ್ನ, ನಾನ್ ತಗೊಳ್ತೀನಿ ಅಂತಾನೆ. ನಾವು ಇನ್ನು ಒಪ್ಕೊಂಡಿಲ್ಲ ಅವನನ್ನ. ನೋಡೋಣ, ಇರಪ್ಪ, ಇನ್ನೊಂದ್ ಸ್ವಲ್ಪ ದಿನ ಸಮಯ ಇದೆ, ಈರುಳ್ಳಿ ಬೆಳ್ಳುಳ್ಳಿ ಬಿಡಕ್ಕಾಗಲ್ಲ, ನಿನ್ನನ್ ಬೇಕಾದ್ರೆ ಬಿಟ್ಟು ಬಿಡ್ತೀನಿ, ಈ ರೀತಿ ಇದೀವಿ ನಾವು. ಹೌದಲ್ವಾ? ಅವರೆಲ್ಲ ಭಾರತೀಯ ಶೈಲಿಯಲ್ಲಿ ಬಲಗೈಯಿಂದ ಊಟ ಮಾಡ್ತಾ ಇದ್ರು. ಕೀತ್ ಮತ್ತು ಹೋವರ್ಡು ಆಗಲೇ ಇದನ್ನ ಕಲ್ತಿದ್ರು. ಇಂಥ ಖಾದ್ಯಗಳನ್ನು ತಿಂದೂ ಇದ್ದರು. ಆದರೆ ಭಾರತದಲ್ಲಿ ಆಹಾರ ಇಷ್ಟು ಚೆನ್ನಾಗಿ ಎಂದೂ ಇರಲಿಲ್ಲ ಎಂದು ಅವರು ಸ್ವಾಮೀಜಿ ಅವರಿಗೂ ಕೋಣೆಯ ತುಂಬಾ ಇದ್ದ ವಿಶ್ವಾಸಗರಿಗೆ ಹೇಳ್ತಾ ಇದ್ರು. ಯಾಕೆ ಅಂತಂದ್ರೆ ಅದು ಪ್ರಸಾದವಾಗಿರ್ತಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ತಿಂದಿರ್ತಾರೆ ಭಾರತ ದೇಶಕ್ಕೆ ಬಂದಾಗ, ಅವಾಗ ಅವ್ರಿಗೆ ಅಷ್ಟು ರುಚಿ ಅನ್ನಿಸ್ತಾ ಇರ್ಲಿಲ್ವಂತೆ. ಯಾವಾಗ ಭಾರತ ರೀತಿಯಾದ ಊಟ ಭಗವಂತನಿಗೆ ಅರ್ಪಿಸಿ ಕೊಟ್ರೋ ಪ್ರಭುಪಾದರು, ರುಚಿ ಜಾಸ್ತಿ ಇದೆ, ಅದನ್ನ ಒಪ್ಕೊಳ್ತಾ ಇದಾರೆ. ನೋಡಿ, ಅರ್ಥ ಆಯ್ತಲ್ವಾ? ಪ್ರಸಾದವನ್ನ ಮಾಡ್ಕೊಂಡು ತಿಂದಾಗ ರುಚಿ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಸ್ಲ್ಯಾನ್ಸ್ಲಿ ಒಬ್ಬ ಒಳ್ಳೆಯ ತರುಣ ಪ್ರಭುಪಾದರನ್ನು ತಂದೆ ಎಂಬಂತೆ ತುಂಬಾ ಪ್ರೀತಿಸ್ತಾ ಇದ್ದ. ಅವನು ತಿನ್ನುವುದನ್ನು ಗಮನಿಸ್ತಾ ಇದ್ರು. ವೈಯಕ್ತಿಕವಾಗಿ ಕಾಳಜಿ ವಹಿಸುವುದಾದರೆ ಮಾತ್ರ ಅವನು ಆಶ್ರಮದಲ್ಲಿ ಇರಲು ಅನುಮತಿಸುವನೆಂದು ಅವನ ತಾಯಿ ಸ್ವತಃ ಪ್ರಭುಪಾದರನ್ನ ಭೇಟಿಯಾಗಿ ಹೇಳಿದ್ದಳು. ಪ್ರಭುಪಾದರು ಒಪ್ಪಿಕೊಂಡಿದ್ದರು. ಸ್ಲ್ಯಾನ್ಲಿ ಹೊಟ್ಟೆ ಬಾಕ, ಜೀರ್ಣಶಕ್ತಿ ಇದ್ದವನು. ಒಂದು ಬಾರಿಗೆ
10 ಚಪಾತಿಗಳನ್ನು ತಿನ್ನುವವರೆಗೂ ಸಾಕು ಎಂದು ಸ್ವಾಮೀಜಿ ಹೇಳದಿದ್ದರೂ ಅವನು ಮತ್ತಷ್ಟು ತಿಂತಾ ಇದ್ನಂತೆ. ಅವನನ್ನು ಎಡಬಿಡದೆ ಉತ್ತೇಜಿಸ್ತಾ ಇದ್ರು. ಸ್ಟ್ಯಾನ್ಲಿಗೆ 10 ಚಪಾತಿ ಆಗುವವರೆಗೆ ಸ್ವಾಮೀಜಿಯವರ ಮಾತು ಇನ್ನಷ್ಟು ಮತ್ತಷ್ಟು ತೆಗೆದುಕೊಳ್ಳಿ ಅಂತಾನೇ ಇರ್ತಾ ಇದ್ರಂತೆ. ಪ್ರಭುಪಾದರು ಊಟ ಮುಗಿಸಿದ ಮೇಲೆ ಕೋಣೆಯಿಂದ ಹೊರಟು ಹೋಗ್ತಾ ಇದ್ರು. ಶುಚಿ ಕಾರ್ಯಕ್ಕೆ ಸಹಾಯ ಮಾಡಲು ಕೀತು ಒಂದಿಬ್ಬರು ಸ್ವಯಂ ಸೇವಕರ ಸಹಾಯ ಪಡಿತಾ ಇದ್ದ. ಉಳಿದವರು ಹೊರಟು ಹೋಗ್ತಾ ಇದ್ರು. ಸಾಂದರ್ಭಿಕವಾಗಿ ಭಾನುವಾರದಂದು ಪ್ರಭುಪಾದರೆ ಸ್ವತಃ ವಿಶೇಷ ಭಾರತೀಯ ಭಕ್ಷ್ಯಗಳೊಂದಿಗೆ ಔತಣದ ಅಡಿಗೆ ಮಾಡ್ತಾ ಇದ್ರು. ಸ್ಟೀವ್ ಹೇಳ್ತಾನಂತೆ, ಸ್ವಾಮೀಜಿ ಸ್ವತಃ ಪ್ರಸಾದವನ್ನ ಬೇಯಿಸ್ಕೊಳ್ತಾ ಇದ್ರು. ನಂತರ ತಮ್ಮ ಮಹಡಿ ಮಳಿಗೆಯ ಕೋಣೆಯಲ್ಲಿ ನಮಗೆ ಬಡಿಸ್ತಾ ಇದ್ರು. ನಾವೆಲ್ಲ ಸಾಲಾಗಿ ಕುಳಿತುಕೊಳ್ತಾ ಇದ್ವಿ. ಬರಿಗಾಲಿನಲ್ಲಿ ನಮ್ಮ ಎದುರಿಗೆ ಹಾದು ಹೋಗುತ್ತಾ ಒಂದೇ ಸೌಟಿನಿಂದ ಬೇರೆ ಬೇರೆ ಪಾತ್ರೆಗಳಿಂದ ತೆಗೆದು ನಮಗೆ ಬಡಿಸುತ್ತಾ ಹುಡುಗರ ಪಂಕ್ತಿಯ ನಡುವೆ ಅವರು ಅತ್ತಿಂದಿತ್ತ ನಡೀತಾ ಇದ್ರು. ನಮಗೆ ನೆನಪಿದೆ, ನಾವು ಏನನ್ನು ಬಯಸುತ್ತೇವೆ, ಯಾವುದನ್ನು ಮತ್ತಷ್ಟು ಬಯಸುತ್ತೇವೆ ಎಂದು ಅವರು ಕೇಳ್ತಾ ಇದ್ರು. ಅಲ್ಲದೆ ಅವರು ಅದನ್ನು ಸಂತಸದಿಂದ ಬಡಿಸ್ತಾ ಇದ್ರು. ಈ ಭಕ್ಷ್ಯಗಳು ಸಾಧಾರಣವಾದವಾಗಿರಲಿಲ್ಲ. ಸಿಹಿಯಾದ ಘಮಿಘಮಿಸುವ ಸಿಹಿ ಪಾಯಸ ಮತ್ತು ಕಚೋರಿಯಂಥವು ವಿಶೇಷ ರುಚಿಯುಳ್ಳವು. ನಾವು ತಟ್ಟೆ ತುಂಬಾ ಎಲ್ಲವನ್ನು ತೆಗೆದುಕೊಂಡ ಬಳಿಕವೂ ಅವರು ಮತ್ತೆ ಬಂದು ಮತ್ತಷ್ಟು ತೆಗೆದುಕೊಳ್ಳುವಂತೆ ಹೇಳ್ತಾ ಇದ್ರು. ಪ್ರಭುಪಾದರು ಬಡಿಸುವ ರೀತಿನೇ ಹಾಗೆ. ಅವರೆಲ್ಲ ಎಷ್ಟು ಅದೃಷ್ಟವಂತರಲ್ವಾ, ಪ್ರಭುಪಾದ್ರ ಕೈಯಿಂದ ಬಡಿಸ್ಕೊಂಡು ಊಟ ಮಾಡಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಅದೃಷ್ಟ ಬೇಕು ಅಂತ ಹೇಳ್ತಾರೆ. ಒಂದ್ ರೀತಿನಲ್ಲಿ ನಾವು ಅದೃಷ್ಟವಂತರೇ. ಪ್ರಭುಪಾದರು ಇಲ್ಲ ಅಂದ್ರೂ ಅವ್ರು ನಮ್ಮ ಮಧ್ಯೆ ಇದ್ದಾರೆ. ಅವ್ರು ಯಾವತ್ತು ನಾವ್ ಇಲ್ಲ ಅಂತ ಹೇಳ್ಬಾರ್ದು. ಸಾಕಷ್ಟು ಬಾರಿ ಭಕ್ತರು ಹಂಚ್ಕೊಂಡಿದ್ದಾರೆ. ನಾವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಭಗವದ್ಗೀತೆಯನ್ನ ಸೇಲ್ ಮಾಡೋದಕ್ಕೋ ಯಾರಿಗಾದ್ರೂ ಹೇಳೋದಕ್ಕೋ ಹೋದಾಗ ಪ್ರಭುಪಾದರೊಟ್ಟಿಗೆ ಮಾತಾಡ್ಕೊಂಡು ಹೋಗ್ಬೇಕು. ಪ್ರಭುಪಾದ್, ನಾನೀಗ ಹೋಗ್ತಾ ಇದ್ದೀನಿ, ನನ್ನೊಟ್ಟಿಗೆ ನೀವು ಬನ್ನಿ, ಭಯ ಆಗತ್ತೆ ಅಂತ ಸಂದರ್ಭದಲ್ಲಿ ನನ್ ಜೊತೆ ಇರಿ ನೀವು ಅಂತ ಹೇಳ್ಕೊಂಡು ಯಾರೆಲ್ಲ ಹೋಗ್ತಾರೋ ಖಂಡಿತ ಪ್ರಭುಪಾದರು ಅವ್ರ ಜೊತೆ ಬಂದಿರ್ತಾರೆ. ಇದು ನನ್ನ ಅನುಭವ ಕೂಡ. ನಮ್ಗೆ ಅಂತಹ ಸಂದರ್ಭ ಬಂದಾಗ ಪ್ರಭುಪಾದರನ್ನ 1 ಸೆಕೆಂಡ್ ಜ್ಞಾಪಿಸ್ಕೊಂಡ್ರೆ ಸಾಕು, ಅವರು ಬಂದಿರ್ತಾರೆ, ಪ್ರತ್ಯಕ್ಷವಾಗ್ಬಿಟ್ಟಿರ್ತಾರೆ. ಅಂದ್ರೆ ಯಾವುದೋ ಒಂದು ಜ್ಞಾನವನ್ನ ಕೊಟ್ಟಿರ್ತಾರೆ, ಯಾವುದೋ ಒಂದು ಧೈರ್ಯವನ್ನ ಕೊಡ್ತಾರೆ. ಆ ರೀತಿ ಪ್ರಭುಪಾದರು ಅಂದ್ರೆ ಅವರು ನಿಜವಾಗ್ಲೂ ಇವ್ರಿಗೆ ಅದೃಷ್ಟವಂತರು. ನಿಂತ್ಕೊಂಡು ಅವ್ರಿಗೆ ಏನೇನ್ ಬೇಕು ಅನ್ನೋದನ್ನ ರುಚಿ ರುಚಿಯಾಗಿ ಬಡಿಸ್ತಾ ಇರ್ತಾರೆ. ಒಂದು ಬಾರಿ ರಷ್ಯಾ ದೇಶದಲ್ಲಿ ಭಕ್ತರನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕಿರ್ತಾರೆ, ನೀವು ಜಪ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರು ಹೆಂಗಿರ್ತಾರಪ್ಪ ಭಕ್ತರು ಅಂದ್ರೆ, ಊಟ ಕೊಟ್ಟಿರೋದಿಲ್ಲ ಅವ್ರಿಗೆ. ನಿಮ್ಗೆ ಉಪವಾಸ ಕೆಡವಿದ್ರೆ ಗೊತ್ತಾಗುತ್ತೆ, ಹರೇ ಕೃಷ್ಣ ಮಹಾಮಂತ್ರ ಬಿಟ್ಟು ಬಿಡ್ತೀರಾ ಅಂತ ಹೇಳ್ತಿರ್ತಾರೆ. ಒಂದೇ ಒಂದು ಸಣ್ಣ ಲೋಟ ನೀರು, ಒಂದು ಬ್ರೆಡ್ ಕೊಡ್ತಾ ಇರ್ತಾರೆ. ಆ ಭಕ್ತರು ಏನ್ ಮಾಡ್ತಾರೆ ಗೊತ್ತಾ, ಬ್ರೆಡ್ ತಿನ್ನೋದಿಲ್ಲ ಅವರು. ಆ ಬ್ರೆಡ್ ನ ನೀರಲ್ಲಿ ಹದ್ಬಿಟ್ಟು ಉಂಡೆ 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 ಮಾಡಿ 108 ಉಂಡೆ ಮಾಡ್ಕೊಂಬಿಟ್ಟು ಅದ್ರಲ್ಲೇ ಜಪ ಮಾಡ್ತಾ ಇರ್ತಾರೆ. ಆ ರೀತಿ ಮಾಡ್ತಿರ್ತಾರೆ. ಕೋಪ ಬಂದ್ಬಿಡುತ್ತೆ ಪೊಲೀಸ್ನವ್ರಿಗೆ. ಇವ್ರನ್ನ ಏನ್ ಮಾಡಿದ್ರು ಅವ್ರನ್ನ ಬಗ್ಗು ಬಡಿಯಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು ಹೊಡಿತಾರೆ ಹೋಗಿ. ಇಷ್ಟೆಲ್ಲ ಮಾಡಿದ್ರು ನೀವು ಹರೇ ಕೃಷ್ಣ ಮಹಾಮಂತ್ರ ಅಂತ ಹೊಡಿತಾರೆ ಆ ಭಕ್ತರಿಗೆ. ಹೊಡೆದಾಗ ಅವ್ರು ಯಾರು ನೆನೆಸ್ಕೊಳ್ಳೋದಿಲ್ಲ. ಪ್ರಪಾತ್ 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 ಕಾಪಾಡು 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 ಅಂತ ಹೇಳ್ತಾರೆ. ಅಂದ್ರೆ ವಿದೇಶದವ್ರಿಗೆ ಕೃಷ್ಣನಿಗಿಂತ ಪ್ರಭುಪಾದರ ಮೇಲೆ ಹೆಚ್ಚು ನಂಬಿಕೆ. ಯಾಕೆಂದ್ರೆ ಪ್ರಭುಪಾದ್ರೆ ಅಲ್ಟಿಮೇಟ್. ಗುರುಗಳು ಏನ್ ಹೇಳಿದಾರೋ ಅದನ್ನ ನಂಬ್ತಾ ಇರ್ತಾರ ಅವ್ರು. ಕೃಷ್ಣ ಇದ್ದಾನೆ, ಇದ್ದಾನೆ, ಅವ್ನು ನಮ್ಮನ್ನ ಕಾಪಾಡ್ತಾನೆ, ಕಾಪಾಡ್ತಾನೆ. ನಾವು ಕೃಷ್ಣ ಇದ್ದಾನೆ, ಎಲ್ಲಿದ್ದಾನೆ, ಹೇಗಿದ್ದಾನೆ, ಜಪ ಮಾಡಿದ್ರೆ ಊಟ ಕೊಡ್ತಾನ, ಹಿಂಗೆಲ್ಲ ಪ್ರಶ್ನೆ ಮಾಡ್ತಾರೆ ನಮ್ ದೇಶದಲ್ಲಿ. ನಾವ್ ಯಾರಿಗಾದ್ರೂ ಹೇಳಕ್ ಹೋದಾಗ ತುಂಬಾ ಜನ ಈ ಪ್ರಶ್ನೆಗಳನ್ನ ಅನುಭವಿಸಿದ್ವಿ ನಾವು, ಹೌದಲ್ವಾ? ಆದ್ರೆ ವಿದೇಶದಲ್ಲಿ ಹಾಗಲ್ಲ, ಅಲ್ಟಿಮೇಟ್. ಆದ್ರೆ ಅಲ್ಲೂ ಕೂಡ ನಾಸ್ತಿಕರಿದ್ರು, ಭಕ್ತರನ್ನ ಹಿಂಸಿಸ್ತಕ್ಕಂಥವ್ರು ಕೂಡ ಇದ್ರು. ಹಾಗಾಗಿ ಅವ್ರು ಹೊಡಿತಾ ಇದ್ರಂತೆ ಭಕ್ತರಿಗೆ. ಹೊಡಿತಾ ಇದ್ದಂತ ಸಂದರ್ಭದಲ್ಲಿ ಭಕ್ತರು ಪ್ರಪಾದ್ 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 ಅಂತ ಕೂಗ್ತಾ ಇದ್ರಂತೆ. ಇದ್ದಕ್ಕಿದ್ದಾಗೆ ಪೊಲೀಸ್ನವ್ರಿಗೂ ಒದೆ ಬೀಳಕ್ ಶುರು ಆಗ್ಬಿಡುತ್ತೆ. ಪೊಲೀಸ್ನವ್ರು ಕಿರ್ಚೋದಕ್ ಶುರು ಮಾಡ್ತಾರೆ. ಹೊಡಿಬೇಡ ಹೊಡಿಬೇಡ, ಮುದ್ಕ ಹೊಡಿಬೇಡ, ಮುದ್ಕ ಹೊಡಿಬೇಡ ಅಂತ ಕಿರ್ಚೋದಕ್ ಶುರು ಮಾಡ್ಬಿಡ್ತಾರೆ. ಭಕ್ತರಿಗೆಲ್ಲ ಆಶ್ಚರ್ಯ, ಏನಿದು ನಮ್ಮನ್ನ ಹೊಡಿತಾ ಇದ್ರಲ್ಲ ಇಷ್ಟೊತ್ತು, ಈಗ ಅವರು ಯಾರೋ ಹೊಡಿತಿದಾರೆ ಅನ್ನೋ ತರ ಬಡ್ಕೊಳ್ತಿದಾರಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ರೆ ಎಲ್ಲ ಕಿರಿಸ್ತಾ ಇದಾರಂತೆ. ಪ್ರಭುಪಾದ್ರು ಕೋಲ್ ತಗೊಂಡು ಬಾರಿಸ್ತಾ ಇದಾರೆ ಅವ್ರಿಗೆ. ಪ್ರಭುಪಾದ್ರು ಆಕ್ಚುಲಿ ಇರ್ಲಿಲ್ಲ, ಅವ್ರಾಗ್ಲೇ ದೇಹಾವಸಾನ ಆಗಿತ್ತು. ಆದ್ರೂ ಪ್ರಭುಪಾದ್ರು ಬಂದು ಹೊಡಿತಾ ಇದಾರೆ. ಭಕ್ತರಿಗೆ ಆಶ್ಚರ್ಯ. ಪ್ರಭುಪಾದ್ ಅಂತ ಜೋರ ಕೂಗಕ್ ಶುರು ಮಾಡ್ಬಿಡ್ತಾರೆ. ಯಾಕೆಂದ್ರೆ ಸ್ವತಃ ನೋಡ್ತಾರೆ ಪ್ರಭುಪಾದ್ರು ಅವ್ರನ್ನ ಬಾರ್ಸದ ಪೊಲೀಸ್ನವ್ರನ್ನ. ಮುದ್ಕ ಬಿಡೋ 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 ನಮ್ಮನ್ ಬಿಡೋ ಅಂತ ಕಿರ್ಚ್ಕೊಳ್ತಾ ಇರ್ತಾರೆ. ಅಂದ್ರೆ ಪ್ರತಿ ಸೆಕೆಂಡ್ ಪ್ರಭುಪಾದ್ರು ಹೇಳಿರ್ತಾರೆ, ಅವರ ಒಂದು ಕೊನೆ ಗಳಿಗೆನಲ್ಲಿ ಭಕ್ತರೆಲ್ಲ ಅಳ್ತಾ ಕೂತಿರ್ತಾರೆ ಸುತ್ತ. ಪ್ರಭುಪಾದ್ ನೀವಿಲ್ದೆ ನಾವ್ ಹೇಗಿರ್ಲಿ, ನೀವಿಲ್ದೆ ನಾವಿರ್ಲಿ, ನಾವಿರಲ್ಲ ಪ್ರಭುಪಾದ್, ನಾವಿರಲ್ಲ ಪ್ರಭುಪಾದ್, ನೀವ್ ಬೇಕೇ ಬೇಕು ಪ್ರಭುಪಾದ್ ಅಂತ ಹೇಳ್ತಾರೆ. ಆಗ ಪ್ರಭುಪಾದ್ರು ಆಶ್ವಾಸನೆ ಕೊಡ್ತಾರೆ, ನಾನು ಹೋಗ್ತೀನಿ ಅಂತ ನೀವ್ ಯಾರು ಅಂದ್ಕೋಬೇಡಿ, ನಾನು ಪ್ರತಿ ಸೆಕೆಂಡ್ ನಿಮ್ ಜೊತೆ ಇರ್ತೀನಿ, ಎಲ್ಲವನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ಯಾವುದನ್ನು ನಾನು ತಗೊಂಡೋಗ್ತಿಲ್ಲ. ಕೃಷ್ಣ ಪ್ರಜ್ಞೆ, ಕೃಷ್ಣ, ಭಗವದ್ಗೀತೆ, ಭಾಗವತಂ ಪ್ರತಿಯೊಂದು ಪುಸ್ತಕದಲ್ಲೂ ನಾನಿದ್ದೀನಿ, ನೀವ್ ಹೆದರ್ಕೋಬೇಡಿ, ನನ್ನನ್ನು ಜ್ಞಾಪಿಸ್ಕೊಳ್ಳಿ, ನಾನು ಬರ್ತೀನಿ. 16 ಮಾಲೆ ಮಾಡಿ ನನ್ನ ಪಂಚೆ ಹಿಡ್ಕೊಳ್ಳಿ,
ನಾನ್ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಷ್ಟೋ ಜನಕ್ಕೆ ಅನುಭವ ಆಗಿದೆ. ಎಷ್ಟೋ ಜನ ಈ ಸಾಯುವ ಸಂದರ್ಭದಲ್ಲಿ ಪ್ರಭಾದ್ ಅಂತಿರ್ತಾರೆ. ಪ್ರಭಾದ್ರ ತಕ್ಷಣ ಬರ್ತಾರೆ. ಬಂದ್ಬಿಟ್ಟು ಅವರು ಸಾಯುವ ಸಂದರ್ಭದಲ್ಲಿ ಕಣ್ಣನ್ನು ಅಗಲಿಸಿ ಮುಖದಲ್ಲಿ ಕಳೆಯನ್ನ ತಂದ್ಕೊಂಡು ಪ್ರಭಾದ್ ಅಂತಾರಂತೆ. ಸುತ್ತಮುತ್ತ ಇರ್ತಕ್ಕಂಥವರಿಗೆ ಗೊತ್ತಾಗ್ಬಿಡುತ್ತೆ ಪ್ರಭಾದ್ರು ಬಂದಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಆ ಸಾಯುವ ಒಬ್ಬ ಭಕ್ತ ಮುಖದಲ್ಲೇ ಕಂಡ್ಬಿಡುತ್ತೆ. ಪ್ರಭಾದ್ರ ನೋಡಿದಾಗ ಹೆಂಗೆ 1000 ವೋಲ್ಟೇಜ್ ಬಂದಂಗಾಗಿರುತ್ತಂತೆ. ಪ್ರಭಾದ್ ಬಂದ್ರ, ನೀನು ಕರ್ಕೊಂಡು ಹೋಗಕ್ ಬಂದ್ರ, ನೀವ್ ಹೇಳಿದ್ದಂಗೆ ನನ್ನನ್ನು ಕರ್ಕೊಂಡು ಹೋಗಕ್ ಬಂದ್ರ ಅಂತ ಕೇಳ್ತಾರಂತೆ. ಅಂದ್ರೆ ಆ ರೀತಿ ಪ್ರಭಾದ್ರು. ಅವ್ರು ಇವತ್ತಿಲ್ಲ ಅಂತ ನಾವ್ ಯಾವತ್ತೂ ಅಂದ್ಕೊಳಕ್ ಆಗಿಲ್ಲ. ಇದಾರೆ ಪ್ರತಿ ಸೆಕೆಂಡ್ ಇದ್ದಾರೆ. ಭಕ್ತರ ಹೃದಯದಲ್ಲಿ ಅವರು ಇದ್ದಾರೆ. ಮತ್ತೆ ಭಕ್ತನಿಗೆ ಸ್ಪಂದಿಸ್ತಾರೆ. ನಾವು ಎಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತೀವಿ, ಎಷ್ಟು ಭಕ್ತಿಯಿಂದ ನಾವು ಹರೇ ಕೃಷ್ಣ ಮಹಾಮಂತ್ರನ ಇನ್ನೊಬ್ಬರಿಗೆ ಕೊಡ್ತೀವಿ, ಎಷ್ಟು ಭಕ್ತಿಯಿಂದ ನಾವು ಭಗವದ್ಗೀತೆ ಭಾಗವತಂನ ಕೊಡ್ತೀವಿ, ಅದ್ರ ಮುಖಾಂತರ ಅವ್ರು ಕಾಣಿಸ್ಕೊಳ್ತಾ ಇರ್ತಾರೆ. ಯಾವಾಗ್ಲೂ ಭಕ್ತನೊಟ್ಟಿಗೆ ಇರ್ತಾರೆ, ಸಹಕಾರವನ್ನು ಕೊಡ್ತಾ ಇರ್ತಾರೆ. ಅದೇ ರೀತಿ ಇಲ್ಲಿ ಪ್ರಭುಪಾದರನ್ನ ವಿದೇಶದವರು ಕೂಡ ತುಂಬಾ ಚೆನ್ನಾಗಿ ಅವ್ರನ್ನ ಅಭ್ಯಸಿಸಿ, ಅವರ ಮಾತುಗಳನ್ನ, ಅವರ ನುಡಿಯನ್ನ, ಅವರು ಬಡಿಸ್ತಕ್ಕಂಥ ಊಟವನ್ನ ಅಷ್ಟು ಚೆನ್ನಾಗಿ ಆಸ್ವಾದಿಸ್ತಾ ಇರ್ತಾರೆ. ಒಮ್ಮೆ ಅವರು ನಾನಿದ್ದಲ್ಲಿಗೆ ಬಂದರು. ನಾನು ಇನ್ನಷ್ಟು ಬಯಸುವೆನೆ, ಮತ್ತಷ್ಟು ಸಿಹಿಯನ್ನು ಬಯಸುವನೇ ಎಂದು ಕೇಳ್ತಾ ಇದ್ರು. ನನ್ನ ಆಧ್ಯಾತ್ಮಿಕ ಜೀವನದ ಹಿಂದಿನ ತಪ್ಪು ಕಲ್ಪನೆಯಿಂದಾಗಿ ನಾನು ಅತ್ಯಂತ ಇಷ್ಟಪಟ್ಟಿದ್ದನ್ನು ನಿರಾಕರಿಸಬೇಕೆಂದು ಯೋಚಿಸಿದನು. ಆದ್ದರಿಂದ ನಾನು ಇನ್ನಷ್ಟು ಸಾದಾ ಅನ್ನವನ್ನು ಕೇಳಿದನು. ಆದರೆ ಆ ಸಾದಾ ಅನ್ನ ಕೂಡ ಹುರಿದ ಗಿಣ್ಣದ ಉಂಡೆಗಳುಳ್ಳ ಚಂದದ ಹಳದಿ ಬಣ್ಣದ್ದಾಗಿತ್ತು. ರಾತ್ರಿ ಬಹಳ ಹೊತ್ತು ಕಳೆದಾಗಲೂ ಅವರ ವಸತಿ ಶಾಂತವಾಗಿರ್ತಾ ಇತ್ತು. ಅವರು ಶ್ರೀಮದ್ ಭಾಗವತವನ್ನು ಅನುವಾದಿಸುತ್ತಾ ಹಾಗೂ ಬೆರಳಚ್ಚಿಸುತ್ತಾ ಇಡೀ ಸಂಜೆ ಒಬ್ಬಂಟಿಯಾಗಿದ್ದಿರಬೇಕು, ಅಥವಾ 10ರವರೆಗೆ ಕೇವಲ ಒಬ್ಬಿಬ್ಬರು ಅತಿಥಿಗಳೊಂದಿಗೆ ವಿಶ್ರಾಂತ ವಾತಾವರಣದಲ್ಲಿ ಮಾತನಾಡುತ್ತಿರಬೇಕು. ಆದರೆ ಸಭೆಯ ರಾತ್ರಿಗಳಲ್ಲಿ ಸೋಮವಾರ, ಬುಧವಾರ, ಶುಕ್ರವಾರ ಅವರ ವಸತಿಯ ಪ್ರತಿಯೊಂದು ಕೋಣೆಗಳಲ್ಲೂ ಚಟುವಟಿಕೆ ಇರ್ತಾ ಇತ್ತು. ಆಗ ಅವರು ಒಬ್ಬಂಟಿ ಅಲ್ಲವೇ ಅಲ್ಲ, ಅವರ ಹೊಸ ಅನುಯಾಯಿಗಳು ಅವರಿಗೆ ಸಹಾಯ ಮಾಡ್ತಾ ಇದ್ರು. ಹರೇ ಕೃಷ್ಣ ಸಂಕೀರ್ತನಕ್ಕೆ ಮತ್ತು ಕೃಷ್ಣ ಪ್ರಜ್ಞೆಯ ಶ್ರವಣಕ್ಕೆ ಜನರನ್ನು ಕೂಡಿಸುವ ಅವರ ಉತ್ಸಾಹದಲ್ಲಿ ಆ ಅನುಯಾಯಿಗಳು ಪಾಲ್ಗೊಳ್ತಾ ಇದ್ರು. ಹಿಂಭಾಗದ ಕೋಣೆಯಲ್ಲಿ ಅವರು 6ರವರೆಗೆ ಶ್ರೀಮದ್ ಭಾಗವತದ ಅನುವಾದ ಕಾರ್ಯವನ್ನು ಮಾಡ್ತಾ ಇದ್ರು, ಅಥವಾ ಅತಿಥಿಗಳೊಂದಿಗೆ ಮಾತಾಡ್ತಾ ಇದ್ರು. ಬಳಿಕ ಅವರು ಸ್ನಾನ ಮಾಡಲು ಹೋಗ್ತಾ ಇದ್ರು. ಕೆಲವೊಮ್ಮೆ ಅವರು ಬಚ್ಚಲು ಖಾಲಿಯಾಗುವವರೆಗೆ ಕಾಯ್ಬೇಕಾಗ್ತಾ ಇತ್ತು. ದಿನಕ್ಕೆ 2 ಬಾರಿ ಸ್ನಾನ ಮಾಡುವ ಅಭ್ಯಾಸವನ್ನು ಅವರು ತರುಣ ಅನುಯಾಯಿಗಳಿಗೆ ಪರಿಚಯಿಸಿದ್ರು. ಈಗ ಅವರಿಗೆ ಕೆಲವೊಮ್ಮೆ ತಮ್ಮ ಬಚ್ಚಲನ್ನು ಹಂಚಿಕೊಳ್ಳಬೇಕಾದ ಅನಾನುಕೂಲ ಒದಗಿ ಬರ್ತಾ ಇತ್ತು. ಸ್ನಾನವಾದ ಬಳಿಕ ಅವರು ವಸತಿಯ ಕೋಣೆಗೆ ಬರ್ತಾ ಇದ್ರು. ಅಲ್ಲಿ ನೆರೆದ ಅನುಯಾಯಿಗಳು ಅವರ ಸುತ್ತ ಕುಳಿತುಕೊಳ್ತಾ ಇದ್ರು. ಅವರು ಪಂಚತತ್ವ ಚಿತ್ರಕ್ಕೆ ಮುಖ ಮಾಡಿ ಕುಳಿತುಕೊಳ್ತಾ ಇದ್ರು. ಉದ್ಧರಣೆಯಿಂದ ಪಂಚಪಾತ್ರೆಯ ನೀರಿನ ಕೆಲವು ಹನಿಗಳನ್ನು ತಮ್ಮ ಅಂಗೈ ಮೇಲೆ ಹಾಕಿಕೊಂಡು ವೃಂದಾವನ ಮುದ್ರೆಯನ್ನು ಆ ನೀರಿನಲ್ಲಿ ತೀಡಿ ಗಂಧವನ್ನು ತಯಾರಿಸ್ತಾ ಇದ್ರು. ನಂತರ ಬಲಗೈಯ ಅನಾಮಿಕ ಬೆರಳನ್ನು ಎಡಗೈಯಲ್ಲಿರುವ ಹಳದಿ ಗಂಧದಲ್ಲಿ ಅತ್ತಿ ಆ ಮೃತ್ತಿಕೆಯನ್ನು ವೈಷ್ಣವ ತಿಲಕದ ಚಿಹ್ನೆಯಾಗಿ ಹಚ್ಚಿಕೊಳ್ತಾ ಇದ್ರು. ಅಂಗೈಯಿಂದ ಮೃತ್ತಿಕಾ ಗಂಧವನ್ನು ಕೆರೆದು ತೆಗೆದು ಎಡಗೈಯ ಹೆಬ್ಬೆರಳು ಮತ್ತು ಪಿನ್ಕೀಗಳ ನಡುವೆ ಕೈಚಳಕದಿಂದ ಇಟ್ಟುಕೊಂಡ ಸಣ್ಣ ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾ ಹಣೆಯ ಮೇಲೆ ಲಂಬವಾಗಿ ಮೃತ್ತಿಕಾ ನಾಮವನ್ನು ಹಚ್ಚಿಕೊಳ್ತಾ ಇದ್ರು. 2 ಹುಬ್ಬುಗಳ ನಡುವೆ ಬಲಗೈಯ ಕಿರುಬೆರಳಿನಲ್ಲಿಟ್ಟು ಮೇಲ್ಮುಖವಾಗಿ ಬೈತಲೆಯ ಕೆಳಗೆ ಒಳಗೆ ತೂರುವವರೆಗೆ ಒತ್ತಿ ಒಯ್ದು ಮೃತ್ತಿಕೆ 2 ಸಮಾನಾಂತರದ ರೇಖೆಗಳಾಗುವಂತೆ ಮಾಡಿ ಅವುಗಳನ್ನು ಸಮ ಮಾಡ್ತಾ ಇದ್ರು. ಇನ್ನು ತೇವವಾಗಿರುವ ಋತ್ತಿಕಾ ನಾಮದ ನಡುವಿನ ಹಾದಿಯನ್ನು ಸ್ವಚ್ಛ ಮಾಡ್ತಾ ಇದ್ರು. ನಂತರ ಶರೀರದ ಮೇಲೆ ಇತರ 11 ಜಾಗಗಳಲ್ಲಿ ಮುದ್ರೆಯನ್ನಿಡ್ತಾ ಇದ್ರು. ಹುಡುಗರೆಲ್ಲ ಇದನ್ನು ವೀಕ್ಷಿಸುತ್ತಾ ಕುಳಿತುರ್ತಾ ಇದ್ರು. ಕೆಲವೊಮ್ಮೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಕೆಲವೊಮ್ಮೆ ಕೃಷ್ಣ ಪ್ರಜ್ಞೆಯ ಬಗ್ಗೆ ತಮಗಿರುವ ತಿಳುವಳಿಕೆಯನ್ನು ಆಧರಿಸಿ ಮಾತನಾಡಿಕೊಳ್ತಾ ಇದ್ರು. ಪ್ರಭುಪಾದರು ಹೇಳ್ತಾರೆ, ನಮ್ಮ ಗುರು ಮಹಾರಾಜರು ಕನ್ನಡಿ ಇಲ್ಲದೆಯೇ ತಿಲಕವನ್ನ ಇಟ್ಕೊಳ್ತಾ ಇದ್ರು. ಭಕ್ತ, ಅದು ಅಚ್ಚುಕಟ್ಟಾಗಿರ್ತಿತ್ತೆ? ಪ್ರಭುಪಾದರು, ಅಚ್ಚುಕಟ್ಟೋ ಅಲ್ಲವೋ ಅದು ಮುಖ್ಯವಲ್ಲ. ಹೌದು, ಅದು ಅಚ್ಚುಕಟ್ಟಾಗಿಯೂ ಇರ್ತಾ ಇತ್ತು. ಆ ಬಳಿಕ ಪ್ರಭುಪಾದರು ಮೌನವಾಗಿ ಗಾಯತ್ರಿ ಮಂತ್ರವನ್ನು ಜಪಿಸ್ತಾ ಇದ್ರು. ಬಲಗೈ ಹೆಬ್ಬರಳಿಗೆ ಜನಿವಾರವನ್ನು ಸುತ್ತಿ ಕುಣಿಕೆಯಾಗಿಸಿ ಹಿಡಿದುಕೊಂಡು ನೇರವಾಗಿ ಕುಳಿತು ಮೌನವಾಗಿ ತುಟಿಗಳನ್ನು ಆಡಿಸ್ತಾ ಇದ್ರು. ಅವರ ಹೆಗಲು ತೋಳುಗಳು ಎದೆಯಂತೆಯೇ ಸಾಕಷ್ಟು ಕೃಶವಾಗಿದ್ದವು. ಆದರೆ ಅವರಿಗೆ ಉರುಟಾದ ತುಸು ಹೊರಚಾಚಿದ ಹೊಟ್ಟೆ ಇತ್ತು. ಅವರ ಮೈ ಬಣ್ಣ ಎಳೆ ಹುಡುಗನಿಗಿರುವಂತೆ ಮೃದು ರೇಷ್ಮೆಯಂತೆ ನಯವಾಗಿತ್ತು. ಆದರೆ ಮುಖ ಮಾತ್ರ ಹಾಗಿರಲಿಲ್ಲ. ಅಲ್ಲಿ ವಯಸ್ಸಿನ ಕಳೆ ಇತ್ತು. ಅವರ ಕೈಗಳ ಚಲನೆ ಕ್ರಮಬದ್ಧವಾಗಿತ್ತು, ಗಂಭೀರವಾಗಿತ್ತು, ಆದರೂ ನಾಜೂಕಾಗಿತ್ತು. ಅಂದ್ರೆ ಪ್ರಭುಪಾದರನ್ನ ತುಂಬಾ ಚೆನ್ನಾಗಿ ವರ್ಣಿಸಿದರೆ. ಭಕ್ತರು ಅವರನ್ನ ನೋಡ್ತಾ ಇದ್ರು ಡೈರೆಕ್ಟ್ ಆಗಿ. ಅವರ ಎಡಗೈಯಲ್ಲಿ 2 ಹಿತ್ತಾಳೆಯ ಗಂಟೆಗಳನ್ನು ಎತ್ತಿಕೊಂಡು ತೂಗುತ್ತಾ ಬಾರಿಸತೊಡಗಿದರು. ಆ ಬಳಿಕ ಚೈತನ್ಯ ಪ್ರಭುಗಳ ಮುಂದೆ ಧೂಪದ ಕಡ್ಡಿಗಳನ್ನು ಹಿಡಿದು ಸಣ್ಣ ವೃತ್ತಾಕಾರದಲ್ಲಿ ನಿಧಾನವಾಗಿ ಅಲೆಯಾಗಿ ಆರತಿ ಎತ್ತತೊಡಗಿದರು. ಅವರು ತದೇಕ ದೃಷ್ಟಿಯಿಂದ ಚಿತ್ರವನ್ನು ನೋಡುತ್ತಾ ಗಂಟೆಗಳನ್ನು ಉದ್ದಕ್ಕೂ ತೂಗುತ್ತಲೇ ಪರಿಮಳ ಧೂಪದ ನಾಗಮುರಿಗೆ ನಿರ್ಮಾಣವನ್ನು ಮುಂದುವರಿಸಿದ್ದರು.
ಅವರು ಏನು ಮಾಡುತ್ತಿದ್ದಾರೆಂದು ಯಾವ ಹುಡುಗನಿಗೂ ಗೊತ್ತಾಗ್ತಿರ್ಲಿಲ್ಲ. ಆದರೂ ಅವರು ಪ್ರತಿ ಸಂಜೆಯೂ ಇದನ್ನು ಮಾಡಿದರು. ಇದೊಂದು ಆಚರಣೆ, ಇದಕ್ಕೆ ಏನೋ ಒಂದು ಅರ್ಥ ಇತ್ತು. ಹುಡುಗರು ಆ ಆಚರಣೆಯನ್ನು ಗಂಟೆಗಳು ಎಂದು ಕರೆಯತೊಡಗಿದರು. ಸಂಜೆ ಗಂಟೆಗಳ ನಂತರ ಸೋಮವಾರ, ಬುಧವಾರ, ಶುಕ್ರವಾರ ಸಾಮಾನ್ಯವಾಗಿ ಕೀರ್ತನೆಯ ಸಮಯ. ಕೆಲವು ಭಕ್ತರು ಆಗಲೇ ಕೆಳಗೆ ಹೋಗಿ ಅತಿಥಿಗಳನ್ನು ಸ್ವಾಗತಿಸುತ್ತಾ ಸ್ವಾಮಿಯವರ ಹಾಗೂ ಕೀರ್ತನೆ ಬಗ್ಗೆ ವಿವರಿಸ್ತಾ ಇದ್ರು. ಆದರೆ ಸ್ವಾಮಿಯವರಿಲ್ಲದೆ ಯಾವುದೂ ಆರಂಭವಾಗ್ತಾ ಇರಲಿಲ್ಲ. ಹೇಗೆ ಹಾಡಬೇಕು, ಮದ್ದಳೆ ಬಾರಿಸಬೇಕು ಎನ್ನುವುದನ್ನ ಯಾರೂ ತಿಳಿದಿರ್ಲಿಲ್ಲ. ಅವರಿಲ್ಲದೆ ಮಂತ್ರ ಸಂಕೀರ್ತನೆಯ ನೇತೃತ್ವ ವಹಿಸುವುದನ್ನು ಯೋಚಿಸಲೂ ಬೇರೆಯವರಿಗೆ ಧೈರ್ಯವಿರಲಿಲ್ಲ. 7 ಗಂಟೆಗೆ ಅವರ ಪ್ರವೇಶವಾದಾಗಲೇ ಅವೆಲ್ಲ ಆರಂಭ ಆಗ್ತಾ ಇದ್ವು. ಆಗ ತಾನೇ ಮಿಂದು ಭಾರತೀಯ ಕೈಮಗ್ಗದ ಮಡಿಯಾದ ಪಂಚೆಯನ್ನೊಟ್ಟು ತೋಳುಗಳಲ್ಲೂ ಮೈ ಮೇಲೂ ಬಾಣದಂಥ ವೈಷ್ಣವ ನಾಮವನ್ನು ಧರಿಸಿ ಪ್ರಭುಪಾದರು ಕೃಷ್ಣನನ್ನು ಸ್ತುತಿಸುವ ಮತ್ತೊಂದು ಸಂಮೋಹಕ ಸುಸಂದರ್ಭವನ್ನು ಎದುರಿಸಲು ತಮ್ಮ ಮಳಿಗೆಯನ್ನು ಬಿಟ್ಟು ಕೆಳಮಹಡಿಗೆ ಹೋಗ್ತಾ ಇದ್ರು. ಆ ಸಣ್ಣ ದೇವಾಲಯ ಅಮೆರಿಕೆಯ ಹೊರಟು ಆ ಬ್ರಾಹ್ಮಣ ನಿಷ್ಕಪಟಿ ತರುಣರಿಂದ ತುಂಬಿರ್ತಾ ಇತ್ತು. ಇಲ್ಲಿಗೆ ನಿಲ್ಸೋಣ. 7:10 ಆಗ್ತಾ ಇದೆ, ಸಮಯ ಆಗ್ತಾ ಇದೆ. ಹಾಗಾಗಿ ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು. ಸೊ ಹಲವಾರು ದಿನಗಳಾಗಿತ್ತು ಪ್ರಭುಪಾದರ ಬಗ್ಗೆ ವಿಷಯಗಳನ್ನು ತಿಳ್ಕೊಂಡು. ಸೊ ಇವತ್ತು ಮತ್ತೆ ಒಂಥರ ರೀಕ್ಯಾಪ್ ಆಗಿರೋ ತರ ಅನಿಸ್ತು. ಸೊ ತುಂಬಾ ಧನ್ಯವಾದಗಳು ಹರೇ ಕೃಷ್ಣ. ಎಸ್ ಪ್ರಭು, ನನಗೂ ಹಂಗೆ ಅನಿಸ್ತು. ಬಹಳ ದಿನ ಆಗಿತ್ತು ಪ್ರಭುಪಾದರ ಬಗ್ಗೆ ಓದೋದು, ಹೇಳೋದು, ಕೇಳೋದು. ಆದ್ರೆ ಒಂದೊಂದೇ ಘಟನೆಗಳು ಜ್ಞಾಪಕ ಬಂದ್ಬಿಡ್ತವೆ ಪ್ರಭು. ಅದನ್ನ ಹೇಳಿ ಹೇಳಿ ನೋಡಿ ಕೇಳಿ ಇನ್ನಷ್ಟು ಹೇಳ್ಬೇಕು, ಮತ್ತಷ್ಟು ಹೇಳ್ಬೇಕು ಅನಿಸ್ತಿರುತ್ತೆ. ಎಷ್ಟೋ ಬಾರಿ ಎಷ್ಟೋ ಭಕ್ತರಿಗೆ ಹೇಳಿದ್ದನ್ನೇ ಹೇಳ್ತಾರೆ ಅಂತ ಅನ್ಕೋಬಹುದು. ಆದ್ರೆ ಪ್ರತಿ ಸೆಕೆಂಡ್ ಅದು ಹೊಸದಾಗಿರುತ್ತೆ. ಯಾಕೆಂದ್ರೆ ಸತ್ಯ ಒಂದೇ. ಸತ್ಯವನ್ನ 100 ಬಾರಿ ಹೇಳಿದ್ರು ಸತ್ಯ ಒಂದೇ, ರುಚಿಯಾಗಿರುತ್ತೆ. ಆದ್ರೆ ಅಸತ್ಯಗಳಿಗೆ ಸಾವಿರಾರು ಮಜಲುಗಳಿರ್ತವೆ, ಸಾವಿರಾರು ಸುಳ್ಳುಗಳನ್ನ ಹೇಳ್ಬಹುದು. ಆದ್ರೆ ಸತ್ಯ ಒಂದೇ. ಹಾಗಾಗಿ ಎಷ್ಟೋ ಬಾರಿ ಹೇಳಿದ್ದನ್ನೇ ಹೇಳ್ಬೇಕಾಗತ್ತೆ, ಕೇಳಿದ್ದನ್ನೇ ಕೇಳ್ಬೇಕಾಗತ್ತೆ. ಆದ್ರೆ ಕೇಳ್ತಾ 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 ಆ ಶ್ರವಣ ಅನ್ನೋದಿದೆಯಲ್ಲ, ನಮ್ಮನ್ನ ಅತ್ಯಂತ ಮೇಲಕ್ಕೆ, ಕೃಷ್ಣ ಪ್ರಜ್ಞೆಯಲ್ಲಿ ಮೇಲಕ್ಕೆ ತಗೊಂಡೋಗ್ತಾ ಇರುತ್ತೆ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ನೀವಿವತ್ತು ಪ್ರಭುಪಾದರು ಏನು ಪ್ರಸಾದವನ್ನು ಮಾಡಿ ಬಡಿಸ್ತಾ ಇದ್ದಿದ್ದು ಹೇಳಿದಾಗ ನಾವೇ ಪ್ರಸಾದವನ್ನು ತಗೊಂಡಂಗ ಅನಿಸ್ತು. ಹರೇ ಕೃಷ್ಣ, ತುಂಬಾ ಧನ್ಯವಾದಗಳು. ಸೂಚನೆಗಳನ್ನು ನೋಡೋಣ. ಸೊ ಹರೇ ಕೃಷ್ಣ. ಮೊದಲಿಗೆ ಎಲ್ಲರಿಗೂ ತಿಳಿದಿರುವ ಹಾಗೆ ಹರೇ ಕೃಷ್ಣ ಪ್ರಭು. ಇನ್ನೊಂದು ವಿಚಾರವನ್ನು ಹೇಳಿ ನಾನು ಮುಗಿಸ್ತೀನಿ. ನನಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇತ್ತು ಪ್ರಭು, ಒಂದು 6 ತಿಂಗಳಿಂದ. ವ್ಯತ್ಯಾಸ ಅಂತಂದ್ರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಅನಿಸ್ತಾ ಇತ್ತು. ನಂದು ಹೈಟ್ ಕಡಿಮೆ ಅಲ್ವಾ, ಹಾಗಾಗಿ ಸ್ವಲ್ಪ ಕಾಲ್ ನೋವು. ಅಂದ್ರೆ ಒಂದು 6 ಗಂಟೆಯಿಂದ 7 ಗಂಟೆ ಕ್ಲಾಸ್ ಕೊಟ್ಟು ಎದ್ದೊಳಕ್ ಹೋದ್ರೆ ಸ್ವಲ್ಪ ಮೊಣಕಾಲ್ ನೋವು ಇರ್ತಿತ್ತು. ಏನೋ ಸ್ವಲ್ಪ ಅನಿಸ್ತಾ ಇತ್ತು, ದೇಹ ಸ್ಪಂದಿಸ್ತಾ ಇಲ್ಲ, ಏನೋ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ನಾನು ಸಾಕಷ್ಟು ಬಾರಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೆ, ಈಗ್ಲೇ ಹಿಂಗಾಗ್ಬಿಟ್ರೆ 53 ವರ್ಷಕ್ಕೆ ಯಾವ ರೀತಿ ನಾನು ಕೃಷ್ಣ ಪ್ರಜ್ಞೆಯನ್ನ ಮಾಡೋದು, ದೇಹ ಯಾಕೋ ಸ್ವಲ್ಪ ಸ್ಪಂದಿಸ್ತಾ ಇಲ್ಲ ಅನಿಸ್ತಿದೆ. ಇದೇ ರೀತಿ ಮುಂದುವರೆದ್ರೆ ಏನ್ ಮಾಡೋದು, ವರ್ಷಗಳು ಆಗ್ತಾ ವಯಸ್ಸಾಗ್ತಾ ಅಂತ ಸಾಕಷ್ಟು ಬಾರಿ ನಾನು ಭಗವಂತನ ಹತ್ರ ಅದನ್ನ ಹಂಚ್ಕೊಳ್ತಾ ಇದ್ದೆ. ಪ್ರತಿಯೊಂದು ನಾನು ಹಂಚ್ಕೊಳ್ತೀನಿ ಪ್ರಭು ಭಗವಂತನ ಹತ್ರ. ಅಂತ ಸಂದರ್ಭದಲ್ಲಿ ಒಂದು ಇದು ಬಂತು ಪ್ರಭು, ಒಂದು ಬಾಡಿಯನ್ನ ಕ್ಲೀನ್ ಮಾಡ್ಕೊಳ್ಳೋ ಒಂದು ವಿಚಾರ ಬಂತು. ನಮ್ಮ ಭಕ್ತರೊಬ್ರು ತಿಳಿಸಿದ್ರು, ಮಾತಾಜಿ ಹಿಂಗಿದೆ ಮಾತಾಜಿ, ನೀವು ಜಾಯಿನ್ ಆಗ್ತೀರಾ ಈ ಕ್ಲಾಸ್ಗೆ ಅಂತ ಹೇಳ್ಬಿಟ್ಟು. ಏನದು ಅಂತ ಹೇಳಿದಾಗ, ನಾವು ನಮ್ಮ ಗಾಡಿಗಳನ್ನ ಬೈಕು, ಕಾರು ಇಂಥವನ್ನೆಲ್ಲನ ಇದಕ್ ಬಿಡ್ತೀವಿ ಪ್ರಭು, ಸರ್ವಿಸಿಗೆ ಬಿಡ್ತೀವಿ. ಇಷ್ಟಷ್ಟು ಸಮಯ ಆದ್ಮೇಲೆ ಸರ್ವಿಸಿಗೆ ಬಿಡ್ತೀವಿ. ಅಂದ್ರೆ ಗಾಡಿಗಳನ್ನ ಸರ್ವಿಸಿಗೆ ಬಿಟ್ರೆ ಚೆನ್ನಾಗಿರ್ತಾವ ನಮಗ್ ಗೊತ್ತು. ಆದ್ರೆ ಈ ಬಾಡಿಯನ್ನ ಸರ್ವಿಸಿಗೆ ಬಿಡೋದಕ್ಕೆ ಯಾವ ಸರ್ವಿಸ್ ಸೆಂಟರ್ ನಾವು ನೋಡೇ ಇಲ್ಲ ಅಲ್ವಾ ಪ್ರಭು. ಹಾಗಾಗಿ ಈ ಬಾಡಿಯನ್ನ ಸರ್ವಿಸ್ ಸೆಂಟರ್ಗೆ ಬಿಡ್ಬೇಕು. ಎಲ್ಲಿ ಬಿಡ್ಬೇಕು ಗೊತ್ತಿಲ್ಲ. ಸರ್ವಿಸ್ ಸೆಂಟರ್ಗಿಂತ ಹೆಚ್ಚಾಗಿ ಹಾಳ್ ಮಾಡೋದಕ್ಕೆ ಸೆಂಟರ್ಗಳು ಬಹಳ ಇದಾವೆ ಪ್ರಭು ಈ ಪ್ರಪಂಚದಲ್ಲಿ. ಹೋಟೆಲ್ಗಳಾಗಿರ್ಬಹುದು, ಅಕ್ಕಪಕ್ಕ ತಿನ್ನೋದಾಗಿರ್ಬಹುದು, ಬಾಯಿ ರುಚಿ ಅಂತ ಹೇಳ್ಬಿಟ್ಟು ಬೋಂಡ, ಬಜ್ಜಿ, ಹಾಳು ಮುಳ್ಳುನೆಲ್ಲ ತಿಂದು ಸಾಕಷ್ಟು ಕೊಳಕುಗಳನ್ನ ಮೈಯಲ್ಲಿ ತುಂಬ್ಕೊಬಿಟ್ಟಿದ್ವಿ ನಾವು. ಅಂದ್ರೆ ವಿಷಾಣು ಅನ್ನೋದು ಪ್ರತಿ ತಿನ್ನುವ ಪದಾರ್ಥದಲ್ಲಿ ಇವತ್ತು ಇದೆ ಪ್ರಭು, ಅಂತ ಪರಿಸ್ಥಿತಿ ಇದೆ. ಅದನ್ನ ತಿಂದುನೆ ನಾವು ಇವತ್ತು ಸಾಕಷ್ಟು ದಪ್ಪ ಆಗ್ತಾ ಇರೋದಾಗಿರ್ಬಹುದು, ಅನೇಕ ರೋಗ ರುಜಿನಗಳ ತುತ್ತಾಗ್ತಾ ಇರಬಹುದು. ಅಂತಹ ಸಂದರ್ಭದಲ್ಲಿ ನನಗೆ ಅದು ಇಷ್ಟ ಆಯ್ತು ಪ್ರಭು, ಬಾಡಿ ಕ್ಲೀನಿಂಗ್ ಅಂದ್ರೆ ದೇಹವನ್ನ ಕ್ಲೀನಿಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಆ ಒಂದು ಕೋರ್ಸ್ಗೆ ನಾನು ಸೇರ್ಕೊಂಡೆ ಪ್ರಭು. ಇವತ್ತಿಗೆ 33 ದಿವಸ ಆ ಕೋರ್ಸ್ ತಗೊಂಡು. ಆಕ್ಚುಲಿ ನಾವು ಊಟ ಮಾಡಿಲ್ಲ ಪ್ರಭು, ಇನ್ನು 33 ದಿವಸ ಆಗಿದೆ ಊಟ ಮಾಡಿಲ್ಲ. ಬರೀ ಸೂಪು, ತರಕಾರಿ ಸೊಪ್ಪು, ಸೊಪ್ಪಿನ ಸೊಪ್ಪು, ಮಧ್ಯಾಹ್ನ ಸುಗರ್ ಕೇನ್ ಜ್ಯೂಸು, ರಾತ್ರಿ ಪಪ್ಪಾಯ ಅಥವಾ ಪೈನಾಪಲ್, ಇಷ್ಟನ್ನೇ ತಗೊಂಡಿರೋದು ಪ್ರಭು. ಇನ್ನು ಊಟ ಮಾಡಿಲ್ಲ. ನಾವು ಮಾಡಿದ್ರೆ ಇವತ್ತು ಇಸ್ಕಾನ್ನಲ್ಲಿ ಮಾಡ್ಬೇಕಷ್ಟೆ. ಹಾಗಾಗಿ 33 ದಿನದ ಕೋರ್ಸ್ ಮುಗಿದಿದೆ. 58 kg ಇದ್ದೆ ನಾನು,
50 ಕೆಜಿಗೆ ಬಂದಿದ್ದೀನಿ. 8 ಕೆಜಿ ಡೌನ್ ಆಗಿದೆ ಒಂದು ತಿಂಗಳಲ್ಲಿ. ಆ ಮೈ ಹೇಗಿದೆ ಅಂದ್ರೆ ಪ್ರಭು, 30 ವರ್ಷದಲ್ಲಿದ್ದಾಗ ಇತ್ತಲ್ವಾ, ನಾವು 30 ವರ್ಷದ ಹುಡುಗಿ ಆಗಿದ್ದಾಗಿತ್ತಲ್ಲ, ಹಂಗಿದೆ ಪ್ರಭು. ಯಾಕೆಂದ್ರೆ ಮೈಯಲ್ಲಿರ್ತಕ್ಕಂಥ ಒಂದು ಬೇಡದೆ ಇರ್ತಕ್ಕಂಥ ವಿಷಾಣು ಪದಾರ್ಥ ಅಂತೀವಿ, ಕೊಬ್ಬು ಅಂತೀವಿ, ಏನನ್ನ ಹೇಳ್ತೀವಿ, ಅದೆಲ್ಲವನ್ನ ಕ್ಲೀನ್ ಮಾಡಿದೆ ಪ್ರಭು ಬಾಡಿ. ಯಾವಾಗ ನಾವು ಗಟ್ಟಿ ಪದಾರ್ಥಗಳನ್ನ ಕೊಡ್ಲಿಲ್ಲ ಅಂದ್ರೆ, ಸಾಕಷ್ಟು ತಿಂತಾ ಇರ್ತೀವಲ್ಲ ಪ್ರಭು, 3 ಹೊತ್ತು ತಿಂತಾ ಇರ್ತೀವಿ, ಮಧ್ಯೆ ಮಧ್ಯೆ ತಿಂತಾ ಇರ್ತೀವಿ, ನಾವು ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅವಕಾಶನೇ ಕೊಟ್ಟಿರೋದಿಲ್ಲ. ಯಾವಾಗ ನಾವು ಅವಕಾಶವನ್ನ ಕೊಡ್ತೀವಿ, ತಿನ್ನೋದನ್ನ ನಿಲ್ಲಿಸ್ತೀವಿ, ಬಾಡಿ ಕ್ಲೀನಿಂಗ್ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಬಾಡಿ ತುಂಬಾ ಇಂಟೆಲಿಜೆಂಟ್ ಪ್ರಭು, ಅದಕ್ಕೆ ಸರ್ವಿಸ್ ಬಿಡೋದಕ್ಕೆ ಆಗಲ್ಲ, ಅದೇ ಸರ್ವಿಸ್ ಮಾಡ್ಕೋಬೇಕು, ಬಾಡಿನೇ ಸರ್ವಿಸ್ ಮಾಡ್ಕೋಬೇಕು. ಆ ರೀತಿ ಭಗವಂತ ಸೃಷ್ಟಿ ಮಾಡಿದಾನೆ. ಆದ್ರೆ ನಾವು ಅದಕ್ಕೆ 24 ಗಂಟೆ ಕೆಲಸ ಕೊಟ್ಟು ಕ್ಲೀನ್ ಮಾಡ್ಕೊಳಕ್ ಬಿಟ್ಟಿರ್ಲಿಲ್ಲ. ಹಂಗಾಗಿ ಅದೇನ್ ಮಾಡ್ತಿತ್ತಂದ್ರೆ, ಒಂದ್ ಕಡೆ ನೂಕ್ತಾ ಇತ್ತು, ಗಲೀಜನ್ನೆಲ್ಲ ನೂಕ್ತಾ ಇತ್ತು. ನೂಕಿ 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 ಏನಾಗ್ತಿತ್ತು, ದೇಹದ ಅನೇಕ ಭಾಗಗಳ ಕಡೆ ಕೊಬ್ಬು ಅಂತ ಶೇಖರಣೆ ಆಗ್ತಾ ಇತ್ತು. ಅದನ್ನ ಕ್ಲೀನ್ ಮಾಡ್ಕೊಳಕ್ ಆಗಿರ್ಲಿಲ್ಲ. ಈಗ ಸಮಯ ಕೊಟ್ವಿ, ಸಮಯ ಕೊಟ್ಟಾಗ ಬಾಡಿ ಕ್ಲೀನ್ ಆಗಿದೆ ಪ್ರಭು. ಹಂಗಾಗಿ 8 ಕೆಜಿ ಕಡಿಮೆ ಆಗಿದ್ದೀನಿ. ಅಕಸ್ಮಾತ್ ನಮ್ಮನ್ನ ನೋಡಿದ್ರೆ ಯಾರಾದ್ರೂ, ವಿಷಮವತ್ತಜಿ ಏನಾಗಿತ್ತು, ಹಿಂಗಾಗೋಗ್ಬಿಟ್ಟಿದಾರಲ್ಲ ಅಂತ ಅನ್ಸುತ್ತೆ. ಅಂದ್ರೆ ದಪ್ಪ ಇರೋರು ಸಣ್ಣ ಆದ್ರೆ ಸ್ವಲ್ಪ ಹಂಗ ಅನ್ಸುತ್ತೆ. ಬಟ್ ಸೂಪರ್ ಪ್ರಭು, ನಮಗೆ ಒಳಗಡೆ ದೇಹದಲ್ಲಿ ಅದ್ಭುತವಾಗಿದೆ, ಒಂತರಹ ಶಕ್ತಿ ಬಂದಿದೆ. ಕರುಳುಗಳು ಸಂಪೂರ್ಣವಾಗಿ ಕ್ಲೀನ್ ಆಗ್ಬಿಟ್ಟಿದಾವೆ. ಯಾವುದೇ ಭಾಗದಲ್ಲಿ ಒಂದು ಕೊಬ್ಬಿನ ಅಂಶ ಇಲ್ಲ, ಹಂಗೆ ನೀಟಾಗಿ ಕ್ಲೀನ್ ಆಗಿದೆ ಬಾಡಿ. ಹಾಗಾಗಿ ಬೇಡದೇ ಇರೋದು ಆಚೆ ಹೋದಾಗ ದೇಹ ಸಣ್ಣದಾಗಿ ಕಾಣಿಸುತ್ತೆ. ಹಾಗಾಗಿ ಯಾರಾದ್ರೂ ನಮ್ಮನ್ನ ಇವತ್ ನೋಡಿದ್ರೆ ಬಹುಶಃ ಭಯ ಬೀಳ್ಬಹುದು, ಏನಪ್ಪಾ ಮಾತಾಜಿ ಹಿಂಗಾಗ್ಬಿಟ್ಟಿದ್ದಾರೆ ಅಂತ. ಆದ್ರೆ ಖಂಡಿತ ಅದು ನೋಡೋದಕ್ಕೆ ಆ ರೀತಿ ಕಾಣಿಸ್ತೀವಿ. ಅದ್ರ ಒಳಗಡೆ ಅನ್ನೋದು ಅದ್ಭುತವಾಗಿದೆ. ಒಂಥರಾ ಫೀಲಿಂಗ್, 30 ವರ್ಷದ ಫೀಲಿಂಗ್. ಮೊದ್ಲು ಹೆಜ್ಜೆ ಎತ್ತಿಡಕ್ ಬೇಜಾರಾಗೋದು, ತಿಂಡಿ ತಿಂತಿದ್ದಂಗೆ ಮಲ್ಕೊಂಡ್ಬಿಡ್ತಿದ್ವಿ, ಊಟ ಮಾಡ್ತಿದ್ದಂಗೆ ಮಲ್ಕೋಬೇಕು, ಆ ರೀತಿ ಒಂಥರ ಲೇಜಿನೆಸ್. ಯಾರು ಹೋಗ್ತಾರಪ್ಪ ಇವತ್ತು ಅನ್ನೋ ತರ ಆಗ್ತಿತ್ತು. ಆಫೀಸ್ಗೆ ಯಾಕೆ ಹೋಗ್ಬೇಕು, ಅಯ್ಯೋ ಕೃಷ್ಣ ಪ್ರಜ್ಞೆಗೆ ಯಾಕೆ, ಈ ತರ ಎಲ್ಲ ಅನಿಸ್ತದೆ. ಅಂದ್ರೆ ಲೇಜಿನೆಸ್ ತುಂಬಾ ಇತ್ತು ಪ್ರಭು ನನ್ನಲ್ಲಿ. ಹಾಗಾಗಿ ಇವಾಗ ಒಂಥರ ಆಕ್ಟಿವ್ನೆಸ್ ಇದೆ. ಓಡೋಗ್ಬೇಕು ಅನ್ಸುತ್ತೆ. ಅಂದ್ರೆ ಮೊದ್ಲು ಹೆಜ್ಜೆ ಇಡಕ್ಕೂ ಎತ್ತಿರ, ಈಗ ಅಷ್ಟು ಮೈ ಹಗುರವಾಗಿದೆ ಪ್ರಭು, ಮನಸ್ಸು ಮೈ ಎಲ್ಲ ಹಗುರವಾಗಿದೆ, ತುಂಬಾ ಚೆನ್ನಾಗಿದೆ ದೇಹ. ಹಾಗಾಗಿ ಈಗ ಮತ್ತೆ ಫೆಬ್ರವರಿ ಸ್ಟಾರ್ಟ್ ಆಗ್ತಾ ಇದೆ ಪ್ರಭು ಇನ್ನೊಂದು ಕೋರ್ಸು. ಯಾರಿಗಾದ್ರೂ ಆ ರೀತಿ ಬಾಡಿ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ, BP, ಶುಗರು, ಎಂತಹ ಕಾಯಿಲೆ ಇರ್ಲಿ ಪ್ರಭು, 25-30 ಮಾತ್ರ ನುಂಗ್ತಾ ಇರ್ಲಿ, ಇದನ್ನ ಬಿಟ್ಟು ಮಾಡಿಸ್ತಾರೆ, ನೆಕ್ಸ್ಟ್ ಒಂದು ತಿಂಗಳಲ್ಲಿ ಆ ಕಾಯಿಲೆಗಳೆಲ್ಲ ಓಡೋಗಿರ್ತವೆ ಪ್ರಭು. ಯಾವ ಕಾಯಿಲೆನೂ ನಮ್ಮ ಹತ್ರ ಇರಲ್ಲ. ಯಾಕಂದ್ರೆ ದೇಹದಲ್ಲಿ ಬೇಡದಿರೋದು ಆಚೆ ಹೋದಾಗ, ಉಪ್ಪು ಹುಳಿ ಖಾರ ಎಲ್ಲವನ್ನ ತಿನ್ನೋದನ್ನ ನಿಲ್ಲಿಸಿದಾಗ ಬಾಡಿ ತಂತಾನೆ ರಿಪೇರಿ ಆಗ್ಬಿಡುತ್ತೆ ಪ್ರಭು. ಅದಕ್ಕೆ ಯಾವ ಆಸ್ಪತ್ರೆನೂ ಬೇಡ, ಯಾವ ಮಾತ್ರೆನೂ ಬೇಡ. ಅದ್ಭುತವಾಗಿದೆ ಆ ಕೋರ್ಸೇ, ಅದ್ಭುತ ಪ್ರಭು, ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾರಿಗೆಲ್ಲ ನಾವು ಚೆನ್ನಾಗಾಗ್ಬೇಕು, ಆಸ್ಪತ್ರೆ ಇಲ್ದೆ, ಮಾತ್ರೆಗಳು ಇಲ್ದೆ, ಡಾಕ್ಟರ್ಸ್ ಇಲ್ದೆ, ಪ್ರತಿ ಸೆಕೆಂಡ್ ನೋವನ್ನ ಅನುಭವಿಸ್ಕೊಂಡು ಇಷ್ಟಿಷ್ಟು ಮಾತ್ರೆಗಳನ್ನ ಹೊಂದ್ಕೊಂಡು ಜೀವನ ಮಾಡ್ತಾ ಇರ್ತೀವಿ. ಆದ್ರೆ ಒಂದು ಮಾತ್ರೆ ಸಾವಿರಾರು ಕಾಯಿಲೆಗಳಿಗೆ ದಾರಿ ಆಗುತ್ತೆ. ಒಂದನ್ನ ನಿವಾರಿಸ್ಕೊಳಕ್ ಹೋಗಿ 10 ಕಾಯಿಲೆಗಳನ್ನ ನಾವು ತಂದ್ಕೊಳ್ತಾ ಇದ್ವಿ. ಹಾಗಾಗಿ ಇಂತಹ ಒಂದು ಕೋರ್ಸು ಪ್ರತಿಯೊಬ್ಬರಿಗೂ ಬೇಕು, ಬಾಡಿಯನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಯಾರಿಗೆಲ್ಲ ಆ ರೀತಿ ಆಸೆ ಇದೆ ಅಂಥವ್ರು ನನಗೆ ಕಾಲ್ ಮಾಡಿ ಪ್ರತಿ ಬುಧವಾರ ಕ್ಲಾಸ್ ಕೊಡ್ತಾರೆ. ನಂತರ ಫೆಬ್ರವರಿಯಿಂದ ಅದು ಕೋರ್ಸ್ ಸ್ಟಾರ್ಟ್ ಆಗುತ್ತೆ. 1 ತಿಂಗಳು ತಿನ್ನೋದನ್ನ ಬಿಟ್ಟು, ಅಂದ್ರೆ ನಾವೇನು ಉಪವಾಸ ಇರ್ಲಿಲ್ಲ. ಬೆಳಿಗ್ಗೆ ಹೊಟ್ಟೆ ತುಂಬಾ ಸೂಪ್ ಕುಡಿತಾ ಇದ್ವಿ, ಮಧ್ಯಾಹ್ನ ಹೊಟ್ಟೆ ತುಂಬಾ ಶುಗರ್ಕೇನ್ ಜ್ಯೂಸ್ ಕುಡಿತಾ ಇದ್ವಿ, ಸಂಜೆ ಹೊಟ್ಟೆ ತುಂಬಾ ಹಣ್ಣು ತಿಂತಾ ಇದ್ವಿ. ಹಾಗಾಗಿ ಯಾವತ್ತೂ ನಾವು ಉಪವಾಸ ಇಲ್ಲ, ಬಟ್ ಊಟ ಮಾಡಿಲ್ಲ ಅಷ್ಟೇನೆ. ಬೇರೆ ಬೇರೆ ಪದಾರ್ಥಗಳ ಮುಖಾಂತರ ಬಾಡಿ ಕ್ಲೀನಿಂಗ್ ಆಗಿದೆ, ಅದ್ಭುತವಾಗಿದೆ. ಯಾರಿಗೆಲ್ಲ ಆಸಕ್ತಿ ಇದೆ ನನಗೆ ಫೋನ್ ಮಾಡಿ, ನಾನು ಒಂದ್ ಇದ್ರಲ್ಲಿ ನಿಮ್ಗೆ ಕೊಡ್ತೀನಿ ಇಷ್ಟಪಟ್ರೆ. ಓಕೆನಾ? ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು, ಎಲ್ಲರಿಗೂ ಹರೇ ಕೃಷ್ಣ. ಪ್ರಭು ನಾನು ವಿಡಿಯೋ ಆಫ್ ಮಾಡ್ಕೊಳ್ತೀನಿ, ಇಲ್ಲ ಬಸ್ ಬಂದಿದೆ. ಒಂದ್ ಸ್ವಲ್ಪ ನಾನು ಮಾತಾಡ್ತೀನಿ, ಈ ಮಟ್ಟಿಗೆ ಇರ್ತೀನಿ, ಮಾತು ಆಡ್ತೀನಿ, ಪ್ರಶ್ನೆಗಳಿಗೆ ಏನು ನನಗೆ ಗೊತ್ತಿರ್ತಕ್ಕಂಥ ಉತ್ತರವನ್ನ ಕೊಡ್ತೀನಿ ಪ್ರಭು, ಬಟ್ ವಿಡಿಯೋ ಆಫ್ ಮಾಡ್ಕೊಂಡಿರ್ತೀನಿ. ಓಕೆ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ. ಕೆಲವೊಮ್ಮೆ ಸೂಚನೆಗಳನ್ನು ನೋಡೋಣ. ಮಾತಾಜಿ ಅವರು ಈಗ ಏನು ಡಿಟಾಕ್ಸಿಂಗ್ ಅನ್ನುವಂಥದ್ದು ಹೇಳಿದ್ರು, ಸೊ ಮುಂದೆ ಫೆಬ್ರವರಿಯಲ್ಲಿ ಬರ್ತದೆ. ಮಾತಾಜಿ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಹರೇ ಕೃಷ್ಣ. ಸೊ ಮೊದಲಿಗೆ ಎಲ್ಲರಿಗೂ ತಿಳಿದಿರುವ ಹಾಗೆ, ಸೊ ಇವತ್ತು 2ನೇ ಶನಿವಾರ ಆಗಿರೋದ್ರಿಂದ ವಿಶೇಷವಾಗಿ ಅಭಿಷೇಕ ಅನ್ನುವಂಥದ್ದು ಇರುತ್ತೆ. ಲಕ್ಷ್ಮೀನಾಥ ಸ್ವಾಮಿ ಅಭಿಷೇಕ ಅನ್ನುವಂತಿರುತ್ತೆ. ಯಾಕೆಲ್ಲ ಅನುಕೂಲ ಆಗುತ್ತೆ ಅನ್ನುವಂಥ, ಅನುಕೂಲ ಅನ್ನೋದಕ್ಕಿಂತ ಎಲ್ಲರೂ ಟೆಂಪಲ್ಗೆ ಬರುವಾಗ ಒಂದು ಕರೆ ಇರುತ್ತೆ. ದಯವಿಟ್ಟು ಯಾರಿಗೆಲ್ಲ ಒಂದು ಸೇವೆ, ಚಿಕ್ಕದಾಗಿ ಭಗವಂತನಿಗೆ ಏನೋ ಒಂದು ಸೇವೆಯನ್ನು ಮಾಡುವಂತದ್ದಾಗಿರ್ಬೋದು, ಯಾವ್ದಾದ್ರು ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿ ಅಂತ ಅಲ್ಲಿ ದಯವಿಟ್ಟು ಟೆಂಪಲ್ಗೆ ಸಾಧ್ಯವಾದ್ರೆ ಬನ್ನಿ ಅಂತ. ಹರೇ ಕೃಷ್ಣ. ಹಾಗೆ ಕೆಲವೊಂದು ರಿಕ್ವೆಸ್ಟ್ ಅನ್ನೋದು ಬಂದಿದೆ. ಮೊದಲಿಗೆ ಯಾರೆಲ್ಲ ಇವತ್ತು ನಮ್ಮ ಕುಟುಂಬದಲ್ಲಿ ಹುಟ್ಟಿದಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ, ಹಾಗೆ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ದಾರೆ, ಅವ್ರಿಗೆಲ್ಲ ಕೃಷ್ಣ ಪ್ರಜ್ಞೆಯ ಹುಟ್ಟಿದಬ್ಬ ಶುಭಾಶಯಗಳನ್ನು ಹೇಳ್ತಾ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನು ಹೇಳ್ತಾ ಭಗವಂತ ಅವಕಾಶ ಹೆಚ್ಚಿಗೆ ಕೃಷ್ಣ ಪ್ರಜ್ಞೆಯಲ್ಲಿ
ಮುಂದುವರಿಲಿ ಅಂತ ಹೇಳ್ತಾ ಅವರಿಗಾಗಿ ಒಮ್ಮೆ ಪ್ರಾರ್ಥನೆಯನ್ನ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹಾಗೆ ವೆಂಕಟೇಶ್ ಪ್ರಭುಗಳು ಅವರು ಪಾಪ ನಿನ್ನೆ ಮೈನರ್ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಇಂಜುರಿ ಆಗಿದೆ ಅಂತ ಹೇಳಿದ್ದಾರೆ, ಬೇಗ ಗುಣಮುಖರ ಆಗ್ಲಿ ಅಂತ ಹೇಳ್ತಾ. ಹಾಗೆ ಮಂಜುನಾಥ್ ಟಿ.ಎಸ್. ಪ್ರಭು ಅವ್ರ ತಂದೆಯವರಿಗೆ ಹುಷಾರಿಲ್ಲ ಅಂತ ಹೇಳ್ತಿದ್ದಾರೆ, ಸತ್ಯನಾರಾಯಣ್ ಶೆಟ್ಟಿ ಅಂತೆ, ಅವರು ಕೂಡ ಬೇಗ ಗುಣಮುಖರಾಗ್ಲಿ ಅಂತ ಹೇಳ್ತಾ, ನಮ್ಮ ಕುಟುಂಬದಲ್ಲಿ ಯಾರಿಗೆಲ್ಲ ಆರೋಗ್ಯದಲ್ಲಿ ಅಡಚಣೆಗಳಿದೆ ಅವರೆಲ್ಲ ಬೇಗ ಗುಣಮುಖರಾಗ್ಲಿ ಅಂತ ಕೇಳ್ಕೊಳ್ತಾ, ಹಾಗೆ ಸುರನಾಥ ಗಿರಿಧರ ದಾಸ್ ಪ್ರಭುಗಳು ಕೂಡ ಬೇಗ ಚೇತನವಾಗಿ ಅಂತ ಕೇಳ್ತಾ ಎಲ್ಲರೂ ಅವರಿಗಾಗಿ ಒಮ್ಮೆ ಪ್ರಾರ್ಥನೆನ ಮಾಡೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಕೃಷ್ಣ. ಹಾಗೆ ಇವತ್ತು ಸತ್ಸಂಗ ಹಾಗೂ ಭಾಗವತಂ ಬರುವಂತದ್ದು ರಿಕ್ವೆಸ್ಟ್ ಗಳಂತಿದೆ. ಮೊದಲಿಗೆ ಹೇಮಾಚಾರಿ ಪ್ರಭು ಹರೇ ಕೃಷ್ಣ ಅವರೇ ನೀವೇ ಆಹ್ವಾನವನ್ನು ಮಾಡಿ, ಸೊ ಆ ನಂತರ ಬೇರೆ ಗ್ರೂಪ್ ನಲ್ಲಿ ಕೂಡ ಲಿಂಕ್ ಅನ್ನೋದನ್ನ ಕಳಿಸಲಾಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ನಾನು ಅದನ್ನ ತಿಳಿಸ್ಲಾಕೆ ಅಂತಾನೆ ಹ್ಯಾಂಡ್ ರೈಸ್ ಮಾಡಿದ್ದೆ ಪ್ರಭು, ನೀವೇ ತಿಳಿಸಿದ್ರಿ, ತುಂಬಾ ಧನ್ಯವಾದಗಳು. ಯಾರ್ಯಾರಿಗೆ ಅನುಕೂಲವಾಗಿ ಬರೋ ಸಾಧ್ಯ ಆಗದ ಅವ್ರು ಬರ್ಲಿಕ್ಕೆ ನಾ ಪ್ರಾರ್ಥನೆ ಮಾಡ್ತೇನೆ ಪ್ರಭು. ಖಂಡಿತ ಖಂಡಿತ. ಸೊ ಪ್ರಭುಗಳ ಅವರು ಅಡ್ರೆಸ್ ಕೂಡ ಗ್ರೂಪ್ ನಲ್ಲಿ ಕಳಿಸಲಾಗುತ್ತೆ. ಸೊ ಅನುಕೂಲ ಅಂದ್ರೆ ಭಕ್ತರ ಸಾಂಗತ್ಯನೇ ಭಗವಂತನ ಸಾಂಗತ್ಯ ಅಲ್ವಾ. ಸೊ ಭಕ್ತರ ಸಾಂಗತ್ಯದಲ್ಲಿ ಇದ್ದಾಗ ನಾವು ಹೆಚ್ಚಿಗೆ ABCD ಅನ್ನುವಂಥದ್ದು ನಾವು ಪಾಲನೆ ಅನ್ನೋದು ಮಾಡಬಹುದು ಕೃಷ್ಣ ಕೃಪೆಯಲ್ಲಿ. ಸೊ ಪ್ರಭು ಇದು ಎಲ್ಲಿ ಅಡ್ರೆಸ್ ಮಾದನಾಯಕನಹಳ್ಳಿ ಅಲ್ಲ ಪ್ರಭು? ಹೌದು ಪ್ರಭು, ಹೌದು ಪ್ರಭು. ಗೂಗಲ್ ನಲ್ಲಿ ಕಿರಣ್ ಪ್ರಭು BIEC ನಿಯರ್ ಬರುತ್ತೆ ಪ್ರಭು, ಅದು ಎಲ್ಲರಿಗೂ ಗೊತ್ತಿರುತ್ತೆ. BIE ಓಕೆ, BIEC ಹತ್ರ ಎಕ್ಸಿಬಿಷನ್, ಬೆಂಗಳೂರು ಎಕ್ಸಿಬಿಷನ್ ಗ್ರೌಂಡ್, ತುಮಕೂರು ನೈಸ್ ರೋಡ್ ಎಕ್ಸಿಟ್. ಹೌದು ಹೌದು, ಅಲ್ಲಿಂದ ಹತ್ರ ಪ್ರಭು. ಓಕೆ ಸರಿ ಪ್ರಭು. ಮನುಪ್ರಭು ನೀವೇನ ಹೇಳೋದಿರ್ಕಂಡಿ ಹ್ಯಾಂಡ್ ರೈಸ್ ಮಾಡಿದ್ರಿ, ಇದಕ್ಕೆ ಅಂತಾನೆ ಇದ್ರೆ ಗೊತ್ತಿಲ್ಲ ಪ್ರಭು. ಅಲ್ಲ, ನೀವು ಹ್ಯಾಂಡ್ ರೈಸ್ ಮಾಡಿದ್ರಲ್ಲ ಇದಕ್ಕೆ ಅಂತಾನೆ ಅನ್ಕೊಳ್ತೀನಿ, ಇಲ್ಲ ಬೇರೆ ಏನಾದ್ರು ಇದ್ರೆ ಹೇಳಲಿಕ್ಕಿದ್ರೆ. ಏನಿಲ್ಲ ಪ್ರಭು, ಅದೇ ಅಭಿಪ್ರಾಯ. ಮಾತಾಜಿಯವರು ಎಕ್ಸ್ಪ್ಲೈನ್ ಎಲ್ಲ ಮಾಡಿದ್ರಲ್ಲ, ಸೊ ಆತರ ಎಷ್ಟು ಸೊಗಸಾಗಿ ವರ್ಣನೆ ಮಾಡಿದ್ದಾರೆ ಅನ್ನೋದು ಬಹಳ ಇಷ್ಟ ಆಯ್ತು. ಆ ಒಗ್ಗರಣೆದು ಇಂಚಿಂಚುನು ನನ್ಗೆ ಬಾಲ್ಯದಲ್ಲಿ ನೆನಪಾಯ್ತು. ನಮ್ಮಮ್ಮ ಬಂದು ಇದು ಕಲ್ಲನ್ನ ಕಾಯಿಸಿ ಅದನ್ನ ಮಜ್ಜಿಗೆ ಹುಳಿ ಮಾಡಕ್ಕೆ ಹಾಕೋರು. ಅವಾಗ ನಾವು ಇದಕ್ಕೇನೆ ಅದು ಒಗ್ಗರಣೆ ಬಿತ್ತು ಅಂದ್ರೆ ನಾವು ತಟ್ಟೆ ಇಟ್ಕೊಂಡು ಹೋಗಿ ಕುತ್ಕೊಂಡ್ಬಿಡ್ತೀವಿ. ಅದು ಬಹಳ ನೆನಪಾಯ್ತು. ಸೊಗಸಾಗಿ ವರ್ಣನೆ ಕೊಟ್ಟಿದ್ದಾರೆ. ಮತ್ತೆ ಪ್ರಭುಪಾದ್ ತಿಲಕ್ ಹಚ್ಕೊಳ್ಳೋದು ಅಷ್ಟೇನೆ. ಸೊ ಯಾವ ರೀತಿಯಾಗಿ ಅವರು ಕೈನಲ್ಲಿ ಇದು ಗೋಪಿಚಂದನ ಹಚ್ಕೋತಾ ಇದ್ರು, ಅದನ್ನ ಹಣೆನಲ್ಲಿ ಹೇಗೆ ಹಚ್ಕೋತಾ ಇದ್ರು, ಅದೆಲ್ಲ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಆ ತರದನ್ನ ಮಾತಾಜಿಯವರು ಸಹ ಚೆನ್ನಾಗಿ ವಿವರಣೆ ಕೊಟ್ರು. ತುಂಬಾ ತುಂಬಾ ಧನ್ಯವಾದಗಳು. ಮತ್ತೆ ಹೇಮಾಚಾರಿ ಪ್ರಭು ಅವರು, ಮತ್ತೆ ಇನ್ನೊಂದು ಯಾರೋ ಮನೆಯಲ್ಲಿ ಗೋವಿಂದರಾಜ್ ಪ್ರಭು ಅಂತ ನನಗೆ ಮೆಸೇಜ್ ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳ್ತೀನಿ. ಎಸ್ ಪ್ರಭು, ಹೇಳಿ ಪ್ರಭು. ಅಷ್ಟೇ ಪ್ರಭು ನನ್ನ ಕಡೆಯಿಂದ. ಹರೇ ಕೃಷ್ಣ. ಗೋವಿಂದರಾಜ್ ಪ್ರಭುಗಳು ಕೂಡ ಅವರು ಮನೆಯಲ್ಲಿ ಸತ್ಸಂಗ ಇದೆ ಅನ್ನುವಂಥದ್ದು ಮೆಸೇಜ್ ಹಾಕಿದ್ದಾರೆ. ಒಂದು ನಿಮಿಷ, ಇನ್ನೊಂದು ಕೆಲವರು ರಿಕ್ವೆಸ್ಟ್ ಇದೆ. ಓಕೆ, ಮಂಜುನಾಥ್ ಪ್ರಭು ಕೂಡ ಕಳಿಸಿದ್ದಾರೆ. ಬುಕ್ ಮ್ಯಾರಥಾನ್ ಅನ್ನುವಂಥದ್ದು 11ನೇ ತಾರೀಕು ಜನವರಿವರೆಗೂ ಬುಕ್ ಮ್ಯಾರಥಾನ್ ಅನ್ನೋದು ನಡೆಯುತ್ತಂತೆ. ಸೊ ಭಾಗವತಂ ಕೂಡ, ಶ್ರೀ ಭಾಗವತಂ ಕೂಡ 11ನೇ ತಾರೀಕು ಜನವರಿವರೆಗೂ ಇರುತ್ತೆ. ಡಿಸ್ಕೌಂಟೆಡ್ ಏನ್ ರೇಟ್ ಇದೆ ಅದು 11ನೇ ತಾರೀಕು ಜನವರಿವರೆಗೂ ಇದೆ. ಯಾರೆಲ್ಲ ನೀವು ಬುಕ್ ಭಗವದ್ಗೀತೆ ಹಾಗೂ ಭಾಗವತಂ ಪುಸ್ತಕವನ್ನು ತಗೊಳ್ಬೇಕು, ಸೊ ದಯವಿಟ್ಟು ಅದನ್ನ ನೀವು ತಗೊಳ್ಬಹುದು. ಇಲ್ಲ ಪ್ರಭುಗಳಿಗೆ ಹೇಳಿ ಆರ್ಡರ್ ಮಾಡ್ಬೋದು. ಸೊ ಇವತ್ತು ಲಾಸ್ಟ್ ಆಗಿರುತ್ತೆ ಅನ್ಸುತ್ತೆ 11ನೇ ತಾರೀಕು. ಸೊ ಇವತ್ತು ಪ್ರಭು ಅದೊಂದು ರಿಕ್ವೆಸ್ಟ್ ಕಳಿಸಿದ್ದಾರೆ. ಎಸ್ ಪ್ರಭು. ಅದಾದ ನಂತರ ಒಂದು ಗೂಗಲ್ ಫಾರ್ಮ್ ಕೋಡ್ ಕಳಿಸ್ತಾರೆ ಪ್ರಭು. ಅದರಲ್ಲಿ ನೀವು ಇವತ್ತು ತಗೊಂಡಿರೋದನ್ನು ಸಹ ಮೆನ್ಷನ್ ಮಾಡಬಹುದು. ಆಮೇಲೆ ಇನ್ನೊಂದು ಕ್ಲಾರಿಟಿ ಏನಂದ್ರೆ, ನಾವು ಈಗ ಅಧಿವೇಶನಗಳಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಕ್ವಶನ್ ಕೇಳೋರು ಎಲ್ರು, ಪ್ರಭು ನಾನು ಇವಾಗ 20 ಪುಸ್ತಕ ತಗೊಂಡಿದ್ದೀನಿ, ಅದರಲ್ಲಿ ಬರೀ 3 ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡಕ್ಕಾಗಿದೆ, 4 ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡಕ್ಕಾಗಿದೆ, ಹೆಂಗ್ ಮೆನ್ಷನ್ ಮಾಡೋದು ಅಂತ. ಸೊ ನೀವ್ ಎಷ್ಟು ಈ ತಿಂಗಳಲ್ಲಿ ಪರ್ಚೇಸ್ ಮಾಡಿದೀರಾ ಅಷ್ಟನ್ನು ಮೆನ್ಷನ್ ಮಾಡ್ಬೇಕು. ಅದನ್ನು ಈ ವರ್ಷ ಪೂರ್ತಿ ನೀವು ಗಿಫ್ಟ್ ಹಾಕೊಡ್ಬೋದು, ಎಲ್ಲರೂ ಓದಕ್ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ದಟ್ ಈಸ್ ಸೆಕೆಂಡ್ರಿ. ನೀವೆಷ್ಟು ಇವಾಗ ದೇವಸ್ಥಾನದಿಂದ ಅಥವಾ ಬುಕ್ ಸ್ಟಾಲ್ ಇಂದ ಎಲ್ಲೋ ಒಂದ್ ಕಡೆ ನೀವು ಪುಸ್ತಕನ ಕೊಂಡ್ಕೊಂಡಿದ್ದೀರಲ್ಲ, ಆ ಸಂಖ್ಯೆನ ನಾವು ಹೊಂದಿಸ್ಬೇಕಂತ ಕೇಳ್ಕೊತೀವಿ. ಓಕೆ, ಅದಾದ್ಮೇಲೆ ನಾಳೆ ಇದು ಲಿಂಕ್ ಅನ್ನೋದು ಬರುತ್ತೆ, ಅದರಲ್ಲಿ ನೀವು ಸ್ಪಷ್ಟವಾಗಿ ಅದನ್ನ ಮೆನ್ಷನ್ ಮಾಡ್ಬೇಕು. ಅದ್ರಲ್ಲಿ ಮೋಸ್ಟ್ ಓನ್ಲಿ ಭಾಗವತಂ, ಚೈತನ್ಯ ಚರಿತಾಮೃತನೂ ಸಹ ಇರುತ್ತೆ ಕಾಲಮ್ ಅಲ್ಲಿ ಅನ್ಸುತ್ತೆ. ಅವಾಗ ನೀವು ಅದನ್ನ ಒಂದ್ ಸೆಟ್, ಅದು ಸೆಟ್ ಅಲ್ಲಿ ಇರುತ್ತೆ, ಭಗವದ್ಗೀತೆ ಬಂದು ನಂಬರ್ಸ್ ಅಲ್ಲಿ ಇರುತ್ತೆ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಸೊ ಆಗ್ಲೇ ಹೇಳ್ತಾ ಇದ್ದಂಗೆ ಉಮಾ ಗಂಗಾಧರ್ ಮಾತಾಜಿ
ಹರೇ ಕೃಷ್ಣ. ಇವ್ರ ಮೇಲೂ ಕೂಡ ಸತ್ಸಂಗ ಮತ್ತು ಭಾಗವತಂ ಉಮಾಗಂಗಾಧರ್. ಓಕೆ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಳೆ ನಮ್ಮ ಮನೇಲಿ ಸತ್ಸಂಗ ಇದೆ ಪ್ರಭುಜಿ, ಅದಕ್ಕೆ ಎಲ್ಲಾರನ್ನು ಕರಿಬೇಕಾಗಿತ್ತು ಪ್ರಭುಜಿ. ಖಂಡಿತ. ಸೊ ಈಗ ಪಾಂಪ್ಲೆಟ್ ಅನ್ನುವಂಥದ್ದು ಕಳಿಸಿದ್ದಾರೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ. ಅದನ್ನ ನಾವು ಬೇರೆ ಗ್ರೂಪ್ ಗಳಲ್ಲಿ ಕೂಡ ಕಳಿಸಲಾಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಕೇಳಿಸ್ತಾ ಇದೆ ಪ್ರಭು? ಹರೇ ಕೃಷ್ಣ. ಎಸ್ ಪ್ರಭು. ಪ್ರಭು ಅದೇ ಪ್ರಭು, ನಾನು ಹ್ಯಾಂಡ್ ರೈಸ್ ಮಾಡಿದ್ದು ಉಮಾಗಂಗಾಧರ್ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ಹೇಳಲಿಕ್ಕೇನೆ. ಮಾತಾಜಿ ಮನೆಯಲ್ಲಿ ಅವರು ಸರ್ಕಲ್ ಅಲ್ಲಿ ಇದ್ದಾರೆ. ನಾನು ಆಲ್ರೆಡಿ ಗ್ರೂಪಿಗೂ ಕೂಡ ಹಾಕಿದ್ದೀನಿ, ಮಹಾಚಕ್ರಿಗೆ ಹಾಕಿದ್ದೀನಿ. ಸೊ ಎಲ್ಲ ರೆಪ್ರೆಸೆಂಟೇಟಿವ್ ನಾಳೆ ಅವ್ರ ಮನೆಗೆ ಭಾಗವತಂ ರಿಸೀವಿಂಗ್ ಮತ್ತೆ ಸತ್ಸಂಗ ಇದೆ KR ಪುರಂ ಅಲ್ಲಿ. ದಯವಿಟ್ಟು ಎಲ್ರು ಬರ್ಬೇಕು ಅಂತ ಕೇಳ್ಕೊಂತೀನಿ. ಲೋಕೇಶ್ ಪ್ರಭು. ಹರೇ ಕೃಷ್ಣ ಪ್ರಭು. ಪ್ರಭುಗಳದು ನೆಟ್ವರ್ಕ್ ಸ್ವಲ್ಪ ಡೌನ್ ಆಗಿದೆ ಅನ್ಸುತ್ತೆ. ಓಕೆ ಓಕೆ. ನಾನ್ ಮಾತಾಡ್ತಿರೋದೇ ಕೇಳಿಸ್ತಾ ಇಲ್ಲ ಅಂತ ಅನ್ಕೊಂಡಿದ್ದೆ ಪ್ರಭು. ಇಲ್ಲ ಪ್ರಭು, ಕೇಳಿಸ್ತಾ ಇದೆ. ಸೊ ಭಕ್ತರಿಗೆ ಇದೊಂದು ಅವಕಾಶ ನೋಡ್ಬೋದು. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಇದೆ, ಅದಾದ್ಮೇಲೆ ಹೇಮಾಚಾರಿ ಪ್ರಭುಗಳ ಮನೆಯಲ್ಲಿ ಸತ್ಸಂಗ ಇದೆ. ಸೊ ಅದಾದ ನಂತರ ನಾಳೆ ಉಷಾ ಮಾತಾಜಿ ಅವ್ರ ಮನೆಯಲ್ಲಿ ಸತ್ಸಂಗ ಇರುತ್ತೆ. ಈ ರೀತಿಯಾಗಿ ಭಕ್ತರಾದ್ರೆ ದಿನಾನು ಸಂಭ್ರಮ ಇರುತ್ತೆ. ಹೆಚ್ಚೆಚ್ಚಿನದಾಗಿ ಭಕ್ತರು ಇದೆಲ್ಲ ಭಾಗವಹಿಸಬೇಕು. ಮತ್ತೆ ನೀವು ಸಹ ಇದರಿಂದ ಸ್ಫೂರ್ತಿ ತಗೊಂಡು ಯಾವ ರೀತಿಯಾಗಿ ಸತ್ಸಂಗ ಆಗ್ತಾ ಇದೆ, ಸೊ ನಮ್ಮ ಮನೆಯಲ್ಲಿ ಹೇಗ್ ಮಾಡ್ಬೋದು, ಬರ್ತ್ಡೇ ಆಗಿರ್ಬೋದು, ಆನಿವರ್ಸರಿ ಆಗಿರ್ಬೋದು, ಅವಾಗ ವೈಷ್ಣವರ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ದಯವಿಟ್ಟು ಇದ್ರಲ್ಲೆಲ್ಲ ಭಾಗವಹಿಸ್ಬೇಕಂತ ಕೇಳ್ಕೊತೀವಿ. ಓಕೆ, ಹರೇ ಕೃಷ್ಣ. ಧನ್ಯವಾದ ಪ್ರಭು. ಪ್ರಭು ಕಂಟಿನ್ಯೂ ಮಾಡ್ತೀರಾ ಅಥವಾ ನಾನೇ ಕಂಟಿನ್ಯೂ ಮಾಡ್ಲಾ? ಕಂಟಿನ್ಯೂ ಮಾಡಿ ಪ್ರಭು. ನಂದು ಒಂದೇ ಒಂದು ಫೀಡ್ಬ್ಯಾಕ್ ಇತ್ತು, ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ರು, ಮಿಸ್ ಆಗಿತ್ತು ಅವಾಗ್ಲೇನೆ. ಶ್ರೀಲ ಪ್ರಭು ಜಾಯಿನ್ ಆಗ್ತಿದ್ದಾರೆ ಪ್ರಭು. ಸೊ ಲಂಘನಂ ಪರಮೌಷಧಂ ಅಂತ ಹೇಳಲಾಗುತ್ತೆ ಆಯುರ್ವೇದದಲ್ಲಿ. ಯಾರು ಏಕಾದಶಿ ಉಪವಾಸವನ್ನ ಕಟ್ಟುನಿಟ್ಟಾಗಿ ಮಾಡ್ತಾರೋ ಅವ್ರಿಗೆ ಎಲ್ಲ ಪರಮ ರೋಗವನ್ನು ನಿವಾರಣೆ ಮಾಡ್ಕೊಳ್ಳುವಂತ ಶಕ್ತಿ ಇರುತ್ತೆ. ಜೊತೆಗೆ ಅದು ನಮ್ಗೆ ಒಬ್ಬ ಭಕ್ತನಾಗಿ ನಮ್ಮಲ್ಲಿ ಭಕ್ತಿಯನ್ನು ಸಹ ವೃದ್ಧಿಸುತ್ತೆ. ಸೊ ಹಾಗಾಗಿ ಏನ್ ಹಿಡಿದು ಅಂತ ಹೇಳಿದ್ರೆ, ಭಕ್ತಿ ಮಾರ್ಗದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ, ಜೊತೆಗೆ ನಮ್ಮ ಭಕ್ತಿನಲ್ಲೂ ಪ್ರಗತಿ ಆಗ್ಲಿಕ್ಕೆ ಎಲ್ಲ ಮಾರ್ಗದರ್ಶನವನ್ನ ಶ್ರೀಲ ಪ್ರಭುಪಾದರು ಕಟ್ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಮಾಡಬಹುದು. ಅದಕ್ಕೂ ಮೀರಿ ನಿಮ್ಗೆ ದೇಹದಲ್ಲಿ ತೊಂದರೆ ಆಗ್ತಿದಾಗ ಅವಾಗ ಡಾಕ್ಟರ್ ಕನ್ಸಲ್ಟೇಷನ್ ಅನ್ನೋದು ಮಾಡ್ಬೋದು. ಬಟ್ ಯಾರೆಲ್ಲ ನಾರ್ಮಲ್ ಆಗಿ ಆರೋಗ್ಯವಾಗಿದ್ದೀರಾ ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗಿದ್ರೂ ಸಹ ಕಟ್ಟುನಿಟ್ಟಾಗಿ ಏಕಾದಶಿಯನ್ನ ಸೈಂಟಿಫಿಕ್ ಆಗಿ ಅಂತ ಹೇಳ್ತೀವಿ, ಆ ರೀತಿಯಾಗಿ ಆಚರಣೆಯನ್ನು ಮಾಡಿದಾಗ ಸೊ ಅದು ಎಲ್ಲ ಗೊಂದಲಗಳನ್ನ ನಿವಾರಣೆ ಮಾಡುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಒಂದು ಸೆಷನ್ ಮಾಡಿದ್ವಿ. ಸೊ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಒಬ್ರು ಜಾಪನೀಸ್ ಸೈಂಟಿಸ್ಟ್ ಕೂಡ ಅವಾರ್ಡ್ ಏನ್ ಹೇಳ್ತೀವಿ ನೊಬೆಲ್ ಪ್ರೈಸ್ ಅನ್ನು ಸಹ ತಗೊಂಡಿದ್ದಾರೆ. ಓಕೆ, ಸೊ ಅಂದ್ರೆ ಈ ಉಪವಾಸ ಅನ್ನೋದು ನಮ್ಗೆ ಎಲ್ಲ ರೀತಿನೂ ಒಳ್ಳೇದ್ ಮಾಡುತ್ತೆ. ಏಕಾದಶಿ ಉಪವಾಸವನ್ನು ಆಚರಣೆ ಮಾಡಿ ನಿಮ್ಮ ಕಾಯಿಲೆ, ದೇಹದ ನ್ಯೂನ್ಯತೆಗಳು ಸಹ ದೂರ ಆಗುತ್ತೆ. ಓಕೆ, ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಪ್ರಭು. ಲೋಕೇಶ್ ಪ್ರಭು. ಹರೇ ಕೃಷ್ಣ. ಲೋಕೇಶ್ ಪ್ರಭು. ಹರೇ ಕೃಷ್ಣ. ಮೋಸ್ಟ್ಲಿ ನೆಟ್ವರ್ಕ್ ಏನೋ ಇಶ್ಯೂ ಇತ್ತು, ಆಟೋ ರಿಜಿಸ್ಟರ್ ತೊಂದರೆ ಇಲ್ಲ. ಹರೇ ಕೃಷ್ಣ. ಹರೇ ಪ್ರಭು. ಇದೆಯಾ ಪ್ರಭು? ವಿಡಿಯೋ ಆಫ್ ಮಾಡ್ಕೊಳ್ಳಿ ಪ್ರಭು, ಬೆಟರ್ ಇಲ್ಲ ಅಂದ್ರೆ. ಎಸ್ ಪ್ರಭು, ಕೇಳಿಸ್ತಾ ಇದೆ ಇವಾಗ. ಕೇಳಿಸ್ತಿದ್ಯಾ ಪ್ರಭು? ಪ್ರಭು ಕೇಳಿಸ್ತಾ ಇದೆ. ಓಕೆ, ಸಾರಿ ಪ್ರಭು, ಇಂಟರ್ನೆಟ್ ಏನೋ ಇಶ್ಯೂ ಇದೆ ಅನ್ಸುತ್ತೆ. ಹರೇ ಕೃಷ್ಣ. ಎಸ್ ಪ್ರಭು, ನಿಮ್ ನೆಟ್ವರ್ಕ್ ಸ್ವಲ್ಪ ಡೌನ್ ಇದೆ ಪ್ರಭು, ರೆಡ್ ಅಲ್ಲಿ ಬರ್ತಾ ಇದೆ. ಮತ್ತೆ ನನ್ನಿಂದ ಮತ್ತೆ ಬೇರೆ ಅನೌನ್ಸ್ಮೆಂಟ್ ಅನ್ನುವಂಥದ್ದು ಇಲ್ಲ. ಸೊ ಬೇರೆಯವ್ರ ಪ್ರಶ್ನೆ ಏನಾದ್ರು ಇದೆ ತಗೊಳ್ಳೋಣ ಪ್ರಭು. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಕೇಳಿದ್ರೆ, ಸೊ ಇದು 2 ರಿಕ್ವೆಸ್ಟ್ ಅನ್ನೋದು ಏನಿದೆ ಅದನ್ನ ನಾವು ಎಲ್ಲ ಗ್ರೂಪ್ ನಲ್ಲಿ ಕಳ್ಸೋಣ ಸತ್ಸಂಗದ್ದು. ಹರೇ ಕೃಷ್ಣ ಪ್ರಭು. ಫಾಸ್ಟಿಂಗ್ ಬ್ರೇಕಿಂಗ್ ಒಂದು ಅನೌನ್ಸ್ಮೆಂಟ್ ಮಾಡಿ ಪ್ರಭು. 8:24 ಅವ್ರಿಗೂ ಇದೆ. ಅದು ಪ್ರಭು ನಿಮ್ದು ವಾಯ್ಸ್ ತುಂಬಾ ಲೋ ಇದೆ ಪ್ರಭು. ಓಕೆ ಪ್ರಭು. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಸೊ ಇವತ್ತು ಅದೇ ದ್ವಾದಶಿ ಆಗಿರೋದ್ರಿಂದ ಫಾಸ್ಟಿಂಗ್ ಬ್ರೇಕಿಂಗ್ ಟೈಮ್ ಬಂದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. 8:24 ಅವ್ರಿಗೆ ಇರುತ್ತೆ. ಸೊ ದಯವಿಟ್ಟು ಸ್ವಲ್ಪ ಬೇಗ ನೋಡ್ಕೊಂಡು ಬ್ರೇಕ್ ಮಾಡಿ.
ಯೋಗ ಲೋಕೇಶ್ ಪ್ರಭು. ಪ್ರಭು ನಿಮ್ದು ಇವತ್ತಿನ ಪ್ರಭು ಸತ್ಸಂಗ. ಯೋಗ ಲೋಕೇಶ್ ಪ್ರಭು. ಹರೇ ಕೃಷ್ಣ ಪ್ರಭು. ಎಸ್ ಪ್ರಭು 11th ಅಂತಾನೆ ಇದೆ, ಇವತ್ತೇನೆ ಇಟ್ಕೊಂಡಿದ್ದಾರೆ ಪ್ರಭು. ಆಯಾ ಲೊಕೇಶನ್ ಸಂಬಂಧಪಟ್ಟಂಗೆ ಈಗ ನೋಡ್ಬೋದು, ಇದು ತುಮಕೂರು ಹತ್ರ ಇರುವಂತ ಭಕ್ತರು ಅಲ್ಲಿ ಅಸೋಸಿಯೇಟ್ ಆಗ್ಬೇಕು. ಇಲ್ಲಿ ಎಕ್ಸಿಬಿಷನ್ ಗ್ರೌಂಡ್ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥ ಭಕ್ತರು ಇಲ್ಲಿ ಬಂದು ಭಾಗವಹಿಸ್ಬೇಕು. ಎಸ್ ಹೇಳಿ ಪ್ರಭು. ಹರೇ ಕೃಷ್ಣ. ಇವತ್ತು ನಮ್ಮ ಮನೆಯಲ್ಲಿ ಸತ್ಸಂಗ ಇದೆ ಪ್ರಭು, ತುಮಕೂರು ಸತ್ಸಂಗ ಗ್ರೂಪಿಂದ. ಇವತ್ತು ನಮ್ಮ ಮನೆಯಲ್ಲಿ 2ನೇ ಶನಿವಾರ, ಪ್ರತಿ ತಿಂಗಳು 2ನೇ ಶನಿವಾರ ನಮ್ಮ ಮನೆಯಲ್ಲಿ ಇದೆ ಪ್ರಭು. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಬರೋದಕ್ಕೆ ಕೇಳ್ಕೊಳ್ತೀನಿ ಪ್ರಭು. ಹರೇ ಕೃಷ್ಣ. ಇವತ್ತು ದ್ವಾದಶಿ ಆಗಿರೋದ್ರಿಂದ ವಿಶೇಷವಾಗಿ ಕೂಡ ಇರುತ್ತೆ ಪ್ರಭು. ಧನ್ಯವಾದ, ಪ್ರಣಾಮಗಳು. ಎಲ್ಲ ವೈಷ್ಣವ ಭಕ್ತರು ತುಮಕೂರಿನ ಸುತ್ತಮುತ್ತ ಇರ್ತಕ್ಕಂಥವ್ರು, ಸೊ ತುಮಕೂರು ಅಂತ ಏನಿಲ್ಲ, ಸೊ ಇಲ್ಲಿ ಯಾರ್ಯಾರು ಸೆಷನ್ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಬರೋದಕ್ಕೆ ಇಷ್ಟಪಡ್ತೀನಿ. ಹರೇ ಕೃಷ್ಣ. ಧನ್ಯವಾದ, ಪ್ರಣಾಮಗಳು. ಹರೇ ಕೃಷ್ಣ ಪ್ರಭು. ಧನ್ಯವಾದ ಪ್ರಣಾಮ. ಮನುಪ್ರಭು ಹೇಳಿ ಪ್ರಭು, ನೀವು ಮತ್ತೆ. ಇನ್ನೊಂದೇ ಒಂದು ಅನೌನ್ಸ್ಮೆಂಟ್ ಇದೆ ಪ್ರಭು, ಇದು ಮುಖ್ಯವಾಗಿತ್ತು. ನಮ್ಗೆ ಒಂದು ಕೀರ್ತನ್ ಅಭ್ಯಾಸ ಮಾಡ್ಲಿಕ್ಕೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ಮಾಯಾಪುರದಿಂದ ಅವರು ಬಂದು ಕೀರ್ತನನ್ನ ಹೇಳ್ಕೊಡ್ತಿದ್ದಾರೆ. ಹರೇ ಕೃಷ್ಣ. ಹರೀಶ್ ಪ್ರಭು. ಓಕೆ, ಸೊ ಹಾಗಾಗಿ ಎಲ್ರಿಗೂ ಒಂದು ಅವಕಾಶ, ಯಾರಿಗೆಲ್ಲ ಕೀರ್ತನೆ ಕಲಿಬೇಕು, ಜೊತೆಗೆ ಇನ್ಸ್ಟ್ರೂಮೆಂಟ್ಸ್ ಏನಿದೆ ಮೃದಂಗಮು, ಕರ್ತಾಳು, ಸೊ ಇದನ್ನೆಲ್ಲ ಕಲಿಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು ನೀವು ಹರೀಶ್ ಪ್ರಭುಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಸೊ ಅವರು ಒಂದು ಟೀಮ್ ಮಾಡ್ತಾ ಇದ್ದಾರೆ. ಸೊ ಸುಮಾರು ಒಂದು 10 ಭಕ್ತರಿಗಿಂತ ಹೆಚ್ಚಿನದಾಗಿ ಭಕ್ತರು, ಆಸಕ್ತ ಭಕ್ತರು ಏನಾರು ಸಿಕ್ಕಿದ್ರೆ ಸೊ ಅವ್ರು ಬಂದು ನಮ್ಗೆ ಇದೆಲ್ಲವನ್ನು ಸಹ ಹೇಳ್ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಹರೀಶ್ ಪ್ರಭುಗಳ ನಂಬರ್ ಅನ್ನ ನಾವು ಗ್ರೂಪ್ ಅಲ್ಲಿ ಹಾಕ್ತಿವಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೋಆರ್ಡಿನೇಟ್ ಮಾಡ್ಬೇಕಂತ ಕೇಳ್ಕೊತೀವಿ. ಓಕೆ, ಹರೇ ಕೃಷ್ಣ. ಹರೀಶ್ ಪ್ರಭು. ಧನ್ಯವಾದ ಪ್ರಭು. ಹರೇ ಕೃಷ್ಣ ಪ್ರಭು. ಇವಾಗ ಏನಾದ್ರು ಪ್ರಶ್ನೆ ಇದ್ರೆ ಕೇಳೋಣ. ಧನ್ಯವಾದ ಪ್ರಭು. ಅದೇ ಮ್ಯೂಸಿಕ್ ಕ್ಲಾಸ್ಗೆ ದಯವಿಟ್ಟು ಎಲ್ಲರೂ ಸೇರ್ಕೊಳ್ಳಿ. ಹಾಗೆ ಹೇಮಾಚಾರಿ ಪ್ರಭು ಅಡ್ರೆಸ್ ಇರೋದಲ್ಲ, TCI ಅಲ್ಲ, TCI ಇಂದ 1.5 ಕಿಲೋಮೀಟರ್ ದೂರ ಇದೆ. ಕುದ್ರುಗೆರೆ ಅಂತ, ಕುದ್ರುಗೆರೆ ಕಾಲೋನಿ, ಅಂಗನವಾಡಿ ಆಪೋಸಿಟ್ ಅವ್ರ ಮನೆ ರಸ್ತೆ ಇರೋದು. ದಯವಿಟ್ಟು ಕುದ್ರುಗೆರೆಗೆ ಬರ್ಬೇಕು ಎಲ್ರು ದಯವಿಟ್ಟು. ಲೊಕೇಶನ್ ಹಾಕಿದೆ ಪ್ರಭು. ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಹೇಳಿದೀವಿ. ಊರು ಯಾಕೆಂದ್ರೆ ಕುದ್ರುಗೆರೆಗೆ ಬಸ್ ಬರುತ್ತೆ, ಹಂಗಾಗಿ ಹೇಳಿದೆ ಪ್ರಭು. ಅಂದ್ರೆ ತುಂಬಾ ಕಮ್ಮಿ ಬಸ್ಸು, ಬಟ್ ಕುದುರೆಗೆರೆಗೆ ಬಸ್ ಬರೋದು. ಯಾರು ನೋಡ್ಕೊಂಡ್ ಬರೋರು ಬರ್ಬೋದು. ಇಲ್ಲ ಅಂದ್ರೆ ಮಾದನಾಡ್ಕಳ್ಳಿ ಬಂದು ಆಟೋದಲ್ಲಿ ಬಂದು ಕುದುರೆಗೆರೆ ಕಾಲೋನಿ ಅಂದ್ರೆ ಅಲ್ಲಿಂದ ಕರ್ಕೊಂಡ್ ಬರ್ತಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಸುರ್ನಾಥ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಮಾಯಾಪುರದ. ಹೌದು ಪ್ರಭು, ಮಾಡಿ ಪ್ರಭು, ನೀವೇ ಮಾಡಿ ಪ್ರಭು. ಶೇಷಾದ್ರಿ ಪ್ರಭು ಇದ್ದಾರೆ ಪ್ರಭು, ಅವ್ರಿಗೆ ಕೊಡಿ. ಶೇಷಾದ್ರಿ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಕ್ಷಮೆ ಇರ್ಲಿ ಪ್ರಭು, ಅದಕ್ಕೂ ಸಮಯ ಸಿಕ್ಕರೆ ನಾನು ಹಾಕಕ್ಕಾಗಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಕೂಡ ಹರೇ ಕೃಷ್ಣ. ಸೊ ಮಾಯಾಪುರ ಪರಿಕ್ರಮ ಮಾರ್ಚ್ 1ರಿಂದ ಮಾರ್ಚ್ 8 ಇದೆ. ಸೊ ನಾವು 26ನೇ ತಾರೀಕು ಫೆಬ್ರವರಿ 26ರಿಂದ ಇಲ್ಲಿಂದ ಹೊರಡಬೇಕು ಅಂತ ಹೇಳಿ ತಯಾರಿನ ನಡೆಸ್ಕೊಂತಾ ಇದೀವಿ. ಸೊ ಮಾಯಾಪುರ್ಗೆ ಯಾರು ಬರ್ಬೇಕು ಅಂತಾನೆ, ಪರಿಕ್ರಮ ಬರ್ಬೇಕು ಅಂದ್ರೆ ಅದೊಂದು ಗೂಗಲ್ ಫಾರ್ಮ್ ಇದೆ, ದಯವಿಟ್ಟು ಫಿಲ್ ಮಾಡಿ. ಸೊ ಅವ್ರಿಗೆಲ್ಲರೂ ಕೂಡ ನಾಳೆ ಸಾಧ್ಯವಾದ ಪ್ರಭುಗಳು ಸಮಯ ಸಿಕ್ಕಿದಾಗ ನಾಳೆ ಒಂದು ಮೀಟಿಂಗ್ ಅನ್ನ ಇಟ್ಕೊಂಡು ಸೊ ಯಾವ್ದು ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡೋಣ. ಹಾಗೂ ಪ್ರಭುಗಳಿಗೆ ತುಂಬಾ ಜನ ಕೂಡ ರೀಚ್ ಆಗಿದ್ದಾರೆ. ಪೂರಿನೂ ಕೂಡ ನೋಡ್ಕೊಂಬರೋಣ ಅಂತ, ಪೂರಿ ಪರಿಕ್ರಮ ಆದ್ಮೇಲೆ ತುಂಬಾ ಜನ ಪ್ರಭುಗಳನ್ನು ಕೂಡ ಮಿಸ್ ಮಾಡ್ಕೊಂಡು ಪ್ರಭುಗಳ ಜೊತೆಗೆ ಹೋಗ್ಬೇಕು ಅಂತ ಕೂಡ ಹೇಳ್ತಿದ್ರು. ಸೊ ಅದನ್ನು ಕೂಡ ಮಾಯಾಪುರ ಆದ್ಮೇಲೆ ಅದನ್ನು ಕೂಡ ವಿಸಿಟ್ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಪ್ರಭುಗಳು ಕೇಳಿದ್ರು. ಬಟ್ ಇನ್ನು ಯಾವ್ದು ಪ್ಲಾನ್ ಡಿಸೈಡ್ ಆಗಿಲ್ಲ ಪ್ರಭುಗಳು, ಮುಂಚೆ ನಾನೇ ಹೇಳ್ತಾ ಇದೀನಿ, ಕ್ಷಮಿರ್ಲಿ ಪ್ರಭು. ಸೊ ಅದಕ್ಕೆ ಯಾರಾದ್ರು ಬರ್ಬೇಕು ಅಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಆ ಗೂಗಲ್ ಫಾರ್ಮ್ ನ ಇವಾಗಲೇ ಫಿಲ್ ಮಾಡಿ ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂತೀನಿ. ಸೊ ಇವತ್ತು ಎಲ್ಲ ಗ್ರೂಪ್ ಅಲ್ಲೂ ಗೂಗಲ್ ಫಾರ್ಮ್ ಅನ್ನು ಕಳಿಸಲಾಗುತ್ತೆ. ಸೊ ಯಾರೆಲ್ಲ ಎಂಟ್ರಿ ಮಾಡ್ತಾರ ಅವ್ರನ್ನೆಲ್ಲ ಒಂದು ಗ್ರೂಪ್ ಅಲ್ಲಿ ಹಾಕಿ ಒಂದು ಮೀಟಿಂಗ್ ಮಾಡ್ತೀವಿ. ನಾಳೆ ನಾಡ್ದು ಒಂದು ಮೀಟಿಂಗ್ ಮಾಡಿ ಡಿಸಿಷನ್ ತಗೊಂಡು ಆ ನಂತರ ಅದನ್ನ ಪ್ಲಾನಿಂಗ್ ಮಾಡಿ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಹಾಗೆ 18 days ಸೆಷನ್ ಒಂದು ಅನೌನ್ಸ್ಮೆಂಟ್ ಮಿಸ್ ಆಗಿದೆ ಪ್ರಭುಜಿ. ಪ್ರಭು. ಸೊ ಥ್ಯಾಂಕ್ ಯು ಪ್ರಭು. ಧನ್ಯವಾದ ಪ್ರಭು. ಸೊ ನಮ್ಗೆಲ್ಲರೂ ಕೂಡ ಗೊತ್ತಿರಂಗೆ ಇನ್ನೇನು 20ನೇ ತಾರೀಕಿಂದ ನೆಕ್ಸ್ಟ್ ವೀಕ್ ಇಂದ ಇದೇ ತಿಂಗಳು 18 days ಸೆಷನ್ ಒಂದು
ನಡೀತಾ ಇದೆ. ಹಾಗಾಗಿ ಸೊ ಪ್ರತಿದಿನ ಎಲ್ಲರೂ ಕೂಡ ಒಂದು ಗ್ರೂಪಿಗೆ ಜಾಯಿನ್ ಮಾಡ್ಲಿಕ್ಕೆ ಲಿಂಕ್ ನ ಕಳಿಸಿ ಅವರಿಗೆ ಅಪ್ರೋಚ್ ಮಾಡಿ. ಆಲ್ಮೋಸ್ಟ್ ನಿನ್ನೆ ಒಂದು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಎಲ್ಲರೂ ಕಳಿಸಿರ್ತೀರ ಅನ್ಕೊಂತೀನಿ. ಬಟ್ ಅದನ್ನ ಒಂದು ಫಾಲೋ ಅಪ್ ಅನ್ನೋದನ್ನ ಮಾಡಿ ಇನ್ನು ಯಾರಿಗೆಲ್ಲ ಸಿಕ್ಕಿಲ್ಲ ಲಿಂಕ್, ದಯವಿಟ್ಟು ಎಲ್ಲರಿಗೂ ಒಂದು ಪ್ರಚಾರ ಅನ್ನೋದನ್ನ ಆದಷ್ಟು ಬೇಗ ಮಾಡಿ. ದೇವಿಕಾ ಮಾತಾಜಿ, ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿದ್ದೀರಾ ಮಾತಾಜಿ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅವ್ರದ್ದು ಸೆಷನ್ಸ್ ತುಂಬಾ ಚೆನ್ನಾಗಿತ್ತು ಪ್ರಭು. ಕೇಳ್ತಾ ಇದ್ರೆ ಇನ್ನೂ ಕೇಳ್ಬೇಕಂತ ಅನಿಸ್ತಿತ್ತು ಪ್ರಭು. ಹೌದು ಮಾತಾಜಿ. ಒಂದು ಪ್ರಭುಪಾದ ಬಗ್ಗೆ ನಾವು ಆಚಾರ್ಯರ ಬಗ್ಗೆ ತಿಳ್ಕೊಂತಿದೀವಿ ಅಂತಂದ್ರೆ ಅದೊಂದು ತುಂಬಾ ಒಂದು ಅದ್ಭುತವಾಗಿರುತ್ತೆ. ಕೇಳ್ಬೇಕಂತ ಅನಿಸ್ತೈತೆ ಪ್ರಭು, ತುಂಬಾ ಚೆನ್ನಾಗಿ ನಡ್ಸ್ಕೊಟ್ರು. ಹೇಳಿದ್ರೆ ಅವ್ರು ಹೇಳ್ದಾಗೆ ಪ್ರಸಾದ ತಿಂತಿದ್ರೆ ಏನೋ ಒಂಥರ ಅಮೃತ ತಿಂದಂಗ ಆಗ್ತದೆ. ಮತ್ತೆ ಒಂದ್ ಲೋಟ ನೀರಿಟ್ಟಿರ್ತೀವಲ್ಲ ದೇವರಿಗೆ, ಅದನ್ನ ಒಂದ್ ಗುಟ್ಕು ಕುಡಿದ್ರೆ ನಾವ್ ಎಲ್ಲೋ ಕುಡ್ದಿಲ್ಲ ಈ ತರ ನೀರು ಅಂತ ಅನ್ಸುತ್ತೆ ಪ್ರಭು. ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಪ್ರಭು. ಎಲ್ಲೂ ನಾವು ತಿಂದಿರಲ್ಲ ಅದು ಕೃಷ್ಣ ಪರಮಾತ್ಮನಿಗೆ ಇಟ್ಟಿದ್ದ ಪ್ರಸಾದ. ಮತ್ತೆ ಆ ನೀರನ್ನ ಕುಡಿತಾ ಇದ್ರೆ ನಾವ್ ಎಲ್ಲೂ ತಿಂದಿಲ್ಲ, ಈ ನೀರ್ ಎಲ್ಲೂ ಕುಡ್ದಿಲ್ಲ ಅಂತ ಅಷ್ಟು ಅದ್ಭುತವಾಗಿರುತ್ತೆ ಪ್ರಭು. ತುಂಬಾ ತುಂಬಾ ಅದ್ಭುತವಾಗಿರುತ್ತೆ ಪ್ರಭು. ಪ್ರಸಾದದ ರುಚಿನೇ ಬೇರೆ. ಹೌದು ಮಾತಾಜಿ, ಧನ್ಯವಾದ. ಅಂದ್ರೆ ನಾವು ಅದನ್ನ ಅನುಭವಿಸ್ಬೇಕು ಮಾತಾಜಿ, ಅಷ್ಟೇ. ಪ್ರಸಾದ ತಿಂತ ಒಂದು ಎಷ್ಟು ಆನಂದ ಆಗುತ್ತೆ ಅಂತ ಅಂದ್ರೆ ಅದನ್ನ ಒಂದು ಸವಿದರಿಗೆನೆ ಗೊತ್ತಿರುತ್ತೆ. ಸೊ ಹಂಗಾಗಿ ಅದಕ್ಕೆ ಎಲ್ರು ಸಾಧ್ಯವಾದಷ್ಟು ಪ್ರಸಾದ ತಿನ್ಲಿಕ್ಕೆನೆ ಪ್ರಯತ್ನ. ಏನೇ ಇಟ್ಟಿರ್ಲಿ ಅಥವಾ ಚಿತ್ರಾನ್ನ ಏನಾದ್ರೂ ಇಟ್ಟಿದ್ರು ಅದು ಅಷ್ಟು ಆಗಿರುತ್ತೆ ಪ್ರಭು. ಅದೇ ಬೇರೆ ಇದು ಹೀಗೆ ಸುಮ್ನೆ ಮಾಡಿ ತಿಂದ್ರೆ ಮನೇಲಿ ಅಷ್ಟು ಅನ್ಸಲ್ಲ. ಆ ಭಗವಂತನಿಗೆ ಇಟ್ಟರ ಪ್ರಸಾದಕ್ಕೆ ಅಷ್ಟು ಒಂದು ರುಚಿ ಅಷ್ಟು ಕೊಡ್ತಾನೆ ಪ್ರಭು. ಹೌದು ಮಾತಾಜಿ, ಹೌದು ಪ್ರಭು. ಅದೊಂದು ಕ್ವಶನ್ ಏನಂದ್ರೆ ಅದು ತುಳಸಿನ ಆರತಿ ಮಾಡ್ತಾರಲ್ಲ ಪ್ರಭು, ತುಳಸಿ ಇಟ್ಕೊಂಡು ಅದನ್ನ ತಲೆಗೆ ಮುಟ್ಕೋಬಹುದಾ ಹೇಗೆ ಅಂತ? ಆರತಿ ಮಾಡುವಾಗ ತುಳಸಿ ಜೊತೆಗೆ ಆರತಿ ಮಾಡ್ತೀನಿ. ಅದನ್ನ ಆರತಿದು ದೀಪ ಇರುತ್ತಲ್ಲ ಅದನ್ನ ತುಳಸಿ ಜೊತೆ ಇಟ್ಕೊಂಡು ಆರತಿ ಮಾಡ್ತೀನಿ. ಅದನ್ನ ತಲೆಗೆ ಇಟ್ಕೊಳ್ತೀನಿ. ಅದು ಇಟ್ಕೋಬೋದಾ ಇಲ್ವಾ ಅಂತ ಹೇಗೆ? ಇಲ್ಲ ಮಾತಾಜಿ, ಇಲ್ಲ ತಲೆಗೆ ಇಟ್ಕೋಬಾರ್ದು. ಸೊ ತುಳಸಿ ಮಾರಾಣಿ ಬಂದು ಓನ್ಲಿ ಒಂದು ಏನು ಭಗವಂತನ ಪಾದದಲ್ಲಿ ಮಾತ್ರ ಇರ್ಬೇಕು. ಸೊ ನಾವ್ ಅದನ್ನ ತಲೆಗೆ ಇಟ್ಕೊಳೋದು ಅದೆಲ್ಲ ಕೂಡ ಹೌದಾ ಪ್ರಭು? ಹಾಗೆ ಸಾಸಿವೆ ವಿಚಾರ ಬಂತು ಪ್ರಭು ನಮ್ಮ ಸೆಷನ್ಸ್ ಅಲ್ಲಿ. ಅದು ಸಾಸಿವೆ ಒಗ್ಗರಣೆಗೆ ಹಾಕ್ಬಾರ್ದ ದೇವ್ರು ಪ್ರಸಾದ ಮಾಡುವಾಗ ಅಂತ ಹೇಳಿ ನಂಗೆ ಒಂದ್ ಕ್ವಶನ್. ವಿಜಯ ಮಾತಾಜಿ. ಹರೇ ಕೃಷ್ಣ, ವಿಜಯ ಮಾತಾಜಿ ಇದ್ದೀರಾ? ಮನು ಪ್ರಭು. ಹರೇ ಕೃಷ್ಣ ಪ್ರಭು. ಮಾತಾಜಿ ಅದು ಸಾಸಿವೆನ ಒಗ್ಗರಣೆಗೆ ಹಾಕ್ತಾ ಇದ್ರು ಅಂತಾನೆ ಹೇಳಿದ್ದು. ಅದರಿಂದ ಆ ಒಂದು ಫ್ಲೇವರ್ ಏನ್ ಬರುತ್ತೆ, ಆ ಗಮ್ಮು ಮತ್ತೆ ಸೌಂಡ್ ಏನಿದೆಯಲ್ಲ, ಒಗ್ಗರಣೆ ಹಾಕಿದಾಗ ಸೌಂಡ್ ಬರುತ್ತೆ. ಅದನ್ನ ನೋಡಿ ಎಲ್ಲ ಭಕ್ತರು ಪ್ರಸಾದಕ್ಕೆ ಪ್ರಿಪೇರ್ ಆಗಿ ಹೋಗ್ತಾ ಇದ್ರು ಅಲ್ಲಿ ಅಂತ ಆ ಒಂದು ವಾತಾವರಣನ ವರ್ಣನೆ ಮಾಡಿದಾರೆ ಆತರು. ಹಾಕ್ಬೋದು ಮಾತಾಜಿ, ಹಾಕ್ಬಾರ್ದು ಅಂತ ಎಲ್ಲ ಹೇಳಿಲ್ಲ. ಇದು ಏಕಾದಶಿನ ಸಾಸಿವೆ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ರು. ಏಕಾದಶಿನಲ್ಲ, ಅದು ನಾರ್ಮಲ್ ಡೇಸ್ ಅಲ್ಲಿ ವಿವರಣೆ ಕೊಟ್ಟಿರೋದು ಮಾತಾಜಿ. ಏಕಾದಶಿನಲ್ಲ. ಏಕಾದಶಿನಲ್ಲಿ ನಾವು ಪ್ರಸಾದನೇ ತಿನ್ನಲ್ವಲ್ಲ. ಏಕಾದಶಿದಲ್ಲಿ ನೀರ್ ಕುಡಿಯೋದಷ್ಟೇ. ನೀರ್ ಆದ್ಮೇಲೆ ಹಣ್ಣುಗಳು ತಿನ್ಬೋದು. ಬೇಯಿಸೋದು ಏನೋ ಒಲೆ ಮೇಲೆ ಇಟ್ಟಿರೋದು ಏನೋ ತಿನ್ನೋದೇ ಇಲ್ವಲ್ಲ. ಅದು ಈರುಳ್ಳಿ ಬೆಳ್ಳುಳ್ಳಿ ತರ ನಿಷಿದ್ಧ ಅಂತ ಹೇಳಿದ್ರು ಒಬ್ರು ಮಾತಾಜಿ, ಹಂಗಾಗಿ ಕೇಳಿದೆ ಪ್ರಭು. ಇಲ್ಲ ಮಾತಾಜಿ, ಶಾಸ್ತ್ರದಲ್ಲಿ ಗುರುಗಳು ಏನ್ ಹೇಳಿದಾರೆ ಅದನ್ನ ಮಾತ್ರ ಕೇಳಿಸ್ಕೋಬೇಕು ಮಾತಾಜಿ. ಓಕೆ, ಹರೇ ಕೃಷ್ಣ. ಇದ್ದಾರೆ ಅವರು. ಹಾಗಾದ್ರೆ ಸಾಸಿವೆ ಹಾಕಿದ ಪ್ರಸಾದ ದೇವ್ರಿಗೆ ಇಡ್ಬೋದಲ್ಲ ಪ್ರಭು? ಒಗ್ಗರಣೆ ಹಾಕಿದ ಪ್ರಸಾದ ಯಾರು ಹೇಳಿದ್ ಮಾತಾಜಿ? ಸಾರಿ, ಅಂದ್ರೆ ಯಾರ ಭಕ್ತರು ಹೇಳಿದ್ರ ಸಾಸಿವೆ ಹಾಕಿದ್ದನ್ನ ತಿನ್ಬಾರ್ದು ಅಂತ ಏನಾದ್ರು? ವೀಣಾ ಮಾತಾಜಿ ಹೇಳಿದ್ರು. ಅಂದ್ರೆ ಅವ್ರು ಬೇರೆ ಕಾಂಟೆಸ್ಟ್ ಅಲ್ಲಿ ಹೇಳಿರ್ತಾರೆ ಅನ್ಸುತ್ತೆ. ಹರೇ ವೀಣಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಏಕಾದಶಿ ದಿವಸ ಇದು ಕಡ್ಲೆ ಬೀಜ ಎಲ್ಲ ನೆನೆಸ್ಬಿಟ್ಟು ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕ್ತಾರಲ್ಲ ಪ್ರಭು, ಅದಕ್ಕೆ ಹಾಕ್ಬಾರ್ದು ಅಂದಿದ್ದು ಪ್ರಭು. ಮಾಮೂಲ್ ಡೇಸ್ ಅಲ್ಲಿ ಹಾಕ್ಬೋದು ಅಂತ ಹೇಳಿದೀನಿ. ಅವ್ರು ಅರ್ಥ ಮಾಡ್ಕೊಂಡ್ರದ್ ಆತರ ಅರ್ಥ ಮಾಡ್ಕೊಂಡಿದ್ದಾರೆ ಪ್ರಭು. ಹರೇ ಕೃಷ್ಣ ಪ್ರಭು. ತೊಂದ್ರೆ ಇಲ್ಲ ಮಾತಾಜಿ, ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ. ಪ್ರಭುಗಳು ಹೇಳಿದ್ರು ಪ್ರಭು, ಏಕಾದಶಿ ದಿವಸ ಸಾಸಿವೆ ಸಿಡಿಸೋದಕ್ಕೂ ಒಂದ್ ಇದಿದೆ ಅಂತ ಒಂದ್ ಸತಿ ಸೆಷನ್ ಅಲ್ಲಿ ಹೇಳಿದ್ರು ಪ್ರಭು. ಅದನ್ನ ನೋಡಿ ನಾನು ಹೇಳಿದ್ದಿತ್ತು ಇವ್ರಿಗೆ. ಆಮೇಲೆ ತುಳಸಿಗೆ ನಾವು ಏಕಾದಶಿ ದಿವಸ ನೈವೇದ್ಯ ಮಾಡ್ತೀವಲ್ಲ ಪ್ರಭು, ತುಳಸಿ ಹಾಕಿರ್ತೀವಲ್ಲ,
ಅದನ್ನು ತಿನ್ಬಾರ್ದು ನೈವೇದ್ಯ ಮಾಡಿ. ಕೆಲವರು ಕಡಲೆ ಬೀಜ ಅದನ್ನೆಲ್ಲ ನೈವೇದ್ಯ ಮಾಡಿ ತಿಂತಾರಲ್ಲ ಪ್ರಭು, ಅದ್ರ ಕೇಳಿದ್ದು ಪ್ರಭು ನಾನು. ಓಕೆ ಅದನ್ನ ಕ್ಲಿಯರ್ ತುಳಸಿನೂ ಮಾತಾಜಿ. ತಗೋಬಾರ್ದು ಅಂತ. ನೀರು ಜಲ ಕುಡಿಯೋರು ಅಷ್ಟೇ, ತುಳಸಿ ಹಾಕಿರ್ತೀರ ಅದನ್ನು ತುಳಸಿ ತಗೊಂಡ್ ತಿನ್ಬೇಡಿ, ಆ ಸೈಡಿಗೆ ಇಟ್ಟು ನೀರ್ ಮಾತ್ರ ಕುಡೀರಿ ಅಂತ ಹೇಳಿದ್ದೆ ಪ್ರಭು. ಇಷ್ಟೇ ಹೌದು. ಪ್ರಭು. ಓಕೆ ಮಾತಾಜಿ. ಹರೇ ಓಕೆ ಕೃಷ್ಣ ಹರೇ ಪ್ರಭು. ಕೃಷ್ಣ ಹರೇ ಕೃಷ್ಣ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇರ್ಲಿ ಮಾತಾಜಿ, ಭಕ್ತರು ಸಾಂಗತ್ಯದಲ್ಲಿ ಇದ್ದಾಗ ಅದೆಲ್ಲ ಕ್ಲಾರಿಫೈ ಆಗ್ತಾ ಇರುತ್ತೆ, ಹೋಗ್ತಾ ಹೋಗ್ತಾ. ಓಕೆ ಮಾತಾಜಿ. ಓಕೆ ಹರೇ ಪ್ರಭು. ಕೃಷ್ಣ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ ಕಂಟಿನ್ಯೂ. ಪ್ರಭು. ಧನ್ಯವಾದ ಪ್ರಭು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಪ್ರಸನ್ನ ಪ್ರಭು. ಹರೇ ಕೃಷ್ಣ ಪ್ರಭು. ಪ್ರಸನ್ನ ಪ್ರಭು. ಪ್ರಸನ್ನ ಪ್ರಭು ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರಭು. ಹರೇ ಕೃಷ್ಣ ಪ್ರಭು, ಹೇಳಿ ಪ್ರಭು, ಕೇಳಿಸ್ತಾ ಇದೆ ಪ್ರಭು. ಇದು ಭಗವದ್ಗೀತೆ ಬುಕ್ ಬೇಕಾಯ್ತು ಪ್ರಭು, ಒಂದು 3. ಅದನ್ನ ಇದು ನೀವ್ ಎಲ್ಲಿ? ನಮ್ದು ಹಾಸನ. ಹಾಸನ ಪ್ರಭು. ಹಾಸನ. ಎಸ್ ಪ್ರಭು, ನನ್ನ ನಂಬರ್ ತಗೊಳ್ಳಿ ಪ್ರಭು, ನಾನು ನಿಮಗೆ ವ್ಯವಸ್ಥೆ ಮಾಡ್ತೀನಿ ಪ್ರಭು, ಕಳಿಸ್ತೀನಿ. ನಂಬರ್ ಅದನ್ನ ವಾಟ್ಸಪ್ ನಂಬರ್ ಕಳಿಸ್ತೀರಾ? ಅಲ್ಲ ಪ್ರಭು, ನನ್ನ ನಂಬರ್ ತಗೊಳ್ಳಿ, ನಾನು ಫೋನ್ ಮಾಡ್ತೀನಿ ಮತ್ತೆ ನಿಮಗೆ. ಸೊ ಯಾವ ರೀತಿ ಕಳಿಸ್ಬೇಕು ಅಂತ ಹೇಳ್ತೀನಿ. ಹೇಳಿ ನಂಬರ್ ಪ್ರಭು. 9945 ಹೇಳಿ. 738 738 420. 420. 9945 738 420. ನನಗೆ ಆಮೇಲೆ ಕಾಲ್ ಮಾಡಿ ಪ್ರಭು, ಇಲ್ಲಾಂದ್ರೆ ಒಂದು ವಾಟ್ಸ್ಆಪ್ ಮೆಸೇಜ್ ಹಾಕಿರಿ, ನಾನು ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ. ಓಕೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಧನ್ಯವಾದ ಪ್ರಭು. ವಿಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ವಿಜಯಮ್ಮ ಮಾತಾಜಿ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಪ್ರಸಾದದ ಸೇವೆ ಮತ್ತೆ ನಾವು ಎಲ್ಲೆಲ್ಲಿ ಹೋಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಪಠಿಸ್ಬೇಕು, ಯಾವ ರೀತಿ ಎಲ್ರಿಗೂ ಹೇಳ್ಕೊಡ್ಬೇಕು ಅಂತ. ಅದರಲ್ಲಿ ಪ್ರಸಾದ ಬಂದಾಗ ನನಗೆ ಒಂದ್ ನೆನಪಾಯ್ತು. ನಾನು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರು ಪ್ರಸಾದದಲ್ಲಿ ಈಸ್ಕೊಂಡ್ ಬರ್ತೀನಿ ಮರಿದಂಗೆ. ನಮ್ಮ ಮನೇಲಿ ನನ್ ಮಗ ಮತ್ತೆ ನಮ್ಮ ಮನೆಯವರು, ನೀನು ದೇವಸ್ಥಾನಕ್ಕೆ ಹೋಗೋದೇ ಪ್ರಸಾದಕ್ಕೋಸ್ಕರ ಹೋಗ್ತೀಯಾ ಅಂತ ಯಾವಾಗ್ಲೂ ರೇಗಿಸ್ತಾರೆ. ನಿನ್ನೆ ಕೂಡ ಏಕಾದಶಿಲಿ ಉಪವಾಸ ಇದ್ದೆ ಅಂದ್ಬಿಟ್ಟು ಪ್ರಸಾದ ತಿನ್ನು ತಿನ್ನು ತಿನ್ನು, ಯಾವಾಗ್ಲೂ ಪ್ರಸಾದಕ್ಕೆ ಹೋಗ್ತೀಯಲ್ಲ ತಿನ್ನು ತಿನ್ನು ಅಂತ. ನಾನು ಒಂದ್ ಸ್ವಲ್ಪನೂ ತಿನ್ಲಿಲ್ಲ. ಅವ್ರು ಏನೇನ್ ಹೇಳಿದ್ರು ತಿನ್ಲಿಲ್ಲ. ಸೊ ಅದೊಂದ್ ನೆನ್ಪಾಯ್ತು, ಹಂಚ್ಕೋಬೇಕು ಅಂತ ಆಂಡ್ರೈಸ್ ಮಾಡಿದ್ದೆ ಪ್ರಭುಜಿ. ಧನ್ಯವಾದ ಪ್ರಸಾದ ಅನ್ನೋದು ತುಂಬಾನೇ ಮುಖ್ಯ. ನಾವ್ ಏನೇ ಮಾಡಿದ್ರು ಅಷ್ಟು ಟೇಸ್ಟ್ ಬರಲ್ಲ, ಬಟ್ ದೇವಸ್ಥಾನದಲ್ಲಿ ಹಾಕೋ ಪದಾರ್ಥಗಳು ಕಡಿಮೆ ಇದ್ರು ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ನಾನ್ ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ಪ್ರಸಾದ ಮಾತ್ರ ಮಿಸ್ ಮಾಡಲ್ಲ, ಪ್ರಸಾದ ತಿನ್ಕೊಂಡೇ ಬರ್ತೀನಿ. ಹರೇ ಧನ್ಯವಾದ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಎಲ್ರು ಮಾತಾಜಿ ಸ್ಟಾರ್ಟಿಂಗ್ ನಾವು ಲೈಕ್ ಪ್ರಸಾದ ತಿನ್ಲಿಕ್ಕೆ ಅಂತಲೇ ಹೋಗಿರ್ತೀವಿ ಮಾತಾಜಿ. ಅದಾದ್ಮೇಲೆ ಒಂದು ಭಕ್ತಿ ಮಾರ್ಲಿಕ್ಕೆ ಬರ್ತೀವಿ. ಧನ್ಯವಾದ ಮಾತಾಜಿ. ಇಸ್ಕಾನಲ್ಲಿ ಆಗಿಲ್ಲ ಬೆಳಗ್ಗೆ ಎಲ್ಲರೂ ಪ್ರಸಾದ ತಗೊಳಕ್ಕೆ ಅಂತಾನೆ ಟೆಂಪಲ್ ಗೆ ಬಂದು 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 ಭಕ್ತರಾಗಿರುವಂತವ್ರು ಎಷ್ಟು ಜನ ಇದ್ದಾರೆ. ಸೊ ಅದು ಒಂದು ಜಸ್ಟ್ ಎಕ್ಸಾಂಪಲ್, ಪ್ರಸಾದ ಹೇಗೆ ಚೇಂಜ್ ಮಾಡುತ್ತೆ ನಮ್ಮನ್ನ ಅನ್ನುವಂಥದ್ದು. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ನೀವು ಕಂಟಿನ್ಯೂ ಮಾಡ್ತೀರಾ? ಓಡ್ತಿದ್ದೆ ಟೆಂಪಲ್ ಟೇಬಲ್ ಇದೆ ಅನ್ಸುತ್ತೆ. ಓಕೆ ಪ್ರಭು, ತೊಂದ್ರೆ ಇಲ್ಲ. ಹರೇ ಕೃಷ್ಣ. ಹೀರಾಬಾಯಿ ಮಾತಾಜಿ. ಸೊ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಕೆಲವೊಬ್ರೆಲ್ಲ ಟೆಂಪಲ್ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ ಪ್ರಭುಜಿ. ನಾವು ಭಾಗವತಂ ಬುಕ್ ನವೆಂಬರ್ ತಿಂಗಳಲ್ಲಿ ಭದ್ರ ಪೂರ್ಣಿಮೆ ಸಮಯದಲ್ಲಿ ತಗೊಂಡಿದ್ವಿ ಪ್ರಭುಜಿ. ಅದು ಈ ಗೂಗಲ್ ಫಾರ್ಮ್ ಅಲ್ಲಿ ಮೆನ್ಷನ್ ಮಾಡಬಹುದಾ ಇಲ್ವಾ ಅಂತ ಕೇಳ್ತೀವಿ. ಯಾವಾಗ ತಗೊಂಡಿದ್ ಮಾತಾಜಿ? ಸೆಪ್ಟೆಂಬರ್ ಅಲ್ಲ, ನವೆಂಬರ್ ಪ್ರಭುಜಿ. ಪುರಿ ಪರಿಕ್ರಮ ಸಮಯದಲ್ಲಿ ಬಂದಿದೆ ಪ್ರಭುಜಿ. ಮೆನ್ಷನ್ ಮಾಡಿ ಮಾತಾಜಿ, ಪರವಾಗಿಲ್ಲ, ತೊಂದ್ರೆ ಇಲ್ಲ. ಭಾಗವತಂ ಪುಸ್ತಕ ಸೆಟ್ ಪ್ರಭುಜಿ. ಸರಿ, ಮೆನ್ಷನ್ ಮಾಡಿ. ಅದ್ರಲ್ಲಿ 2 ಆಪ್ಷನ್ ಇದ್ರೆ ಮೆನ್ಷನ್ ಮಾಡಿ, ತೊಂದ್ರೆ ಇಲ್ಲ. ಹರೇ ಕೃಷ್ಣ ಪ್ರಭುಜಿ. ಭಗವದ್ಗೀತಾನು ತಗೊಂಡಿದ್ದೀನಿ ಪ್ರಭುಜಿ, ಅದು ಕೂಡ ತಗೊಂಡಿದ್ದೀವಿ, ಅದಕ್ಕೆ ಕೇಳಿದೆ ಪ್ರಭುಜಿ. ಸರಿ, ತೊಂದ್ರೆ ಇಲ್ಲ, ಮೆನ್ಷನ್ ಹರೇ ಮಾಡಿ. ಸರಿ ಪ್ರಭು. ಹರೇ ಕೃಷ್ಣ. ಕರುಣೇಶ್ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಪ್ರಸಾದನ ಯಾವ ರೀತಿ ತಗೋಬೇಕು ಅಂತ ತಿಳಿಸ್ಕೊಟ್ರು ಪ್ರಭು. ಬಟ್ ಅದನ್ನ ಟಿವಿ ನೋಡ್ತಾ ತಗೊಳೋದು ನಿಜವೂ ಮನೆಯಲ್ಲಿ ಊಟ ಆದ್ರೂ ಕೂಡ ಅಷ್ಟೇ ಪ್ರಭು. ಮಾತಾಜಿ ಹೇಳ್ದಂಗೆ ಟಿವಿನಲ್ಲಿ ಏನೆಲ್ಲ ತೋರಿಸ್ತಾ ಇರ್ತಾರೆ, ಶೌಚಾಲಯ ಸ್ವಚ್ಛತೆ ಮಾಡ್ತಾರದು, ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಇರುತ್ತೆ ಪ್ರಭು. ಅದೇನೇ ತಗೊಂಡ್ರು ಪ್ರಸಾದ ಆಗಲ್ಲ ಪ್ರಭು. ಪ್ರಸಾದನೇ ತಗೋಬೇಕು ಪ್ರಭು, ಸವಿನೇ ಬೇರೆ ಇರುತ್ತೆ.
ಆಮೇಲೆ ಯಾವುದೇ ದೇವಸ್ಥಾನಗಳಿಗೆ ಹೋದ್ರೆ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ಪ್ರಭು. ಎಲ್ಲಿ ಯಾವ್ದು ಅಥವಾ ಈ ಪರುಗಳು ಅಂತೆಲ್ಲ ಮಾಡ್ತಾರಲ್ಲ ಅಲ್ಲೆಲ್ಲ ಕಡೆನೂ ಅಷ್ಟೇ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ಪ್ರಭು. ಅದು ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನಾವು ಟಿವಿ ನೋಡೋದು ತಗೋಬಾರ್ದು. ಟಿವಿ ಆಗ್ಲಿ ಮೊಬೈಲ್ ಆಗ್ಲಿ ಯಾವ್ದನ್ನು ನೋಡಬಾರ್ದು ಪ್ರಭು. ಪ್ರಸಾದವಾಗಿ ಸ್ವೀಕರಿಸ್ಬೇಕು ಅದನ್ನ ಕೂತ್ಬಿಟ್ಟು. ಹೌದು ಪ್ರಭು. ಸೊ ಅಂದ್ರೆ ತುಂಬಾ ಚೆನ್ನಾಗಿ ಪ್ರಸಾದವನ್ನು ತಗೊಳ್ಬೇಕಾದ್ರೆ ಕುಟುಂಬ ಸಮೇತ ಕುಟುಂಬದಲ್ಲಿ ಎಲ್ಲಾ ಕುತ್ಕೊಂಡು ಸೊ ಇವ್ನು ಪ್ರಭುಗಳು ಹೇಳ್ತಾ ಇರ್ತಾರೆ 18 ದಿನದ ಕ್ಲಾಸ್ಗಳಲ್ಲೂ ಕೂಡ ಹೇಳಿರ್ತಾರೆ. ಸೊ ಹೇಗೆ ಪ್ರಸಾದವನ್ನು ತಗೊಳ್ಬೇಕು, ಕುಟುಂಬದಲ್ಲಿ ಹೇಗೆ ಎಲ್ಲರೂ ಒಟ್ಟಿಗೆ ಹೇಗೆ ಪ್ರಸಾದವನ್ನು ಸ್ವೀಕರಣೆಯನ್ನು ಮಾಡ್ಬೇಕು, ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ ಅಂತ. ಸೊ ಎಲ್ಲರೂ ಅಷ್ಟೇ ಮನೆಯಲ್ಲಿ ಅದೊಂದು ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ಸೊ ಹೇಗೆ ಕುಟುಂಬ ಸಮೇತ ಕುತ್ಕೊಂಡು ಪ್ರಸಾದವನ್ನು ತಗೊಳ್ಳುವಂತದ್ದಾಗಿರ್ಬೋದು. ಪ್ರಭು ಕೆಲವೊಬ್ರು ಈಗ ಯಾರು ಟಿವಿ ನೋಡೋದಲ್ಲ, ಯಾರು ಪ್ರಸಾದ ತಗೊಳಲ್ಲ ಪ್ರಭು. ಎಲ್ಲಾ ಟಿವಿ ನೋಡ್ತಾನೆ ತಿಂತ ಕೂತ್ಕೊಳ್ಳೋದು ಎಲ್ಲಾರು. ಏನೋ ಅದು ಅಭ್ಯಾಸ ಆಗ್ಬಿಟ್ಟಿದೆ ಪ್ರಭು ಎಲ್ಲರಿಗೂ. ಅದು ಇವಾಗಿನ ಜನರೇಷನ್ ಒಳ್ಳೇದು ಆಗಿದೆ ಪ್ರಭು. ನಾವು ಎಷ್ಟು ಅದನ್ನ ಕಡಿಮೆ ಮಾಡಬಹುದು, ಇಲ್ಲ ಅಂದ್ರೆ ನಮಗೆ ನಾವು ಸರಿದಾರಿಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಹೇಳಿದ್ರೆ ಖಂಡಿತವಾಗಿ ನಾವು ಅದನ್ನು ಕೂಡ ಪಾಲನೆಯನ್ನು ಮಾಡಬಹುದು. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು. ಸ್ಮಿತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಸಾದದ ಬಗ್ಗೆ ನನ್ನ ಅನುಭವ, ಮೊದಲು ನಾವು ದೇವಸ್ಥಾನಕ್ಕೆಲ್ಲ ಹೋಗುವಾಗ ಅಲ್ಲಿ ಪ್ರಸಾದ ತಿನ್ನುವಾಗ ನಮ್ಗೆ ತುಳಸಿ ಎಲೆ ಪ್ರಸಾದದಲ್ಲಿ, ತೀರ್ಥ ತಗೊಂಡಾಗ್ಲೂ ತುಳಸಿ ಎಲೆ ಬಂದ್ರೆ, ಪ್ರಸಾದದಲ್ಲೂ ತುಳಸಿ ಎಲೆ ಬಂದ್ರೆ ನನ್ಗೆ ತುಂಬಾ ಸಂತೋಷ ಆಗುದು. ಇವತ್ತು ನನ್ಗೆ ತುಳಸಿ ಎಲೆ ಸಿಕ್ಕಿದೆ ಪ್ರಸಾದದಲ್ಲಿ ಅಂತ. ಆದ್ರೆ ಈಗ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಬಂದ ನಂತರ ಡೈಲಿ ನಾವು ಪ್ರಸಾದದಲ್ಲಿ ತುಳಸಿ ಹಾಕ್ತೇವೆ, ನೀರಿನಲ್ಲೂ ನಾವು ತುಳಸಿ ಹಾಕ್ತೇವೆ. ಆಗ ಡೈಲಿ ನಮ್ಗೆ ಪ್ರಸಾದ ಸಿಗ್ತಿದೆ ಅಂತ ನನ್ಗೆ ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಯಾವಾಗ್ಲೂ ಒಂದು ದಿನ ನನ್ಗೆ ತುಳಸಿ ಎಲೆ ಸಿಕ್ಕಿದ್ದು, ಪ್ರಸಾದ ಸಿಕ್ಕಿದೆ, ಎಷ್ಟು ಸಂತೋಷ ಇರ್ತಿತ್ತು. ಈಗ ಡೈಲಿ ಮನೆಯಲ್ಲೇ ನಾವು ಪ್ರಸಾದ ದೇವರಿಗೆ ಮಾಡಿ ನಮ್ಗೆ ಅದು ಪ್ರಸಾದ ತಿಂತೇವಲ್ಲ, ಅದು ಈಗ ನನಗೆ ಸರಿ. ನಾವು ಮೊದಲು ಹೇಗೆ ಎಣಿಸ್ತಿದ್ದೀವಿ, ದೇವಸ್ಥಾನಕ್ಕೆ ಹೋದ್ರೆ ನಮ್ಗೆ ಪ್ರಸಾದ, ಈಗ ಮನೆಯಲ್ಲೇ ಪ್ರಸಾದ ನಮ್ಗೆ ಡೈಲಿ ಸಿಗ್ತಿದೆ. ಅದು ತುಂಬಾ ಸಂತೋಷ ಆಗ್ತಿದೆ. ಅದು ಹೇಳಲಿಕ್ಕೆ ನಾನು ನಿಮ್ಗೆ ಇದು ಮಾಡಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಕಂಟಿನ್ಯೂ ಮಾಡಿ ಪ್ರಭು. ಮಾತಾಜಿಯವ್ರು ಹೇಳ್ದಾಗ ನನ್ಗೆ ಪ್ರಭುಪಾದರು ನೆನಪು ಬಂದ್ರು. ಪ್ರತಿಯೊಂದ್ ಮನೇನೂ ದೇವಸ್ಥಾನ ಮಾಡ್ಬಿಟ್ಟಿದ್ದಾರೆ, ಪ್ರತಿಯೊಬ್ಬರನ್ನು ದಾಸರನ್ನಾಗಿ ಮಾಡಿದ್ದಾರೆ. ಸೊ ಇಂತ ವೈಭವದ ಒಂದು ಭಕ್ತಿ ಮಾರ್ಗದಲ್ಲಿ ನಾವೆಲ್ಲ ಇರೋದಕ್ಕೆ ತುಂಬಾ ಅವ್ರಿಗೆ ಕೃತಜ್ಞರಾಗಿರ್ಬೇಕು ಮಾತಾಜಿ. ಆಮೇಲೆ ಪ್ರಸಾದದ ಬಗ್ಗೆ ತುಂಬಾ ಅವರು ಶ್ರೀಲ ಪ್ರಭುಪಾದರು ಹೇಳ್ತಾ ಹೋಗ್ತಾರೆ. ಒಂದು ಆಹಾರ ತಗೊಂಡಾಗ ಅದು 3 ವಿಭಾಗಗಳಾಗಿ ಕನ್ವರ್ಟ್ ಆಗುತ್ತೆ. ಒಂದು ದೇಹ ಆಗಿ, ನಮ್ ದೇಹ ಆಗ್ತಾ ಇರೋದು ಆಹಾರದಿಂದಾನೆ, ಪ್ರಸಾದದಿಂದ ಆಗ್ತಾ ಇದೆ. ಸೊ ಅದಾದ್ಮೇಲೆ ಸೂಕ್ಷ್ಮವಾದಂತ ವಿಚಾರದಿಂದ ನಮ್ಮ ಮನಸ್ಸನ್ನೋದು ಪ್ರಿಪೇರ್ ಆಗುತ್ತೆ. ಅಂದ್ರೆ ನಾವ್ ಯಾವ ಉದ್ದೇಶದಿಂದ, ಯಾವ ಭಾವನೆಯಿಂದ ಆ ಒಂದು ಅಡುಗೆ ಆಗಿರುತ್ತೋ ಅದೇ ಭಾವನೆನಲ್ಲಿ ನಮ್ಮ ಮನಸ್ಸು ಸಹ ನಿರ್ಮಾಣ ಆಗುತ್ತೆ. ಸೊ ಮತ್ತೆ ಯಾವ ಭಾವನೆನಲ್ಲಿ ಆ ಪ್ರಸಾದ ಸ್ವೀಕಾರ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಈಗ ಏನ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನನಗೆ ಹೆಂಗ್ ಕುತ್ಕೋಬೇಕು ಅಂತ ಗೊತ್ತಿಲ್ಲ, ಹೆಂಗ್ ನಿಂತ್ಕೋಬೇಕು ಅಂತ ಗೊತ್ತಿಲ್ಲ, ಹೆಂಗ್ ಊಟ ಮಾಡ್ಬೇಕಂತ ಗೊತ್ತಿಲ್ಲ. ಆದ್ರೆ ನಾವೆಲ್ಲ ದೊಡ್ಡ ದೊಡ್ಡ ಪದವೀಧರರು, ಸಮಾಜದಲ್ಲಿ ದೊಡ್ಡ ದೊಡ್ಡ ಸ್ತರದಲ್ಲಿ ಇದೀವಿ. ಇಂಥ ವಿಪರ್ಯಾಸದ ನಾಗರಿಕತೆ, ಅಂತಹ ನಾಗರಿಕತೆ ಮಧ್ಯದಲ್ಲಿ ಪ್ರಭುಪಾದರು ನಮ್ಗೆ ಆಶಾ ಕಿರಣದ ರೀತಿ ಬಂದು ನಾವ್ ಹೆಂಗ್ ಕುತ್ಕೋಬೇಕು, ಹೆಂಗ್ ಬಟ್ಟೆ ಹಾಕ್ಬೇಕು, ಹೆಂಗ್ ತಿಲಕ ಇಡಬೇಕು, ಹೆಂಗ್ ಊಟ ಮಾಡ್ಬೇಕು ಅಂತಾನು ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಅನುಸರಿಸ್ತಾ ಎಲ್ಲ ಜಗತ್ತಿನಾದ್ಯಂತ ಇದನ್ನ ಪ್ರಚಾರ ಮಾಡ್ಲಿಕ್ಕೆ ಸಹಕಾರ ಮಾಡೋಣ ಅಂತ ನಾನು ಎಲ್ಲರ ಹತ್ರನು ಕೇಳ್ಕೊತೀನಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಖಂಡಿತ ಪ್ರಭು. ಹರೇ ಕೃಷ್ಣ. ಸೊ ನಾವು ಮುಂಚೆ ಟೆಂಪಲ್ ಅಲ್ಲಿ ತಗೊಳ್ಬೇಕಾದ್ರೆ ಹೌದು ಭಗವಂತನಿಗೆ ನೈವೇದ್ಯ, ಈಗ ನಾವು ಅದನ್ನ ಮನೆಯಲ್ಲೇ ಮಾಡ್ತಾ ಇದೀವಿ. ಸೊ ಪ್ರಭುಗಳು ಹೇಳ್ದಂಗೆ ಪ್ರಭುಪಾದರು ನಮ್ಗೆ ಅದನ್ನ ಮನೆಯಲ್ಲೇ ಮಾಡಕ್ ಹೇಳ್ಕೊಟ್ಟಿದ್ದಾರೆ. ಸೊ ಭಗವಂತನಿಗೆ ನೈವೇದ್ಯವನ್ನ ಮಾಡ್ತಾ, ಸೊ ಅದು ಪ್ರಸಾದವನ್ನು ಸ್ವೀಕರಣೆಯನ್ನು ಮಾಡಿದಾಗ ನಾವು ಟೆಂಪಲ್ ಅಲ್ಲಿ ತಗೊಳೋದು ಪ್ರಸಾದ ಅಲ್ಲೂ ಕೂಡ ನೈವೇದ್ಯ ಆಗಿರುತ್ತೆ, ಮನೆಯಲ್ಲೂ ಕೂಡ ಅದನ್ನು ನಾವು ಮಾಡ್ಕೊಳ್ತೀವಿ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಸೊ ಸಮಯ 7:48 ಆಗಿದೆ. ಯಾರೆಲ್ಲ ಸೊ ಇವತ್ತು ಸೆಕೆಂಡ್ ಸಾಟರ್ಡೆ ಆಗಿರೋದ್ರಿಂದ ಟೆಂಪಲ್ ಬರುವಂತವ್ರು 40 ಜನ ಇರ್ತೀರಾ. ಸೊ ಹರೇ ಕೃಷ್ಣ. ಹಾಗೆ ಎಲ್ಲ ಸತ್ಸಂಗಗಳಿಗೆ ಕೂಡ ನಾನು ಲಿಂಕ್ ಗಳನ್ನು ಕೂಡ ಶೇರ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಸತ್ಸಂಗಕ್ಕೆ ಜಾಯಿನ್ ಆಗಿ ಸಾಧ್ಯವಾದ್ರೆ ಅಂತ ಕೇಳ್ಕೊಳ್ತೀನಿ. ಹಾಗೆ ಸೊ 20ನೇ ತಾರೀಕಿಂದ ಹೊಸ ಅಧಿವೇಶನ ಕೂಡ ಶುರು ಆಗ್ತಿದೆ. ಲಿಂಕ್ ಅನ್ನುವಂಥದ್ದು ನಿಮ್ಮ ಗ್ರೂಪ್ ಅಲ್ಲೂ ಕೂಡ ಬಂದಿದೆ. ನಿಮ್ಮ ಗ್ರೂಪ್ಗಳಿಂದ ನಿಮ್ಗೆ ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಜನಕ್ಕೆ ನಾವು ಕೃಷ್ಣ ಪ್ರಜ್ಞೆಯನ್ನು ಕೊಡುವಂತ ಒಂದು ಸಾಧ್ಯತೆಯನ್ನು ಮಾಡೋಣ. ಸೊ ಕ್ಲಾಸಿಗೆ ಸೇರಿಸುವಂತದ್ದು ನಾವು ಅಂದ್ರೆ ಯಾರಿಗೆಲ್ಲ ನಮ್ ಕಡೆಯಿಂದ ಭಗವದ್ಗೀತೆಯನ್ನು ಕೊಡ್ಲಿಕ್ಕಾಗುತ್ತೆ ಅವ್ರಿಗೆಲ್ಲ ಸೇರ್ಸೋ ಪ್ರಯತ್ನವನ್ನು ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಲೋಕೇಶ್ ಪ್ರಭು ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ?
ಆಗ್ಲೇ ವಿಡಿಯೋ ಆನ್ ಮಾಡಕ್ ಆಗಿಲ್ಲ ಪ್ರಭು, ಅದು ತೊಂದ್ರೆ ಏನೋ ಇಲ್ಲ. ಸಮಸ್ಯೆ ಆಯ್ತು. ಹಾಗಾಗಿ ಮತ್ತೊಮ್ಮೆ ಕೇಳ್ಕೊಂತ ಇದೀನಿ ಪ್ರಭು, ಇವತ್ತು ನಮ್ಮ ಮನೇಲಿ ಸತ್ಸಂಗ, ಹಾಗಾಗಿ ಖಂಡಿತ ಪ್ರಭು. ಎಲ್ಲರೂ ಎಲ್ಲ ವೈಷ್ಣವ ಭಕ್ತರು ಎಲ್ಲರೂ ಬಂದು ಒಂದು ಭಗವತ್ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಕೇಳ್ಕೊಳ್ತೀನಿ ಪ್ರಭು. ಖಂಡಿತ. ಹಾಗೆ ಇವತ್ತು ನನ್ನ ಮಗಳದು ಒಂದು CA ಎಕ್ಸಾಮ್ ಇದೆ ಪ್ರಭು. ಅದಕ್ಕೆ ವೈಷ್ಣವ ಭಕ್ತರ ಒಂದು ಆಶೀರ್ವಾದ ಒಂದು ಬೇಕಾಗಿದೆ. ಮಗಳ ಹೆಸರು ಪ್ರಭು? ಪೂಜಾ TL ಅಂತ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಪೂಜಾ ಮಾತಾಜಿ ಅವರು ಇವತ್ತು CA ಎಕ್ಸಾಮ್ ಅನ್ನು ಬರೀತಿದ್ದಾರೆ ಅಂತ ಕೂಡ ಲೋಕೇಶ್ ಪ್ರಭುಗಳು ಹೇಳ್ತಿದ್ದಾರೆ. ಹಾಗೆ ಅವ್ರ ಮನೇಲಿ ಸತ್ಸಂಗ ಕೂಡ ಇದೆ. ತುಮಕೂರು ಸುತ್ತಮುತ್ತಲ ಇರುವಂತವ್ರು ಯಾರೆಲ್ಲ ಅನುಕೂಲತೆ ಆಗುತ್ತೆ ಅವರು ಸತ್ಸಂಗಕ್ಕೆ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಪೂಜಾ ಮಾತಾಜಿ ಅವರಿಗೆ ಏನು ಹೆಚ್ಚಿಗೆ ಅಂಕವನ್ನು ಗಳಿಸಿ ಅವರು ಮುಂದಿನ ಎಲ್ಲ ಜನರೇಷನ್ ಸಹಾಯ ಮಾಡ್ಲಿ ಅಂತ ಕೇಳ್ತಾ ಅವ್ರಿಗೆ CA ಎಕ್ಸಾಮ್ ಅಲ್ಲಿ ಅನುಕೂಲತೆ ಆಗ್ಲಿ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಈ ದಿನ ನಿಮ್ಮೆಲ್ಲರಿಗೂ ಶುಭವಾಗಿರ್ಲಿ ಅಂತ ಕೇಳ್ಕೊಂಡು ಒಮ್ಮೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ವೈಷ್ಣವರ ಮಂತ್ರವನ್ನು ಹೇಳ್ತಾ ಅದೇ ವಿಷ್ಣು. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ವಾಂಛಾಕಲ್ಪತರುಭ್ಯಶ್ಚ कृष्णेभ्यो नमो नमः। अनंत कोटि वैश्वानंद की जय, श्री प्रभुपाद की जय, चैतन्य महाप्रभु की अंदर की तारीफ। हरे कृष्ण ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ಉಮಾ ಶಿವಕುಮಾರ್ ಪ್ರಭು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಹರೇ ಕೃಷ್ಣ ಪ್ರಭು. ನಾಳೆ ಇದು ನಮ್ಮ ತಂಗಿ ಮಗಳು ಮಾನಸ ಅಂತ CA ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದಾನೆ. ಹರೇ ಕೃಷ್ಣ. ಪ್ರಭು ಆಮೇಲೆ ಒಂದು ಕ್ವಶನ್ ಪ್ರಭು, ಅಂದ್ರೆ ಉಪವಾಸ ಇದ್ರೆ ಒಬ್ಬೊಬ್ರು ಉಪವಾಸ ಇರಬಾರ್ದು, ಹೆಣ್ಮಕ್ಳು ಉಪವಾಸ ಇದ್ರೆ ಬಾಯೆಲ್ಲ ಸ್ಮೆಲ್ ಬರುತ್ತೆ, ಯಾಕೆ ಉಪವಾಸ ಇರ್ತೀರಾ ಅಂತ ಅಂತಾರೆ. ಅದು ನನ್ಗೆ ಅದು ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇಲ್ಲ ಪ್ರಭು. ಆತರ ಎಲ್ಲ ಮಾತಾಡಿ ಅವರ ದೇಹ ಸಪೋರ್ಟ್ ಮಾಡ್ತಾ ಇರಲ್ಲ, ಅದಕ್ಕೋಸ್ಕರ ಈಗ ಉಪವಾಸ ಇರೋರ್ಗೆಲ್ಲಾನು ಸ್ಮೆಲ್ ಬರುತ್ತೆ ಅನ್ನುವಂಥದ್ದಿಲ್ಲ. ಸೊ ಹಾಗೆ ನೀವು ಯಾವ ರೀತಿಯಲ್ಲಿ ಉಪವಾಸವನ್ನು ಮಾಡ್ತೀರಾ ಅನ್ನುವಂಥದ್ದು ನೋಡ್ಬೇಕು. ಸೊ ನೀವು ಜಲವನ್ನು ಮಾಡ್ತೀರಾ, ನಿರ್ಜಲವನ್ನು ಮಾಡ್ತೀರಾ? ಪ್ರಭುಗಳು ಹೇಳ್ದಂಗೆ ಯಾವತ್ತೂ ನಿರ್ಜಲವನ್ನು ಮಾಡೋದ್ ಕೇಳಲ್ಲ. ಏನು ಫ್ರೂಟ್ಸ್ ಅನ್ನುವಂಥದ್ದು ತಗೊಳ್ಳುವಂಥದ್ದು. ಸೊ ನೀವು ಏನ್ ಹೇಳ್ತಾರೆ, ಉಪವಾಸವನ್ನು ಮಾಡಬೇಕಾದ್ರೆ ಹಣ್ಣು ತಗೊಳ್ಳಿ, ಹಾಲು ತಗೊಳ್ಳಿ ಮೊದಲಿಗೆ. ಸೊ ಅದ್ ಹೇಗಾಗ್ಬೇಕಂದ್ರೆ ನಿಧಾನಕ್ಕೆ ಒಂದ ನಂತರ ಒಂದರ ಸ್ಟೇಜ್ ಅಲ್ಲಿ ಹೋಗ್ಬೇಕು. ಉಪವಾಸವನ್ನು ಮಾಡ್ತೀನಿ ಅಂತ ಮೊದಲನೇ ದಿನಾನೇ ನೀರು ಊಟ ಆಹಾರ ನೀರನ್ನು ಬಿಟ್ರೆ ಆರೋಗ್ಯದಲ್ಲೂ ಸಮಸ್ಯೆ ಆಗುತ್ತೆ. ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆಗುವುದರಲ್ಲೂ ಕೂಡ ಅದು ವ್ಯತ್ಯಾಸ ಅನ್ನುವಂಥದ್ದಾಗುತ್ತೆ ಅಲ್ವಾ? ಅದಕ್ಕೋಸ್ಕರ ನಿಮ್ಗೆ ಆತರ ಏನು ಆರೋಗ್ಯದಿಂದ ಅದು ಇದು ಅನ್ನುವಂಥದ್ದು ಭಾವನೆ ಸಿಗುತ್ತೆ. ಅದೇ ನಾವು ಏನ್ ಹೇಳ್ತಾರೆ ಹಂತ ಹಂತವಾಗಿ ಮಾಡಿದಾಗ ಸೊ ಆ ತರದ್ದೆಲ್ಲ ಏನು ಆಗೋದಿಲ್ಲ ಅನ್ನೋದು. ನೀವು ಉಪವಾಸವನ್ನು ಮಾಡ್ಬೇಕಾದ್ರೂ ಕೂಡ ಮೊದಲನೇ ಉಪವಾಸದಂದು ನೀವು ಹಣ್ಣು ಹಾಲನ್ನು ತಗೊಳ್ಳುವಂಥದ್ದು, ಧಾನ್ಯದಿಂದ ದೂರ ಇರುವಂತದ್ದು, ಆ ನಂತರ ನಿಮ್ಮ ದೇಹ ಪರಿಸ್ಥಿತಿಯನ್ನು ನೋಡ್ಕೊಳ್ಳುವಂಥದ್ದು. ಮೊದಲನೇದಾಗಿ ನೀವು ನಿಮ್ಮ ದೇಹ ಚೆನ್ನಾಗಿರ್ಬೇಕಲ್ವಾ? ನೀವು ಉಪವಾಸವನ್ನು ಮಾಡ್ಬೇಕಂದ್ರೂ ಕೂಡ ದೇಹನೇ ಸರಿ ಇಲ್ಲ ಅಂತ ಹೇಳಿದ್ರೆ ಹಾಗೆ ಮೊದಲನೇ ಹಂತದಲ್ಲಿ ನಾನು ಯಾವ ತರ ಮಾಡಿದ್ರೆ ನನ್ಗೆ ಕರೆಕ್ಟ್ ಆಗಿದ್ಯಾ? ಈಗ ನೀವ್ ಹೇಳಿದ್ರಿ ಈ ತರ ಬಾಯಲ್ಲಿ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ ಪ್ರಭು. ನೀವು ಅದನ್ನೇ ಉಪವಾಸವನ್ನು ಮಾಡ್ಬೇಕಾದ್ರೆ ಹಣ್ಣನ್ನು ತಗೊಂಡು ಉಪವಾಸವನ್ನು ಮಾಡಿದಾಗ ಆತರ ಆಗಲ್ಲ. ಸೊ ನಿಮ್ಮ ದೇಹನ ನೀವೇ ಅಡ್ಜಸ್ಟ್ ಮಾಡ್ಬೇಕು ಬಾಡಿ. ಸೊ ಅವಾಗ ಅದು ನೀವು ಯಾವ ರೀತಿಯಲ್ಲಿ ಬೇಕಾದ್ರೂ ಕೂಡ ಉಪವಾಸವನ್ನು ಮಾಡ್ಬೋದು, ಜಲವನ್ನು ಮಾಡ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹಂಗೆ ಮಾನಸ ಅವ್ರಿಗೆ ಅದೇ ಬ್ಲೆಸ್ಸಿಂಗ್ ಬೇಕು ಪ್ರಭು. ನಾಳೆ ಎಕ್ಸಾಮ್ ಬ್ರೇಕ್ ಹೋಗ್ತದೆ. ಖಂಡಿತ. ಸೊ ಯಾರೆಲ್ಲ ಒಟ್ಟಿಗೆ ಎಲ್ಲರಿಗೂ ಹೇಳ್ಬೇಡ. ಸೊ ಮಾನಸ CA ಎಕ್ಸಾಮ್ ಅನ್ನು ಬರೆಯಕ್ ಹೋಗ್ತಿದ್ದಾರೆ, ಲೋಕೇಶ್ ಪ್ರಭುಗಳ ಮಗಳು ಕೂಡ CA ಎಕ್ಸಾಮ್ ಬರೆಯಕ್ ಹೋಗ್ತಿದ್ದಾರೆ. ಯಾರೆಲ್ಲ ನಮ್ಮ ಕುಟುಂಬದಲ್ಲಿ CA ಎಕ್ಸಾಮ್ ಬರೀತಿದ್ದಾರೆ ಅವ್ರಿಗೆಲ್ಲರೂ ಭಗವಂತ ಅವ್ರಿಗೆಲ್ಲರಿಗೂ ತೋರ್ಸ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಮ್ಮೆ ಪ್ರಾರ್ಥನೆಯನ್ನು ಮಾಡ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಈಗ ಅನ್ಮ್ಯೂಟ್ ಆಪ್ಷನ್ ಕೊಡ್ಲಾಗುತ್ತೆ. ಎಲ್ಲರೂ ಒಮ್ಮೆ ಹರೇ ಕೃಷ್ಣವನ್ನು ಹೇಳ್ತಾ ಲೀವ್ ಆಗ್ಬೋದು. ಹರೇ ಕೃಷ್ಣ.
ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ ಪ್ರಭು, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭು. ಕೃಷ್ಣ ಪ್ರಭು, ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಪ್ರಭು ಧನ್ಯವಾದಗಳು ಪ್ರಭು. ಎಲ್ಲರಿಗೂ ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಹರೇ ಪ್ರಭು. ಹರೇ ಕೃಷ್ಣ ಕೃಷ್ಣ ಪ್ರಭು. ಎಲ್ಲರಿಗೂ ಶುಭವಾಗಿರ್ಲಿ ಅಂತ ಹೇಳ್ತಾ ಈ ಅಧಿವೇಶನವನ್ನ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಪ್ರಭು, ಹರೇ ಕೃಷ್ಣ ಜಗದೀಶ್ ಪ್ರಭು, ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ ಮಂಜುನಾಥ್ ಪ್ರಭು, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ.